ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿ, ರೋಟ್ರಿ ಕ್ಲಬ್ ಬೆಳ್ತಂಗಡಿ, ಲಯನ್ಸ್ ಕ್ಲಬ್ ಬೆಳ್ತಂಗಡಿ, ಮಂಜುಶ್ರೀ JCI ಬೆಳ್ತಂಗಡಿ, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ, ಪ್ರಗತಿ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಉಜಿರೆ, ತುಳು ಶಿವಳ್ಳಿ ಮಹಾಸಭಾ ಬೆಳ್ತಂಗಡಿ ತಾಲೂಕು, ಮುಗ್ಗಗುತ್ತು ಕುಟುಂಬಸ್ಥರ ಟ್ರಸ್ಟ್ ಮತ್ತು ನಾವು ನೀವೆಲ್ಲ ಸೇರಿ ನಾಗರ ಪಂಚಮಿಯ ಶುಭ ದಿನದಿಂದ ಆರಂಭಿಸಿ ಇವತ್ತಿನವರೆಗೆ ಪಿಬತು ಭಾಗವತ ರಸಂ ಅಂತ ಹೇಳುವ ಮಾತಿನ ಹಾಗೆ ಭಾಗವತ ರಸವನ್ನು, ಅಮೃತ ಸದೃಶವಾದ ಭಾಗವತ ರಸವನ್ನು ಸ್ವೀಕಾರ ಮಾಡ್ತಾ ಬಂದಿದ್ದೇವೆ. ಇವತ್ತು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಶ್ರಾವಣ ಸೋಮವಾರ. ನಮ್ಮಲ್ಲೆಲ್ಲ ನಂಬಿಕೆ ಇದೆ, ಭಗವಂತನಿಗೆ ವಿಶೇಷವಾಗಿ ಅಹಂಕಾರದ ಅಭಿಮಾನಿ ದೇವತೆಯಾದಂಥ ರುದ್ರನಿಗೆ ಭಾಳ ಪ್ರೀತಿಯ ದಿನ ಇದು. ಅವನೂ ಕೂಡ ಭಾಗವತದ ಒಂದು ಭಾಗ ಆದದ್ದರಿಂದ ಈ ಶ್ರಾವಣ ಸೋಮವಾರದ ದಿನ ನಾವೆಲ್ಲ ಶ್ರವಣ ಮಾಡಬೇಕಾದ ಶ್ರೀಮದ್ ಭಾಗವತ ಅದನ್ನು ಅನುಭವಿಸುವ ಅಂತ ಕೇಳ್ತಾ, ದಯವಿಟ್ಟು ಡಾಕ್ಟರ್ ವೀಣಾ ಬನ್ನಂಜೆಯವರು ವೇದಿಕೆಗೆ ಬರಬೇಕು. ಅವರೊಂದಿಗೆ ಶ್ರೀಮತಿ ಜಯಶ್ರೀ ಗೋಪಾಲಕೃಷ್ಣ ಭಟ್, ಶ್ರೀಮತಿ ವಾಗೀಶ್ವರಿ ಮುಚ್ಚನ್ನಾಯ, ಶ್ರೀಮತಿ ಸುಧಾಮಣಿ, ಶ್ರೀಮತಿ ಊರ್ಮಿಳಾ, ಶ್ರೀಮತಿ ದೇವಿಕಾ ಇವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇವೆ. ಒಂದು ದೇವಸ್ಥಾನದ ಇಡೀ ಪರಿಸರದಲ್ಲಿ ವಿಷ್ಣು ಸಹಸ್ರನಾಮ ಅಲ್ಲಿ ಮೊಳಗ್ತಾ ಇರ್ತದೆ. ಜಾತಿ ಮತ ಯಾವುದೇ ಭೇದಗಳಿಲ್ಲದೆ ಆ ದೇವಸ್ಥಾನದಲ್ಲಿ ಇಡೀ ಧನುರ್ಮಾಸದ ಕಾಲಕ್ಕೆ ಇಡೀ ಊರಿನವರು ಬಂದು ಅಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಹಾಗೆ ಹೇಳುವುದಕ್ಕೆ ಕಾರಣರಾಗಿರುವವರು ಮತ್ತು ಅತ್ಯಂತ ಪ್ರೀತಿಯಿಂದ ಡಾಕ್ಟರ್ ವೀಣಾ ಬನ್ನಂಜೆಯವರನ್ನು ನೋಡಿಕೊಳ್ತಾ ಇರುವ ಜಯಶ್ರೀ ಗೋಪಾಲಕೃಷ್ಣ ಭಟ್ರ, ಅದೇ ರೀತಿಯಲ್ಲಿ ಮೊನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇರುವ ಸುಧಾಮಣಿ, ನಿತ್ಯ ಇಲ್ಲಿ ಬಂದು ಕೇಳ್ತಾ ಇರುವಂಥ ಶ್ರೀಮತಿ ಊರ್ಮಿಳಾ, ಶ್ರೀ ದೇವಿಕಾ ಇವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಬಂದಿರುವ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ, ಇವತ್ತು ಶ್ರೀಮದ್ ಭಾಗವತ ಪ್ರವಚನ ಮಾಡಲಿಕ್ಕಿರುವಂಥ ಡಾಕ್ಟರ್ ವೀಣಾ ಬನ್ನಂಜೆಯವರಲ್ಲಿ ಅತ್ಯಂತ ಪ್ರೀತಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತೆ ಯಾವತ್ತೂ ಹೇಳುವ ಆಲೋಚನೆ, ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಅದನ್ನು ಮೌನಕ್ಕೆ ಶರಣಾಗಿಸಿಬಿಡಿ. ಅದು ಎಂದಿಗೂ ಕೂಡ ಹತ್ತಿರದವರಿಗಾಗಲಿ ಅಥವಾ ಸುತ್ತಮುತ್ತಣ ಯಾರಿಗೂ ಕೂಡ ತೊಂದರೆ ಆಗದೇ ಇರಲಿ ಅಂತ ಆಶಿಸ್ತಾ, ಅದೂ ಕೂಡ ನಮ್ಮ ಹಾಗೆ ಮೌನದಲ್ಲಿ ಭಾಗವತ ಕೇಳಲಿ ಅಂತ ನಿವೇದನೆ ಮಾಡ್ತಾ ಡಾಕ್ಟರ್ ವೀಣಾ ಬನ್ನಂಜೆಯವರು ಪ್ರವಚನ ಪ್ರಾರಂಭಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ
ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸತ್ಯಂ ಪರಂ ಧೀಮಹಿ. ಭಗವಂತನ ಅವತಾರವಾದ ಮಹರ್ಷಿ ವೇದವ್ಯಾಸರನ್ನು ಪೊಡಮಟ್ಟು ನಿತ್ಯ ನಡೆಸ್ತಾ ಇರುವ ಶ್ರೀಕೃಷ್ಣನನ್ನು ವಂದಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಾವು ಇಲ್ಲಿಯವರೆಗೆ ಒಂದಷ್ಟು ವಂಶ ಪರಂಪರೆಯ ಆದಿಭಾಗದ ಹಾಗೆ ಕಾಣಿಸುವ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯ ಹೆಣ್ಣು ಮಕ್ಕಳ ವಂಶ ಚರಿತ್ರೆಯನ್ನು ನೋಡ್ತಾ ಬಂದೆವು. ಅಲ್ಲಿ ನಾನು ನಿಮಗೆ ಹೇಳಿದೆ, ದೇವಹೂತಿಯನ್ನು ಕರ್ದಮ, ಆಕೂತಿಯನ್ನು ರುಚಿ ಪ್ರಜಾಪತಿ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿ ಹೀಗೆ ಮದುವೆ ಮಾಡಿಕೊಂಡದ್ದನ್ನು. ಆ ಬಳಿಕ ಆ ಮಕ್ಕಳು ಅವರ ವಂಶದಲ್ಲಿ ನೀವು ಗಮನಿಸಿದ್ದೀರಿ, ದೇವಹೂತಿಗೆ ಮಗನಾಗಿ ಭಗವಂತನೇ ಅವತರಿಸಿದ ಕಪಿಲ, ಆಕೂತಿಗೆ ಮಗನಾಗಿ ಯಜ್ಞಪುರುಷ ಭಗವದ್ ಅವತಾರವಾಗಿ ಜನಿಸಿದ, ಪ್ರಸೂತಿಗೆ ನೀವು ಗಮನಿಸಿದ್ದೀರಿ ನರನಾರಾಯಣರು ಜನಿಸಿದರು. ಇದು ಸ್ವಲ್ಪ ಹೆಣ್ಣು ಮಕ್ಕಳ ಪರಂಪರೆಯನ್ನು ಕಡಿಮೆ ಮಾಡಿ ಗಂಡನ್ನೇ ವಂಶೋದ್ಧಾರಕರು ಅಂತ ಭಾವಿಸುವವರಿಗೆಲ್ಲ ಒಂದು ಪಾಠ ಇದೆ. ಆನಂತರ ಬಂದ ಗಂಡು ಪರಂಪರೆಯಲ್ಲಿ ಅವತಾರ ಇಲ್ಲ, ಆದರೆ ಭಕ್ತರು ಹುಟ್ಟಿದ್ದಾರೆ, ಭಾಗವತೋತ್ತಮರಿದ್ದಾರೆ. ಅವತಾರವಿಲ್ಲ ಅನ್ನೋದು ಒಂದು, ಭಗವದ್ ಅವತಾರ ಹೆಣ್ಣು ಮಕ್ಕಳ ಸಂತಾನದಲ್ಲಿ ಆಯಿತು ಅನ್ನೋದು ಒಂದು ವಿಷಯ. ದೇವಹೂತಿ ಒಂದು ಮೋಕ್ಷವನ್ನು ಪಡೆದ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿದ್ಲು ಅನ್ನೋದು ಇನ್ನೊಂದು. ಇದು ಸೂಚ್ಯವಾಗಿ ವಂಶ ಪರಂಪರೆಯಲ್ಲೆಲ್ಲ ಹೆಣ್ಮಕ್ಕಳನ್ನು ಅವಜ್ಞೆ ಮಾಡುವವರಿಗೆ, ಸಾಮಾನ್ಯವಾಗಿ ವಂಶವೃಕ್ಷ ಬರೆಯುವ ಎಲ್ಲ ಫ್ಯಾಮಿಲಿ ನೀವು ನೋಡಿ, ಹೆಣ್ಮಕ್ಕಳ ಹೆಸರು ಕೂಡ ಉಲ್ಲೇಖ ಮಾಡದೇ ಇರುವ ಪರಿಸ್ಥಿತಿ ಇರುವುದರಿಂದ ಸ್ವಲ್ಪ ಇದನ್ನು ನಾವು ಜಾಗೃತವಾಗಿ ಎಚ್ಚರದಿಂದ ಗಮನಿಸಬೇಕು. ಯಾಕೆಂದರೆ ಮುಂದೆ ಶ್ರೀಕೃಷ್ಣನ ಅವತಾರದ ಸಂದರ್ಭದಲ್ಲಿ ಕೂಡ ಒಂದು ಮಾತು ಬರ್ತಿದೆ, ಭಗವಂತನ ದಾರಿಗೆ ಹೆಣ್ಣು ಮಕ್ಕಳಷ್ಟು ಅರ್ಹತೆ ಗಂಡಸರಿಗಿಲ್ಲ ಅಂತ. ನನ್ನ ಮಾತಲ್ಲ, ಶ್ರೀಕೃಷ್ಣನ ಮಾತು, ಬರೆದವಳು ನಾನಲ್ಲ, ವೇದವ್ಯಾಸರ ಮಾತು. ಆ ಅರ್ಥದಲ್ಲಿ ಒಂದು ಹೊಸ ಔಟ್ಲುಕ್ಕನ್ನು ಕೂಡ ವಂಶ ಪರಂಪರೆಯನ್ನು ಹೇಳುವ ಹಿನ್ನೆಲೆಯಲ್ಲಿ ವೇದವ್ಯಾಸರು ನಮಗೆ ದಾಖಲು ಮಾಡಿದ್ದಾರೆ. ಇಂಥದ್ದೊಂದು ನಡೆದಿದೆ ನೋಡಿ ಅಂತ. ಇಡೀ ವಂಶ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಂದಲೇ ನಮ್ಮ ಜಗತ್ತು ಆ ಬಳಿಕ ಬೆಳೆದದ್ದು ಅನ್ನೋದನ್ನು ಹೇಳ್ತಾರೆ. ಇದು ಒಂದು ಭಾಗ. ವರಾಹ ಒಂದು ಅವತಾರವಾಯಿತು, ಹಿರಣ್ಯಾಕ್ಷನ ವಧೆ ಮಾಡಿತು ಅನ್ನೋದನ್ನು ಕೂಡ ನಾವು ನೋಡಿದೆವು. ಅದೇನು ಹಂದಿ ಅವತಾರ ಅಂತ ಸಾಮಾನ್ಯ ನಮ್ಮ ಧರ್ಮವನ್ನು ಅವಹೇಳನ ಮಾಡುವವರು, ನಮ್ಮ ಧರ್ಮದ ಬಗ್ಗೆ ಕನಿಷ್ಠವಾಗಿ ಮಾತನಾಡುವವರು, ನಿಮ್ಮ ಧರ್ಮದಲ್ಲಿ ಏನಿದೆ ಅಲ್ಲೇನು ಮೀನು, ಮತ್ಯಾವುದೋ ಕೂರ್ಮ, ಆಮೆ, ಮತ್ಯಾವುದೋ ಆ ವರಾಹ ಎಲ್ಲ ದೇವರು ಅಂತಾರೆ, ಬನ್ನಿ ನಮ್ಮ ಧರ್ಮಕ್ಕೆ ಅಂತ ಅನ್ನುವ ಒಂದು ದೊಡ್ಡ ಜಾಲ ಇವತ್ತು ನಮ್ಮಲ್ಲಿ ಪ್ರಚಲಿತವಾಗಿ ಕೆಲಸ ಮಾಡ್ತಿರುವಾಗ, ನಮ್ಮ ಧರ್ಮದವರಿಗೆ ಅದರ ಬಗ್ಗೆ ಸಮರ್ಥನೀಯವಾದ ಉತ್ತರ ಕೊಡಲಿಕ್ಕಾಗದೆ ಸೋತು, ಅವರು ಹೇಳಿದ್ದನ್ನೇ ಹೌದು ಅಂತ ನಂಬಿ ಆ ಧರ್ಮದ ಕಡೆಗೆ ವಾಲುವವರೆಲ್ಲ ಇವತ್ತು ಜಾಸ್ತಿ ಆಗ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ನಮ್ಮ ಧರ್ಮದಲ್ಲಿರುವ ಬಹಳ ದೊಡ್ಡ ಒಂದು ಪೊಟೆನ್ಸಿ ಅಂತ ನಾವು ಭಾವಿಸಬಹುದಾದ ಬಹಳ ಗಟ್ಟಿಯಾದ ವಿಷಯ ಏನು ಅಂತಂದರೆ, ಅದು ಪ್ರತಿ ಒಂದರಲ್ಲೂ ಭಗವಂತನನ್ನು ಕಾಣುವ ಒಂದು ವಿಶೇಷತೆಯನ್ನು ಹೊಂದಿದೆ. ನಾವು ಬೇಸಿಕಲಿ ನಿರಾಕಾರವನ್ನೇ ವರ್ಷಿಪ್ ಮಾಡ್ತಿದ್ದವರು, ನೆನಪಿಟ್ಟುಕೊಳ್ಳಬೇಕು. ವೇದ ಕಾಲದಲ್ಲಿ ನಿರಾಕಾರವೇ ಭಗವಂತ, ಆಕಾರವನ್ನು ಹೇಳೋದಿಲ್ಲ. ನಿರಾಕಾರದಿಂದ ಮನುಷ್ಯ ಇವಲ್ಯೂಷನ್ ಪ್ರೋಸೆಸ್ನಲ್ಲಿ ತಾನು ಬೆಳೀತಾ ಬೆಳೀತಾ
ಅನೇಕ ಆವಿಷ್ಕಾರಗಳನ್ನು ಮಾಡಿದ ಹಾಗೆಯೇ ಭಗವಂತನ ವಿಷಯದಲ್ಲೂ ಕೂಡ ಹೆಚ್ಚು ಹೆಚ್ಚು ಅವನ ಅಧ್ಯಾತ್ಮ ಶೋಧನೆಯ ಅಂತರಂಗ ಸಾಧನೆಗೆ ಅನುಗುಣವಾಗಿ ಅವನಿಗೆ ಗೊತ್ತಾಯಿತು ಭಗವಂತ ಕೇವಲ ನಿರ್ಗುಣ ನಿರಾಕಾರ ಮಾತ್ರನಲ್ಲ, ನಾವು ಅಪೇಕ್ಷೆ ಪಟ್ಟರೆ ಅವನು ಸಗುಣನೂ ಸಾಕಾರನೂ ಆಗಬಲ್ಲ ಅಂತ. ಇದು ಒಂದು ಧರ್ಮ ಸ್ಥಾಪನೆ ಆಗುವ ಹೊಸದರಲ್ಲಿ ಎಲ್ಲರೂ ನಿರಾಕಾರವೇ. ನೆನಪಿಟ್ಟುಕೊಳ್ಳಿ, ಇವತ್ತು ಲಿಂಗಾಯತ ಧರ್ಮದವರು ಕೂಡ ಒಂದು ದೊಡ್ಡ ಗದ್ದಲ ಮಾಡ್ತಾರಲ್ಲ, ಎಲ್ಲಿದೆ ಯಾವ ಆಕಾರವೂ ಬೇಡ, ಶಿವ ಪಾರ್ವತಿ ಗಣೇಶ ಅಂತ ನಾವು ವರ್ಷಿಪ್ ಮಾಡಲಿಕ್ಕಿಲ್ಲ, ಲಿಂಗ ಒಂದೇ ಸಾಕು, ಅದು ಬಸವಣ್ಣ ಹೇಳಿದ್ದು ಅಂತ. ಅದು ಕಾಲಾಂತರದಲ್ಲಿ ಈಗಿನ್ನೂ ಅದಕ್ಕೆ 800 ವರ್ಷಗಳ ಇತಿಹಾಸ. 800 ವರ್ಷಗಳ ಇತಿಹಾಸದ ಒಂದು ಧರ್ಮ ಹೇಳುವ ಮಾತೇ ಬೇರೆ ಆಗ್ತದೆ. ಸಹಸ್ರಾರು, ನಮಗೀಗ 17,000 ವರ್ಷ ಅನ್ನೋದನ್ನು ಒಂದು ಸಾಮಾನ್ಯ ಅಳತೆಯಲ್ಲೇ ಹೇಳ್ತಾರೆ. 17,000ವನ್ನು ಮೀರಿದ ಎಷ್ಟೋ ಸಹಸ್ರ ವರ್ಷಗಳ ಲೆಕ್ಕ ಇರಬಹುದು, ಗೊತ್ತಿಲ್ಲ ಅಂತ ಹೇಳುವವರು ಇದ್ದಾರೆ. ಚತುರ್ಯುಗದ ಲೆಕ್ಕ ನೋಡಿದರೆ ನಾವು 12,000 ವರ್ಷದ ಆರಂಭದಲ್ಲೆಲ್ಲೋ ಇದ್ದೇವೆ ಅನ್ನೋದು ಕೂಡ ನಮಗೆ ದಾಖಲಾಗ್ತದೆ. ದೇವತೆಗಳ 12,000 ವರ್ಷ ಚತುರ್ಯುಗ ಅಂದಾಗ ನಾವು ಕಲಿಯುಗದ ಆರಂಭದಲ್ಲಿದ್ದೇವೆ. ಇದೆಲ್ಲ ನೋಡಿದಾಗ ನಾವು ಬಹಳ ಪ್ರಾಚೀನರು ಅನ್ನುವುದು ಕೂಡ ಪಕ್ಕಾ ಆಗ್ತದೆ. ಇಂಥದ್ದೊಂದು ಧರ್ಮ ತಾನು ಧಾರ್ಮಿಕವಾಗಿ ಕೇವಲ ನಂಬಿಕೆಯನ್ನು ಮೌಢ್ಯದಿಂದ ಅಲ್ಲಿ ಏನು ಹೇಳಿದ್ದಾರೆ ಅಷ್ಟನ್ನೇ ಒಪ್ಪಿಕೊಂಡು ಅದನ್ನು ಪ್ರಶ್ನಿಸದೆ ಅದಕ್ಕೆ ಗೋಣು ಹಾಕುವ ಧರ್ಮವಾಗದೆ, ಪ್ರಶ್ನಿಸ್ತಾ ಬೆಳೀತಾ ಅದರ ಉತ್ಕ್ರಮಣ ಅವಸ್ಥೆಯಲ್ಲಿ ಅದು ತಂದು ನಿಂತ ಒಂದು ಹೊಸ ಸಾಧ್ಯತೆ, ಆಕಾರ ಕೂಡ ಸಾಧ್ಯ ಭಗವಂತನಿಗೆ ಅಂತ. ಇದು ಮಕ್ಕಳಾಟದ ಒಂದು ಸಾಧಾರಣ ಹೇಳಿಕೆ ಅಲ್ಲ. ಅದನ್ನು ಸಾಧನೆಯಿಂದ ಸಾಧಿತ ಮಾಡಿ ನಾನು ಕರೆದರೆ ಭಗವಂತ ಬರ್ತಾನೆ ಅನ್ನುವುದನ್ನು ಅಧ್ಯಾತ್ಮ ಜಗತ್ತಿನ ಭಕ್ತಿ ಪಥದಲ್ಲಿ ತುಳಿದು ಅಂತರಂಗ ಶೋಧನೆಯಲ್ಲಿ ದಣಿದು ತಪಸ್ಸು ಮಾಡಿ ಸಾಧ್ಯ ಮಾಡಿಸಿಕೊಂಡ ಪರಂಪರೆ ಹೇಳುವ ಮಾತು. ಹಾಗಾಗಿ ದೇವರು ಆಕಾರ ತಳೆಯಬಲ್ಲ, ನಾನು ಹೇಗೆ ಕರೆಯುತ್ತೇನೋ ಹಾಗೆ ಬರಬಲ್ಲ. ನಿಮಗೆ ಗೊತ್ತು, ಶಿರಡಿ ಸಾಯಿಬಾಬರು ಒಂದು ದಿವಸ ಮನೆಗೆ ಬನ್ನಿ ಅಂತ ಕರೆದಾಗ ನಾಳೆ ಬರ್ತೇನೆ ಹೋಗು ಅಂತ ಭಕ್ತರಿಗೆ ಹೇಳಿದರು. ಮರುದಿವಸ ಅವರನ್ನು ಕಾದು ಕಾದು ಭಕ್ತ ಮನೆಗೆ ಬಂದ. ಎಷ್ಟು ಹೊತ್ತಾದರೂ ಮಧ್ಯಾಹ್ನದ ಊಟಕ್ಕೆ ಬರ್ತೇನೆ ಅಂದಂತಹ ಬಾಬಾ ಅವರು ಬರಲಿಲ್ಲ. ಮರುದಿವಸದ ಸಂಜೆಯವರೆಗೂ ದಾರಿ ನೋಡಿ ಭಕ್ತ ಮತ್ತೆ ಶಿರಡಿ ಬಾಬಾ ಅವರ ಹತ್ರ ಬರ್ತಾರೆ. ಯಾಕೆ, ನಾನು ಮಧ್ಯಾಹ್ನದ ಎಲ್ಲ ಹೊತ್ತು ನಿಮ್ಮನ್ನೇ ಕಾದೆ, ಸಂಜೆ ಆಯಿತು ನೀವು ಬರಲೇ ಇಲ್ಲವಲ್ಲ. ಬಾಬಾ ಅವರು ಕೊಟ್ಟ ಉತ್ತರ, ಮಧ್ಯಾಹ್ನ ಊಟದ ಹೊತ್ತಿಗೆ ನಾಯಿಯಾಗಿ ನಾನು ಬಂದಿದ್ದೆ, ನೀನು ನಾಯಿ ಅಂತ ಓಡಿಸಿದ್ದಿ, ಹಾಗಾಗಿ ನೀನು ನನ್ನನ್ನು ಮಿಸ್ ಮಾಡಿದ್ದಿ ಅಂತ. ಏನು ಸೂಚಿಸ್ತದೆ? ಭಗವಂತ ಅಪೇಕ್ಷೆ ಪಟ್ಟರೆ ಯಾವ ರೂಪದಲ್ಲೂ ಬರಬಹುದು, ಅವನನ್ನು ಮಿಸ್ ಮಾಡಬೇಡಿ ಅಂತ ನಮ್ಮ ಧರ್ಮ. ಅವನು ಇದೇ ಆಕಾರ ಅಂತ ಅದಕ್ಕೆ ಸೀಮಿತಗೊಳಿಸಬೇಡಿ, ಅವನು ಇಲ್ಲೇ ಇರುವವನು ಅಂತ ಅವನಿಗೊಂದು ಜಾಗ ಕೊಡಬೇಡಿ. ಅವನು ಸರ್ವವ್ಯಾಪಿ, ಅವನು ಸರ್ವಶಕ್ತ, ಅವನಿಗೆ ಎಲ್ಲವೂ ಸಾಧ್ಯ. ಈ ದೃಷ್ಟಿಯಿಂದ ನೋಡಿ ಅಂತ ಸರ್ವಜ್ಞನಾದ, ಸರ್ವಶಕ್ತನಾದ, ಸರ್ವವ್ಯಾಪ್ತನಾದ ಭಗವಂತನನ್ನು ನಮ್ಮ ಧರ್ಮ ಪರಂಪರೆ ಹೇಳುವಾಗ ಪುಗಸಟ್ಟೆ 4 ದಿನದ ಧರ್ಮ ಅಲ್ಲ. ಅದು ಸಾಕಷ್ಟು ತನ್ನನ್ನು ಅದರಲ್ಲಿ ಹಣ್ಣು ಮಾಡಿಕೊಂಡು ಆ ಬಳಿಕ ನಮಗೆ ಅಂಥ ಫಲವನ್ನು ಕೊಟ್ಟಿದೆ. ಆಗ ಅದು ಒಂದು ತೀರ್ಮಾನಕ್ಕೆ ಬಂತು, ಭಗವಂತನನ್ನು ಯಾವುದರಲ್ಲೂ ಕೂಡ ಅನಾದರ ಮಾಡದ ಹಾಗೆ ಕಾಣುವ ಒಂದು ಸ್ಥಿತಿ ಸಾಧ್ಯ ಆಗಬೇಕು. ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಎಚ್ಚರಿಸ್ತಾನೆ. ಅಂದರೆ ಪ್ರತಿ ಒಂದು ವಿಷಯದಲ್ಲೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಬಂದರೆ ಅವನು ನಿಜವಾದ ಸಮದರ್ಶಿ. ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಪ್ರಾಣಿಯಲ್ಲೂ, ಜೀವಿಯಲ್ಲೂ ಅವನಿದ್ದಾನೆ. ಹಾಗಾಗಿ ಅದನ್ನು ಸಾಬೀತು ಮಾಡಿಸಲಿಕ್ಕೆ ನಮ್ಮ ಧರ್ಮ ಪರಂಪರೆಯಲ್ಲಿ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬಂದು ತನ್ನನ್ನು ಸಾಬೀತು ಮಾಡಿದ್ದಾನೆ. ಒಂದೊಂದು ವಿಷಯಕ್ಕೆ ಒಂದೊಂದು. ಮತ್ತು ಕೆಲವೊಮ್ಮೆ ಅವನು ಪರೋಕ್ಷ ಪ್ರಿಯ, ತಾನು ಇದ್ದದ್ದನ್ನು ಇದ್ದ ಹಾಗೆ ಕಾಣಿಸಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ತಾನು ಇದ್ದದ್ದನ್ನು ಇದ್ದ ಹಾಗೆ, ಈಗ ನಾವೇ ದೇವರನ್ನೆಲ್ಲ ಬಹಳ ಅಪೇಕ್ಷೆ ಪಟ್ಟು ಕಾದೆವು ಅಂತಿಟ್ಕೊಳ್ಳಿ, ಇಲ್ಲಿ ಬಂದು ದೇವನ ಪ್ರತ್ಯಕ್ಷನಾದರೆ ಒಂದು ಸರಿ ನಮಗೂ ಕೂಡ ಗಾಬರಿ ಆಗ್ಬೋದು. ಅವನು ಬಂದದ್ದು ಗೊತ್ತಾಗದ ಹಾಗೆ ಆಗಬೇಕಲ್ಲ, ಅದಕ್ಕೂ ಅವನದೇ ವ್ಯವಸ್ಥೆ.
ಹಾಗಾಗಿ ಒಂದು ವರಾಹ ರೂಪದಲ್ಲೂ ಬರಬಹುದು, ಒಂದು ಮೀನಿನ ರೂಪದಲ್ಲೂ ಬರಬಹುದು, ಒಂದು ಕೂರ್ಮದ ರೂಪದಲ್ಲೂ ಬರಬಹುದು, ಒಂದು ಮಗುವಿನ ರೂಪದಲ್ಲಿ ಬಂದು ಉಪದೇಶ ಆಗಬಹುದು, ಜಗತ್ತಿನ ಯಾವುದೋ ಪಶು ಪಕ್ಷಿ ಕ್ರಿಮಿ ಕೀಟಗಳ ರೂಪದಲ್ಲಿ ಬಂದು ಅವನು ನಮ್ಮನ್ನು ಉದ್ಧಾರ ಮಾಡಬಹುದು. ಅದು ಯಾವುದೂ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಬಹಳ ಒಳಿತನ್ನು ಇವತ್ತು ಅವಹೇಳನ ಮಾಡುವ, ತಿರಸ್ಕಾರದ, ಕನಿಷ್ಠ ಮಾಡುವ ಮಾತಾಗಿ ಬಳಕೆಯಾಗಿದೆ. ಹಾಗಲ್ಲ ಅಂತ ಎದೆ ತಟ್ಟಿ ಗಟ್ಟಿಯಾಗಿ ಹೇಳುವ ಸಾಧ್ಯತೆ ನಮಗೆ ಬರಬೇಕಾದ್ರೆ ನಮಗೆ ಸಕಲದರ ಒಳಗೂ ಭಗವಂತನನ್ನು ನೋಡುವಂತಹ ಮನಸ್ಥಿತಿ ಬರಬೇಕು. ಕೆಲವು ಧರ್ಮಗಳಲ್ಲಿ ಇವತ್ತು ಎಲ್ಲದರಲ್ಲಿ ಭಗವಂತನಿಲ್ಲ ಅನ್ನುವ ಒಂದು ಸಾಮಾನ್ಯ ತಿಳುವಳಿಕೆಯಿಂದಲೇ ಆಪರಿ ಕೊಲೆ, ಆಪರಿ ದುಷ್ಟತನ, ಆಪರಿ ಕ್ರೌರ್ಯ. ನಮಗೆ ಇನ್ನೊಂದು ಜೀವವನ್ನು ಕಡಿಯುವಾಗ ಯಾಕೆ ಕೈ ನಡುಗ್ತದೆ ಅಂದರೆ ನಮ್ಮ ಧರ್ಮ ಹೇಳಿದೆ ಪ್ರತಿಯೊಬ್ಬರ ಒಳಗೂ ಭಗವಂತನಿದ್ದಾನೆ. ಆದ್ದರಿಂದ ನಮ್ಮ ಧರ್ಮಕ್ಕೆ ಅಷ್ಟು ಸರಳವಾಗಿ ಯಾರನ್ನು ಹೋಗಿ ಕೊಚ್ಚಿ ಕೊಲ್ಲೋಕ್ಕಾಗೋದಿಲ್ಲ. ಆದರೆ ಕೆಲವು ಧರ್ಮಗಳು ಹಾಗಿಲ್ಲ. ಅವು ಏನು ಹೇಳ್ತಾ ಬಂದಿದ್ದಾವೆ ಅಂದರೆ ಭಗವಂತ ಅಲ್ಲಿ ಮಾತ್ರ ಇರೋದು, ನಾವು ಯಾರೂ ಭಗವಂತರಲ್ಲ. ನಮ್ಮಲ್ಲಿ ಎಲ್ಲ ಭಗವಂತನನ್ನು ನಂಬುವ ಭಕ್ತರಿದ್ದರೆ ಮಾತ್ರ ಭಕ್ತರು, ಇಲ್ಲದಿದ್ದರೆ ಅವರು ಬದುಕಲಿಕ್ಕೆ ಲಾಯಕ್ಕಲ್ಲ ಅಂತ ಹೇಳಿರೋದ್ರಿಂದ ದುಷ್ಟತನಗಳು, ಕ್ರೌರ್ಯಗಳು ಮೀರ್ತಿವೆ. ಈ ಎಚ್ಚರವನ್ನು, ನಮ್ಮ ಧರ್ಮದ ಈ ಅಂತಃಸತ್ವವನ್ನು, ನಮ್ಮ ಧರ್ಮ ಹಾಕಿಕೊಟ್ಟಿರುವ ಇಂಥ ಭದ್ರ ಬುನಾದಿಯನ್ನು 4 ಜನರ ಕೀಟಳೆಯ ಮಾತುಗಳಿಗೆ ಬಲಿಯಾಗಿ ನಾವು ಬೇರೆ ಧರ್ಮಕ್ಕೆ ವಶವಾಗುವುದನ್ನು ಖಂಡಿತ ನಿಲ್ಲಿಸಬೇಕು. ಬೆಳೆಯುತ್ತಿರುವ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿ ಇದರ ನಿಜ ಸತ್ವವನ್ನು ಹೇಳಿಕೊಡುವ ಕೆಲಸ ಆಗಬೇಕು. ಆದ್ದರಿಂದ ವರಾಹ ಅಂದರೆ ಅದು ಆಟ ಅಲ್ಲ, ಭಗವಂತ ತಾನು ಹೇಗೂ ಬರಬಹುದು ಅಂತ ನಮಗೆ ತೋರಿಸಿ ಹೋದ ಒಂದು ಚಾಲೆಂಜ್. ನನ್ನನ್ನು ಹೇಗೆ ಸ್ವೀಕರಿಸ್ತೀರಿ, ನಾನು ಹೇಗೆ ಬಂದರೆ ಹೇಗೆ ನೋಡ್ತೀರಿ, ಅದು ಇದೆ ಅನ್ನುವುದು ಕೂಡ ಎಚ್ಚರದಲ್ಲಿ ಇರಬೇಕಾಗಿದೆ. ಕಾಲ ಬಹಳ ವೇಗವಾಗಿ ಹೋಗ್ತಿದೆ. ನಾನು 30% ಕೂಡ ಹೇಳೋದು ಸಾಧ್ಯ ಆಗಿಲ್ಲ. ಆದರೂ ಕಾಲದ ಅಳತೆಯನ್ನು ಮೊನ್ನೆ ದಿನ ಮಾಡುವಾಗ ನಾನೊಂದು ವಿಷಯ ನಿಮಗೆ ಹೇಳಬೇಕಾಗಿತ್ತು. ಕಾಲ, ನಾನು ಟೈಮ್ ಅನ್ನೋದನ್ನು ಹೇಳುವಾಗ ನಿಮಗೆ ಎಷ್ಟೊಂದು ಲೆಕ್ಕಾಚಾರಗಳನ್ನು ಹೇಳಿ ಒಂದು ಮಾತು ಹೇಳೋದಕ್ಕೆ ಮರೆತೆ. ಕಾಲ ಯಾವಾಗ ನಮ್ಮ ಕೈವಶ ಆಯಿತೋ ಆವತ್ತು ನಾವು ಕಾಲ ಗೆದ್ದ ಹಾಗೆ. ಕಾಲ ಯಾವಾಗ ಕೈವಶ ಆಗ್ತದೆ ಗೊತ್ತಾ? ನಮಗೆ ಅನುಭವಕ್ಕೆ ಬರದೆ ಕೆಲವು ಘಟನೆಗಳು ನಡೀತದೆ ನೋಡಿ. ಈಗ ಉದಾಹರಣೆಗೆ, ಒಬ್ಬ ಹುಡುಗ ಒಂದು ಹೆಣ್ಣಿನ ಜೊತೆಗೆ ನಿರಂತರ ಪ್ರೇಮದ ಮಾತುಕತೆ ಮಾಡ್ತಿದ್ದ ಅಂತ ಇಟ್ಕೊಳ್ಳಿ. ಅಥವಾ ಒಂದು ಹುಡುಗನ ಜೊತೆಗೆ ಅವಳ ಪ್ರೀತಿಯ ಸಲ್ಲಾಪಗಳನ್ನು ನಡೆಸ್ತಿದ್ದಾರೆ. ಅವರಿಗೆ 1 ಗಂಟೆ ಆದದ್ದೇ ಗೊತ್ತಾಗೋದಿಲ್ಲ. 1 ಗಂಟೆ ಆಗೋಯ್ತಾ ಅಂತ. ಅದು ಮನೆಗೆ ಹೋಗೋದಿರ್ತದೆ, ಅಥವಾ ಯಾರಿಗೋ ಹೇಳಿ ಬಂದಿರ್ತಾರೆ, ಈಗ ಹೋಗದಿದ್ದರೆ ಮನೆಗೆ ಗೊತ್ತಾಗ್ತದೆ ಅನ್ನುವ ಭಯ ಇರ್ತದೆ. ಏನೇನೋ ಆಗಿ 1 ಗಂಟೆ ಆಯಿತು ಅಂತ ಗೊತ್ತಾಗುತ್ತಲ್ಲ, ಆಗ ಅವರಿಗೆ 1 ಗಂಟೆ ಅನ್ನೋದು 5 ನಿಮಿಷದ ಅವಧಿ ಅಂತ ಅನಿಸಿಬಿಟ್ಟಿರ್ತದೆ. ಅದೇ 1 ಗಂಟೆಯನ್ನು ಪರೀಕ್ಷೆಗೆ ಓದುವಾಗ ಟೈಮು, ಅಯ್ಯೋ ದೇವರೇ ಇನ್ನೂ ಅದು ಓದಿ ಆಗಲಿಲ್ಲ, ಈ ಟೈಮ್ ಒಂದು ಯಾಕೆ ಅರ್ಥ ಆಯ್ತದೇನೋ ಅಂತ ಅದನ್ನು ಬೈಕೊಂಡು ಓದೋದು. ಆ ಕಡೆಯಿಂದ ಅದು ಓಡಿದ ಹಾಗಾಗ್ತದೆ. ಸಂತೋಷದ ಓಟ ಅಲ್ಲ ಅದು, ನಮ್ಮನ್ನು ಮೀರಿ ಓಡ್ತಿದೆ ಅಂತ ಅನ್ನಿಸ್ತದೆ. ಇನ್ನು ಕೆಲವೊಮ್ಮೆ ಒಂದು ಕೆಲಸ, ಇಷ್ಟವಿಲ್ಲದ ಕೆಲಸವನ್ನು 1 ಗಂಟೆ ಮಾಡಲಿಕ್ಕೆ ಹಚ್ಚಿದರೆ ಸಮಯವೇ ಸಾಗುವುದಿಲ್ಲ. ಎಷ್ಟು ಹೊತ್ತಿಂದ ಮಾಡಿದರೂ ಇದು ಟೈಮ್ ಹೋಗೋದಿಲ್ಲಪ್ಪ, 1 ಗಂಟೆ ಮಾಡಲಿಕ್ಕೆ ಹೇಳಿದ್ದಾರೆ, ನಾನು ಆಗದಿಂದ ಮಾಡ್ತೇನೆ, ಟೈಮೇ ಆಗಲಿಲ್ಲ. ಹಾಗಾಗಿ ಸಮಯ ನಮಗೆ ಇಷ್ಟದ ವಿಷಯವಾದರೆ ನಾವು ಕಾಲವನ್ನು ದಾಟಿದ್ದೇವೆ ಅಂತ ಅರ್ಥ. ಸಮಯ ನಮಗೆ ಕಷ್ಟದ ವಿಷಯವಾದರೆ ನಾವು ಕಾಲದ ಅಧೀನವಾಗಿದ್ದೇವೆ ಅಂತ ಅರ್ಥ. ಕಾಲವು ನಮ್ಮನ್ನು ಮೀರಿ ಓಡ್ತಿದೆ, ನಮ್ಮ ಕೆಲಸ ಸಾಗಲಿಲ್ಲ ಅಂದರೆ ನಾವಿನ್ನು ಆಲಸ್ಯಗಳಾಗಿದ್ದೇವೆ ಅಂತ ಅರ್ಥ. ಆ ಅರ್ಥದಲ್ಲಿ ನಾವು ಬಹುಶಃ ನನಗನ್ನಿಸುತ್ತೆ ಭಾಗವತದ ಓಟದಲ್ಲಿ ನಮಗೆ ತುಂಬ ಸಂತೋಷ ಮತ್ತು ಇಷ್ಟದ ಸಂದರ್ಭವನ್ನು ಅನುಭವಿಸ್ತಿದ್ರೆ ನಾವು ಕಾಲದ ಜೊತೆಗಿದ್ದೇವೆ ಅಂತ, ಮತ್ತು ಕಾಲ ನಮ್ಮನ್ನು ಮೀರಿಲ್ಲ ಅಂತ ನಾನು ಭಾವಿಸಿಕೊಂಡು ನಿನ್ನೆ ದಿನ ನಾನು ಹೇಳಿದೆ, ಪ್ರಸೂತಿ ದಕ್ಷ ಪ್ರಜಾಪತಿಯನ್ನು ಮದುವೆಯಾದ ಮೇಲೆ 13 ಜನ ಧರ್ಮನನ್ನು ಮದುವೆಯಾಗಿ ಅಲ್ಲಿ ಒಂದು ಸಂತಾನ, ಕೊನೆಯ ಮೂರ್ತಿಗೆ ನರನಾರಾಯಣರು. ಆ ಬಳಿಕ ಸ್ವಧಾ ಅನ್ನುವವಳು ಅವಳು ಪಿತೃದೇವತೆಗಳನ್ನು ಮದುವೆಯಾದದ್ದು. ಸ್ವಾಹ ಅನ್ನುವವಳು ಅಗ್ನಿದೇವನನ್ನು ಮದುವೆಯಾಗಿ ಅಗ್ನಿದೇವನ ಮತ್ತು ಸ್ವಾಹನಿಂದ 5 ಮಕ್ಕಳು. ಅಲ್ಲಿಂದ ಮತ್ತೆ ಪುನಃ 45 + 4 49 ಮಕ್ಕಳು ಅನ್ನುವ ಒಟ್ಟು ಅಗ್ನಿದೇವರು 49 ಅನ್ನುವ ಲೆಕ್ಕವನ್ನೆಲ್ಲ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಆ ನಂತರ ಸತಿಯ ವಿಷಯ ಬಂತು. ಕೊನೆಯ ಮಗಳು ಸತಿ,
ಶಿವನಿಗೆ ಮದುವೆ ಮಾಡಿಕೊಡಲಾಯಿತು. ಸಂತಾನವಿಲ್ಲ, ಯಾಕೆಂದರೆ ಅವಳು ಆತ್ಮಾಹುತಿ ಮಾಡಿಕೊಂಡ್ಳು. ಯಾಕೆ ಆತ್ಮಾಹುತಿ ಮಾಡಿಕೊಂಡ್ಳು ಅನ್ನುವ ಪ್ರಶ್ನೆಯ ಜೊತೆಗೆ ನಾವು ನಿನ್ನೆಯ ಮಾತನ್ನು ನಿಲ್ಲಿಸಿದ್ದೆವು. ಒಂದು ಸಂದರ್ಭ ಬರುತ್ತೆ, ಬ್ರಹ್ಮ ಒಂದು ಯಜ್ಞವನ್ನು ಮಾಡ್ತಾನೆ. ಬ್ರಹ್ಮನ ಯಜ್ಞ ಅಂದಾಗ ಬ್ರಹ್ಮ ಸಕಲರನ್ನು ಆಹ್ವಾನ ಕೊಟ್ಟು ಕರೆದಿದ್ದಾನೆ. ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ರಾಜರಿದ್ದಾರೆ, ಎಲ್ಲರೂ ಇದ್ದಾರೆ, ಶಿವನೂ ಇದ್ದಾನೆ. ಇಂಥ ಒಂದು ಯಜ್ಞ ಸಂದರ್ಭದಲ್ಲಿ ಸಕಲರು ಬಂದು ಸೇರಿ ಹೀಗೆ ಆಸೀನರಾಗಿದ್ದಂತಹ ಹೊತ್ತು ಆಗಲೇ ದಕ್ಷ ಪ್ರಜಾಪತಿ, ನಿಮಗೆ ಅರ್ಥ ಆಗ್ತಿದೆ, ಪ್ರಸೂತಿಯ ಗಂಡನಾಗಿ ತನ್ನ ವಂಶದಲ್ಲಿ ಒಬ್ಬ ನರನಾರಾಯಣ ಹುಟ್ಟಿದ ಆ ಹಿನ್ನೆಲೆ ಇರುವಂತಹ ಮತ್ತು ಪ್ರಜಾಪತಿಗಳಿಗೆ ದೊರೆಯಾಗಿ ಇದ್ದಂತಹ ದಕ್ಷ ಬಹಳ ತೇಜಸ್ವಿಯಾಗಿರ್ತಾನೆ. ಹೆಚ್ಚು ಅವನ ಹೆಸರು, ಅವನ ವೈಖರಿ ಎಲ್ಲವೂ ಬಹಳ ವಿಶೇಷವಾಗಿದ್ದರಿಂದ ಅವನು ಬರುವಾಗ ಅವನ ತೇಜಸ್ಸಿಗೆ ಎಲ್ಲರೂ ಎದ್ದು ನಿಲ್ತಾರೆ. ಮೊದಲೇ ಅಧಿಕಾರದ ಮದದಿಂದ ಸೊಕ್ಕಿದ್ದಂತಹ ದಕ್ಷ ಪ್ರಜಾಪತಿಗೆ ಎಲ್ಲರೂ ಎದ್ದು ನಿಂತಾಗ ಬಹಳ ಒಂದು ಹೆಮ್ಮೆ ಮತ್ತು ಗರ್ವ. ನೋಡ್ತಾನೆ, ಶಿವನೊಬ್ಬ ಎದ್ದು ನಿಂತಿರುವುದಿಲ್ಲ. ಶಿವ ಯಾರು? ಅವನ ಮಗಳ ಗಂಡ, ಅಳಿಯ ಒಬ್ಬ ಎದ್ದು ನಿಂತಿಲ್ಲ, ಉಳಿದವರೆಲ್ಲ ಎದ್ದು ನಿಂತಿದ್ದಾರೆ ಅಂದಾಗ ದಕ್ಷ ಪ್ರಜಾಪತಿಗೆ ಬಹಳ ಅವಮಾನ ಅನ್ನಿಸ್ತದೆ. ಅವನ ಅಹಂಕಾರಕ್ಕೆ ಪೆಟ್ಟಾಗ್ತದೆ. ಅವನು ಸಿಟ್ಟು ಮತ್ತು ಕ್ರೋಧಕ್ಕೆ ಒಳಗಾಗ್ತಾನೆ. ಅತ್ಯಂತ ಆವೇಶಭರಿತನಾಗಿ, ತಾನು ಇರುವ ಸ್ಥಾನಮಾನ ದೊಡ್ಡದು, ಬ್ರಹ್ಮನಾದರೂ ತಂದೆ, ಇವನು ಶಿವ ಯಾಕೆ ಎದ್ದು ನಿಲ್ಲಿಲ್ಲ ಅನ್ನುವ ಒಂದು ಸಿಟ್ಟಿನಿಂದ ಅವನು ಯಕಶ್ಚಿತ್ ಒಬ್ಬ ಸಾಮಾನ್ಯನಿಗೆ ಮಾತನಾಡುವ ಹಾಗೆ ಶಿವನ ಕುರಿತು ಮಾತನಾಡ್ತಾನೆ. ಇವನು ಒಬ್ಬ ಅರ್ಹ ವ್ಯಕ್ತಿಯ, ಇವನು ಏನು ಯೋಗ್ಯತೆ ಉಳ್ಳವನು ಅಂತ ತಿಳಿದು ನಾನು ಇವನನ್ನು, ನನ್ನ ಮಗಳನ್ನು ಸಾವಿತ್ರಿಯನ್ನು ಮದುವೆ ಮಾಡಿಸಿಕೊಟ್ಟ ಹಾಗೆ ಮಾಡಿಕೊಟ್ಟೆ. ಆದರೆ ಎಂಥ ಒಬ್ಬ ಅನರ್ಹ ವ್ಯಕ್ತಿ ಇವನು. ನನ್ನ ಮಗಳ ಜಿಂಕೆಯ ಕಣ್ಣಿನಂತಹ ಆ ಒಂದು ಸುಂದರ ಹುಡುಗಿಗೆ ಈ ಕಪಿಯ ಕಣ್ಣಿನ ಶಿವನನ್ನು ಮದುವೆ ಮಾಡಿಸಿಕೊಟ್ಟೆನಲ್ಲ. ಒಬ್ಬ ಮದುವೆ ಮಾಡಿಸಿಕೊಂಡಿದ್ದಾನೆ ಅಂದರೆ ನನ್ನ ಶಿಷ್ಯನಿಗೆ ಸಮಾನ, ನಾನು ಗುರು ಬಂದಾಗ ಎದ್ದು ನಿಂತು ಗೌರವಿಸಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ಲದ ಅಜ್ಞಾನಿ, ಅನಾಗರಿಕ, ಸ್ಮಶಾನವಾಸಿ, ಮೈ ತುಂಬ ಬೂದಿ ಬಳಿದುಕೊಂಡು ರುಂಡಮಾಲೆ ಧರಿಸುವ, ಯಾವ ಒಳ್ಳೆಯ ಆಭರಣಗಳಿಲ್ಲದ, ಯಾವ ಒಳ್ಳೆಯ ಲಕ್ಷಣಗಳಿಲ್ಲದ ಒಬ್ಬ ಪಾಶವಿ ವ್ಯಕ್ತಿ, ಇಂಥವನನ್ನು ಮದುವೆ ಮಾಡಿಸಿಕೊಟ್ಟೆನಲ್ಲ. ಇಂಥ ಒಬ್ಬ ಅನರ್ಹನಿಗೆ ಮದುವೆ ಮಾಡಿಸಿಕೊಟ್ಟದ್ದಕ್ಕಾಗಿ ನನ್ನ ತಂದೆಯ ಮಾತು ಕೇಳಿ ತಪ್ಪು ಮಾಡಿದೆನಲ್ಲ ಅನ್ನುವ ಪಶ್ಚಾತ್ತಾಪ ನನಗಾಗ್ತಿದೆ. ಇವನ ಮುಖ ಕೂಡ ನೋಡುವುದಕ್ಕೆ ಇವನು ಲಾಯಕ್ಕಲ್ಲ. ಇಂಥ ವ್ಯಕ್ತಿಯ ಅನಾಗರಿಕತೆಯನ್ನು ನಾನು ಧಿಕ್ಕರಿಸ್ತೇನೆ. ಇನ್ನು ಮುಂದೆ ಇವನಿಗೆ ಯಜ್ಞದಲ್ಲಿ ಇಂದ್ರಾದಿ ದೇವತೆಗಳಿಗೆ ಸಲ್ಲುವ ಆ ಹವಿರ್ಭಾಗ ಇವನಿಗೆ ಸಲ್ಲದೇ ಇರಲಿ ಅಂತ ಘೋಷಿಸ್ತಾನೆ. ದಕ್ಷನ ಇಷ್ಟು ಮಾತಿಗೂ ಶಿವ ಮುಗುಳ್ನಗು ನಗ್ತಾ ಕೂತಿರ್ತಾನೆ, ಏನೂ ಉತ್ತರ ಕೊಡೋದಿಲ್ಲ. ಹಾಗೆ ಮುಂದುವರಿಯುತ್ತದೆ ಅವನ ಆರ್ಭಟ. ಅದನ್ನು ಅಲ್ಲಿ ಇರುವ ಯಾರೂ ತಡೆಯುವುದೂ ಇಲ್ಲ ಕೂಡ. ಇಷ್ಟಾದಾಗ ನಂದಿಗೊಂದು ಕೋಪ ಬರುತ್ತೆ. ನಂದಿ ಮಾತ್ರ, ಹೀಗೆ ಅವಮಾನ ಮಾಡಿದಿರಲ್ಲ, ನನ್ನ ದೊರೆಗೆ ಹೀಗೆ ಅವಮಾನ ಮಾಡಿದ ನೀವೆಲ್ಲರೂ ಕೂಡ, ಮುಖ್ಯವಾಗಿ ದಕ್ಷನು ತತ್ವಜ್ಞಾನದಿಂದ ವಿಮುಖನಾಗಲಿ, ಅವನಿಗೆ ಕರ್ಮಕಾಂಡದ ಬಂಧನದಲ್ಲಿ ಅವನು ಸಾಮಾನ್ಯ ಮನುಷ್ಯರ ಹಾಗೆ ಬದುಕುವಂತಾಗಲಿ, ಅವನನ್ನು ಸಂಸಾರ ತನ್ನ ಬಂಧನದಿಂದ ನೂಕಿ ತಿದ್ದಿ ತೀಡಿ ಅವನನ್ನು ಹಿಂಸಿಸಲಿ, ಅವನು ಕಾಯಮ್ಮಾಗಿ ಈ ಸಂಸಾರ ಪಾಶದ ಒಳಗೆ ಮುಳುಗಿ ಹೋಗಲಿ, ಅವನಿಗೆಂದು ವಿದ್ಯೆಯ ಮಾರ್ಗದ ಅಥವಾ ಜ್ಞಾನ ಮಾರ್ಗದ ದಾರಿ ತೆರೆಯದೇ ಇರಲಿ, ಅಜ್ಞಾನದ ಅಂಧಕಾರ ಅವಿದ್ಯೆ ಅವನನ್ನು ಆವರಿಸಲಿ. ಇಷ್ಟು ಜನ ಬ್ರಾಹ್ಮಣರು ಕೂತು ನೋಡುತ್ತಿದ್ದೀರಲ್ಲ, ನಿಮ್ಮ ಪೌರೋಹಿತ್ಯ, ನೀವು ಮಾಡುವ ಒಳಿತುಗಳು, ಪೂಜೆ ಪುನಸ್ಕಾರಗಳು, ಇನ್ನು ಮುಂದೆ ವ್ರತ ಉಪವಾಸ ನಿಯಮಗಳೆಲ್ಲವೂ ಕೂಡ ಗಾಳಿಗೆ ತೂರಿದ ವ್ರತ ನಿಯಮಗಳ ಹಾಗೆ ಆಗಿ ನೀವು ಯಕಶ್ಚಿತ್ ಹೊಟ್ಟೆಪಾಡಿಗಾಗಿ ಇದ್ದ ಬದ್ದ ಮನೆಗೆ ಹೋಗಿ ಪೌರೋಹಿತ್ಯವನ್ನು ದಕ್ಷಿಣೆಗಾಗಿ ಮಾಡುವಂತಹ ಬ್ರಾಹ್ಮಣ್ಯ ನಿಮಗೆ ಬರಲಿ ಅಂತ ನಂದಿಕೇಶ್ವರ ಶಾಪ ಕೊಡ್ತಾನೆ. ಯಾವುದಕ್ಕೂ ಬ್ರಹ್ಮ ಮಾತಾಡೋದಿಲ್ಲ. ಅವಭೃತ ಸ್ನಾನ ಆಗುತ್ತೆ ಆ ದಿವಸದ ಯಜ್ಞದ್ದು. ಯಾವ ಮಾತುಗಳು ಇಲ್ಲದೆ ಶಿವ ನಿರ್ಗಮಿಸ್ತಾನೆ. ಮೊದಲೇ
ತಾನು ಮಾಡಿದ್ದು ಸರಿ ಎನ್ನುವ ಆರ್ಭಟದಲ್ಲಿದ್ದಂತಹ ದಕ್ಷನಿಗೆ ಕಾಲಾಂತರದಲ್ಲಿ ಕೆಲ ವರ್ಷಗಳ ನಂತರ ದಕ್ಷ ಪ್ರಜಾಪತಿಗಳ ಅಧಿಪತಿ ಅನ್ನುವ ಹೆಸರು ಬೇರೆ ಸಿಕ್ಕುತ್ತೆ, ಬ್ರಹ್ಮನಿಂದ ದೊರಕುತ್ತೆ. ಅವನ ಅಧಿಪತಿಯಾಗಿ ನೇಮಕ ಆಗ್ತಾನೆ. ಈ ಗರ್ವವು ತಲೆಗೆ ಅಡರಿರುತ್ತೆ. ಅಂಥ ಹೊತ್ತಿನಲ್ಲಿ ವಾಜಪೇಯ ಯಜ್ಞ ಮುಗಿಸಿ ಅವನ ಬೃಹಸ್ಪತಿ ಸವ ಅನ್ನುವ ಇನ್ನೊಂದು ಯಜ್ಞಕ್ಕೆ ತೊಡಗ್ತಾನೆ. ಈ ಬೃಹಸ್ಪತಿ ಸವಕ್ಕೆ ಎಲ್ಲರನ್ನೂ ಕರೀತಾನೆ, ಶಿವನನ್ನು ಮಾತ್ರ ಆಮಂತ್ರಣ ಕೊಡುವುದಿಲ್ಲ. ಅಂದರೆ ಸತಿ ಸಹಿತವಾಗಿ ಅವರಿಬ್ಬರಿಗೆ ಆಮಂತ್ರಣವಿಲ್ಲ. ಶಿವ ತನಗೆ ಏನೂ ಗೊತ್ತಿಲ್ಲದ ಹಾಗೆ ಕುಳಿತಿದ್ದಾನೆ. ಅಂಥ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಎಲ್ಲರೂ ದಕ್ಷ ಪ್ರಜಾಪತಿಯ ಆ ಯಜ್ಞಕ್ಕೆ ಹೋಗುವ ಮಾತುಗಳು ಈ ಸತಿಯ ಕಿವಿಗೆ ಬೀಳುತ್ತೆ. ಓಹ್, ಇವರೆಲ್ಲ ನನ್ನ ಅಪ್ಪನ ಮನೆಗೆ ಹೋಗ್ತಾರಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ. ವಿಷಯ ತಿಳಿಯುತ್ತದೆ, ಯಜ್ಞ ನಡೀತಿದೆ, ದಕ್ಷ ಎಲ್ಲರನ್ನೂ ಆಹ್ವಾನ ಮಾಡಿದ್ದಾನೆ, ಶಿವನಿಗೆ ಮತ್ತು ಸತಿಗೆ ಯಾಕೋ ಆಹ್ವಾನ ಕೊಟ್ಟಿಲ್ಲ. ಅದನ್ನು ಕೇಳ್ತಾ ಕೇಳ್ತಾ ಅವಳಿಗೆ ಒಳಗಿನಿಂದ ತವರು ಮನೆಗೆ ಹೋಗಬೇಕು, ಅಪ್ಪನ ಮನೆ ಕಾರ್ಯಕ್ರಮ ನಾನು ಪಾಲ್ಗೊಳ್ಳಬೇಕು ಅಂತ ಅಪೇಕ್ಷೆ ಪ್ರಾರಂಭ ಆಗುತ್ತೆ. ಅವಳು ಬಂದು ಗಂಡನ ಮುಖ ನೋಡ್ತಾಳೆ. ಗಂಡ ಯಾವ ವಿಷಯವೂ ಗೊತ್ತೇ ಇಲ್ಲದ ಹಾಗೆ ಕೂತಿದ್ದಾನೆ. ಇವಳು ಮತ್ತೆ ನೋಡಿ ನೋಡಿ ಆ ವಿಷಯವನ್ನು ತಾನಾಗಿ ಪ್ರಸ್ತಾವ ಮಾಡ್ತಾಳೆ. ಹೇಳ್ತಾಳೆ, ಅಪ್ಪನ ಮನೆಯಲ್ಲಿ ಹೋಮ ಹವನ ಯಜ್ಞ ನಾನು ಹೋಗಬೇಕಲ್ವಾ, ನಾವು ಹೋಗಬೇಕಲ್ವ, ನಮ್ಮ ತಂದೆ ತಾಯಿ ಮನೆಯಲ್ಲಿ ಆಗುವಾಗ ತವರು ಮನೆ ಅಲ್ವಾ, ಕರೆಯದಿದ್ದರೂ ತವರು ಮನೆಯವರು ಕರೆಯದಿದ್ದರೆ ತಪ್ಪೇನಿಲ್ಲ ಅಲ್ಲ. ತವರು ಮನೆಯಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಗೊತ್ತಾದರೆ ಮಗಳು ಹೋಗೋದು ಏನು ತಪ್ಪು, ನಾನು ಹೋಗ್ತೇನೆ ಅನ್ನುವ ಹಾಗೆ ಆರಂಭ ಮಾಡ್ತಾಳೆ. ಆಗ ಶಿವ ಒಂದು ಮಾತು ಹೇಳ್ತಾನೆ. ಅಧಿಕಾರ, ಮದ, ಸಂಪತ್ತು, ವಯಸ್ಸು ಅಥವಾ ಆಯುಸ್ಸು, ಯೌವನ ಇವೆಲ್ಲವೂ ಒಳ್ಳೆಯವರಿಗೆ ಶೋಭೆ, ಕೆಟ್ಟವರ ಬಳಿ ಇವು ಇರಬಾರದು. ದುಷ್ಟರಿಗೆ ಎಂದು ಅಧಿಕಾರ, ಮದ, ಸಂಪತ್ತು, ಆಯುಸ್ಸು, ಯೌವನ ಇರಕೂಡದು. ಆ ಎಲ್ಲವೂ ಕೂಡ ತದ್ವಿರುದ್ಧವಾದ ಪರಿಣಾಮವನ್ನೇ ಮಾಡುತ್ತವೆ. ಅಷ್ಟು ಮಾತ್ರವಲ್ಲ, ಅವನು ಮುಂದುವರಿಸಿ ಹೇಳ್ತಾನೆ, ನಾನು ಯಾಕೆ ಅಂದು ಎದ್ದು ನಮಸ್ಕರಿಸಲಿಲ್ಲ ಎಂಬ ಪ್ರಶ್ನೆ ನಿನಗೇನಾದರೂ ಇರಬಹುದು. ನಾನು ನಿನ್ನ ಅಪ್ಪನನ್ನೋ ನನ್ನ ಮಾವನನ್ನೋ ಅವಮಾನಿಸಿದೆನು ಎಂದು ನಿನಗನಿಸಿರಲಿಕ್ಕೆ ಸಾಕು. ಆದರೆ ನಾವು ಅಂತರ್ಯಾಮಿಯಾದ ಭಗವಂತನನ್ನು ನಮ್ಮೊಳಗೇ ನಮಿಸುವುದರಿಂದ ಹೊರಗಿನ ರೂಪಕ್ಕೆ ತಲೆಬಾಗುವುದಿಲ್ಲ. ಆದ್ದರಿಂದ ನಾನು ಅವನೊಳಗಿರುವ ಭಗವಂತನನ್ನು ನಿತ್ಯ ನಮಿಸುತ್ತಿರುವ ನನ್ನ ಅನುಸಂಧಾನ ಇದ್ದದ್ದರಿಂದ ನಾನು ಪ್ರತ್ಯೇಕವಾಗಿ ಎದ್ದು ನಿಂತು ಅವನಿಗೆ ನಮಿಸಲಿಲ್ಲವೇ ಹೊರತು ಅವನನ್ನು ಅಗೌರವ ಮಾಡುವ ಉದ್ದೇಶ ನನಗಿರಲಿಲ್ಲ. ಆದರೂ ನೀನೀಗ ಒಂದು ಪ್ರಶ್ನೆ ಕೇಳಿದೆ, ಯಾಕೆ ಹೋಗಬಾರದು? ತಂದೆ ತಾಯಿ ಗುರು ಮಿತ್ರ ಮತ್ತು ಪತಿಯ ಮನೆಗೆ ಹೇಳಿಕೆ ಇಲ್ಲದೆ ಕರೆಯದೆ ಹೋಗಬಹುದು ಎನ್ನುವ ವಾದವನ್ನೂ ಹೇಳಿದೆ. ಒಂದೊಮ್ಮೆ ಪ್ರೀತಿ ಮಾತ್ರವೇ ಇದ್ದು ಯಾವ ದುರಹಂಕಾರವಿಲ್ಲದೆ ದ್ವೇಷದ ಯಾವ ಛಾಯೆಯೂ ಇಲ್ಲದೆ ಇದ್ದರೆ ತಂದೆ ತಾಯಿಯ ಮನೆಗೆ, ಗುರುವಿನ ಮನೆಗೆ, ಪತಿಯ ಮನೆಗೆ ಮತ್ತು ಮಿತ್ರರ ಮನೆಗೆ ಖಂಡಿತಕ್ಕೂ ಹೇಳದೇ ಹೋಗಬಹುದು. ಆದರೆ ನಿಮ್ಮನ್ನು ಅವಮಾನದಿಂದ ನೋಡುವ ಮನಸ್ಸು ಅಲ್ಲೂ ಒಬ್ಬರಲ್ಲಿ ಇದ್ದರೂ, ದ್ವೇಷದ ಹುಬ್ಬುಗಳು ಕಠೋರವಾಗಿ ನಮ್ಮನ್ನು ಅಹಂಕಾರದಿಂದ ದುರುಗುಟ್ಟಿ ನೋಡುವ ಅನುಭವವಾದಲ್ಲಿ, ಅದು ತಂದೆ ತಾಯಿಯ ಮನೆ ಇರಲಿ, ಅದು ಪತಿಯ ಮನೆ ಇರಲಿ, ಅದು ಗುರುವಿನ ಮನೆ ಇರಲಿ, ಅದು ಮಿತ್ರನ ಮನೆ ಇರಲಿ, ಹೋಗಕೂಡದು. ಮುಖ ನೋಡ್ತಾನೆ. ಇವಳಿಗೆ ಹೋಗಕೂಡದು ಅಂದದ್ದು ಇಷ್ಟವಾಗಿಲ್ಲ. ಅವಳು ಹೋಗುವುದರ ಕಡೆಗೆ ಇದ್ದಾಳೆ ಅನ್ನೋದು ಗೊತ್ತಾಗ್ತದೆ. ಇಷ್ಟು ಹೇಳಿದ ಬಳಿಕವೂ ತಂದೆಯ ಮನೆಗೆ ಹೋಗಲೇಬೇಕು ಎಂದು ನಿನ್ನ ಇಚ್ಛೆ ಇದ್ದರೆ ನೆನಪಿಟ್ಟುಕೋ, ಕರೆಯದೆ ಇಷ್ಟವಿಲ್ಲದ ಮನೆಗೆ, ಅವಮಾನಿಸುವ ಮನೆಗೆ ಹೋಗುವುದು ಎಂದರೆ ಆತ್ಮನಾಶ ಮಾಡಿಕೊಂಡಂತೆ. ನಿನಗೆ ಅಪ್ಪ ಅಮ್ಮನ ಮನೆಗೆ ಹೋಗುವುದು ನಿನ್ನ ಇಚ್ಛೆಯೇ ಹೌದಾದರೆ ನೀನು ಹೊರಡಬಹುದು ಅಂತ ಹೇಳಿ ಮನಸ್ಸಿನೊಳಗೆ ಅನ್ಕೋತಾನೆ. ನಾನು ಬೇಡ ಅಂದರೂ ಈಗ ಒಂದು ಅನಾಹುತ ಆಗುತ್ತೆ,
ಬೇಕು ಅಂದರೂ ಹೋಗು ಅಂದರೂ ಅನಾಹುತ ಆಗತ್ತೆ. ಯಾಕಂದ್ರೆ ಅವಳ ಮನಸ್ಸಲ್ಲಿ ಹೋಗದಿದ್ದರೂ ಅವಳು ಏನೋ ಮಾಡ್ಕೋತಾಳೆ, ಹೋದರೂ ಏನೋ ಆಗುತ್ತೆ, ಅದು ಗೊತ್ತೇ ಇತ್ತು ಇವನಿಗೆ. ಅಂತೂ ನಿನ್ನ ಆಯ್ಕೆ ಅಂತ ಬಿಡ್ತಾನೆ. ಆಮೇಲೆ ಸತಿ 2 ನಿಮಿಷ ಒಳಗೆ, 2 ನಿಮಿಷ ಹೊರ ಕಾಲಕ್ಕೆ ಮೇಲೆ ಹೋಗೋರು ನೋಡೋದು, ಮತ್ತೆ ಬರೋದು, ಮತ್ತೆ ಹೋಗಿ ನೋಡೋದು ಮಾಡಿ ಮಾಡಿ ತಾನು ಹೊರಡುವುದು ಅಂತ ತೀರ್ಮಾನಿಸಿ ಹೊರಡ್ತಾಳೆ. ಶಿವ ಅವಳಿಗೆ ಆಯ್ಕೆ ಬಿಟ್ಟಿದ್ದಾನೆ, ಹೊರಟ್ಲು. ಅವಳು ಹೊರಡುವುದು, ಒಬ್ಬಳೇ ಹೊರಡುವುದನ್ನು ನೋಡಿ ಮದ, ಮಣಿಮಂತ ಮೊದಲಾದ ಪಾರ್ಷದರು, ಶಿವನ ಪಾರ್ಷದರು ಒಂದು ಮೆರವಣಿಗೆ ಹಾಗೆ ಅವರ ಜೊತೆಗೆ ಹೋಗ್ತಾರೆ. ಜೊತೆಗೆ ಅವರ ಎಲ್ಲ ಅಂದರೆ ವೈಭವದ ಮೆರವಣಿಗೆಯಲ್ಲಿ ಕಲಶ ಅದು ಇದು ಏನು ತೊಗೊಂಡು ಹೋಗ್ತಾಳೆ ಎಲ್ಲದರ ಸಹಿತ ಸತಿ ಹೋಗ್ತಾಳೆ. ಸತಿ ಹೋಗಿ ದಕ್ಷ ಪ್ರಜಾಪತಿಯ ಯಜ್ಞ ಮನೆಗೆ ಬಂದಾಗ ಆ ಯಜ್ಞವಾಟಿಯಲ್ಲಿ ಎಲ್ಲರೂ ಸಂಭ್ರಮದಿಂದ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದಾರೆ. ಅಂಥ ಹೊತ್ತಿನಲ್ಲಿ ಎದುರಿಗೆ ಬಂದಂತಹ ಅಕ್ಕ ತಂಗಿಯಂದರು ಅಥವಾ ತಾಯಿ ಎಲ್ಲ ತುಂಬ ಪ್ರೀತಿಯಿಂದ ಸತಿಯನ್ನು ಬರಮಾಡಿಕೊಳ್ತಾರೆ. ತಂದೆ ನೋಡಿಯೂ ನೋಡದಂತೆ ಮಾಡ್ತಾನೆ. ಸಹೋದರಿಯರು ಮಾಡಿದ ಆ ಪ್ರೀತಿಯ ಸ್ವಾತಂತ್ರ್ಯದ ಆಯ್ಕೆಯ ಅಥವಾ ಅಭಿಮಾನದ ಅಪ್ಪುಗೆಗಿಂತ, ತಾಯಿ ಕರೆದ ಆ ಬಾಂಧವ್ಯಕ್ಕಿಂತ ಈ ಅವಮಾನ ಅವಳಿಗೆ ಪಟ್ಟನೆ ಹೊಡೆಯುತ್ತದೆ. ಅವಳು ತಕ್ಷಣವೇ ಇವರು ಕೊಟ್ಟ ಗೌರವ ಆದರಗಳನ್ನು ಧಿಕ್ಕರಿಸಿ ಬಹಳ ಒಳಗೊಳಗೆ ಬೆಂದು ಕುದ್ದು ತನ್ನ ಗಂಡನಿಗೆ ಈ ಪರಿ ಅವಮಾನ ಮಾಡ್ತಾ ಇರುವ ತನ್ನ ತಂದೆಯನ್ನು ಒಳಗೊಳಗೆ ನೊಂದು ನೋಡ್ತಾ ನೋಡ್ತಾ ಏಕಾಏಕಿ ತಂದೆಗೆ ಮಾತುಗಳನ್ನು ಆರಂಭ ಮಾಡ್ತಾಳೆ. ಅವಳ ಮಾತುಗಳು ಕಠೋರವಾಗಿ ತನ್ನ ಗಂಡನನ್ನು ತಾನು ಅವಮಾನಿಸಿದನಲ್ಲ ಅನ್ನುವ ಭಾವದಿಂದಲೇ ಹುಟ್ಟಿ ಅವಳು ಹೇಳ್ತಾಳೆ, ಒಬ್ಬ ಮಹಾಪುರುಷನನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗದ ಸಾಮಾನ್ಯ ನೀನು. ನನ್ನ ಗಂಡ ಅವನನ್ನು ಕನಿಷ್ಠ ಒಬ್ಬ ಸ್ಮಶಾನದ ಬೂದಿ ಬಳಿದುಕೊಳ್ಳುವ ಮನುಷ್ಯ ಅಂತ ಹೇಳಿದಿ. ನಿನಗೆ ಅಂತರಂಗದ ಸಂಪತ್ತಿನ ಎಚ್ಚರವೇ ಇಲ್ಲ. ನೀನು ಕಂಡದ್ದು ಬರೀ ಹೊರಗಿನ ಸೌಕರ್ಯಗಳನ್ನು, ಸವಲತ್ತುಗಳನ್ನು, ಆಭರಣ, ವಜ್ರ, ವೈಡೂರ್ಯಗಳನ್ನು. ನಿನಗೆ ಹೊರಗಿನ ಆಭರಣ, ಹೊರಗಿನ ವಸ್ತುಗಳೇ ಶ್ರೀಮಂತಿಕೆ, ಅದೇ ಸಂಪತ್ತು ಅನ್ನುವ ದೊಡ್ಡಸ್ತಿಕೆ. ನಿನಗೆ ಗೊತ್ತಿಲ್ಲ ಅವು ಇಂದು ಇದ್ದು ನಾಳೆ ಇಲ್ಲವಾಗುವವುಗಳು. ನನ್ನ ಗಂಡನ ಅಂತರಂಗದ ಸಂಪತ್ತನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ವಿಶೇಷ ಮನಸ್ಥಿತಿ ಬೇಕು. ಅಂಥ ಪ್ರಬುದ್ಧತೆ ನಿನಗಾದರೂ ಎಲ್ಲಿದೆ? ನಿನ್ನಂಥ ಕನಿಷ್ಠ ತಂದೆ ನನ್ನಂಥ ಎತ್ತರದ ಗಂಡನನ್ನು ಹೇಗೆ ಗುರುತಿಸಲಿಕ್ಕೆ ಸಾಧ್ಯ? ಆದರೆ ನನ್ನ ಆ ಗಂಡನನ್ನು ನೀನು ಗುರುತಿಸದೆ ಈಗ ನೀನು ಹೀಗೆಲ್ಲ ಅವನನ್ನು ಕನಿಷ್ಠ ಮಾಡುವ ಈ ಅವಮಾನವನ್ನು ನಾನು ಸಹಿಸಿಕೊಳ್ಳುವುದಿದೆಯಲ್ಲ, ಇದಕ್ಕಿಂತ ಕನಿಷ್ಠ ಹೀನಾಯ ಸ್ಥಿತಿ ಯಾವ ಮಕ್ಕಳಿಗೂ ಬರಬಾರದು. ನಾನು ಒಂದೊಮ್ಮೆ ನನ್ನ ಗಂಡನನ್ನು ವಿರೋಧಿಸಿದವ ನನ್ನ ಮುಂದಿದ್ದರೆ, ಶಕ್ತಿಶಾಲಿ ಆದರೆ ಅವನನ್ನೆಳೆದು ಅವನ ನಾಲಿಗೆಯನ್ನು ಕತ್ತರಿಸಿ ಕೆಳಕ್ಕೆ ಕೆಡವಬೇಕು, ಅಥವಾ ಅವನನ್ನು ನನ್ನ ದೈಹಿಕ ಶಕ್ತಿಯಿಂದ ಕುತ್ತಿಗೆ ಹಿಸುಕಿ ಕೊಲ್ಲಲಿಕ್ಕಾದರೆ ಕೊಂದು ಮುಗಿಸಬೇಕು. ಎರಡೂ ಸಾಧ್ಯವಾಗದೇ ಇದ್ದರೆ ಅಂಥ ಮಾತುಗಳನ್ನು ಹೇಳುವಂತಹ ಅಪ್ಪನ ಮುಂದೆ ಮಗಳಾಗಿ ಬದುಕಬಾರದು. ಯಾಕೆ ಗೊತ್ತಾ? ಕೆಟ್ಟ ಆಹಾರ ಉಂಡರೆ ಅದನ್ನು ವಾಂತಿ ಮಾಡಿ ಕಳಚಿಕೊಳ್ಳಬೇಕು. ಒಳಗಿಳಿಸಿಕೊಳ್ಳುವುದರಿಂದ ಅದು ಇಡೀ ದೇಹಕ್ಕೆ ಬಾಧೆ. ನನ್ನ ದೇಹದ ಬಾಧೆ ಮುಗಿಯಬೇಕಾದರೆ ವಾಂತಿ ಮಾಡಿಕೊಂಡು ಆಹಾರವನ್ನು ಸಂಪೂರ್ಣ ಹೊಟ್ಟೆ ಶುದ್ಧ ಆಗುವವರೆಗೆ ನಡೆಸುವುದು ಒಂದು ದಾರಿ. ಹಾಗೆಯೇ ಕೇಡಿಗನ ಮುಂದೆ ಬದುಕಿ ಉಳಿದರೆ ಆ ಕೇಡಿನ ಪರಂಪರೆಯನ್ನು ಮುಂದುವರಿಸಿದ ಹಾಗಾಗುತ್ತದೆ. ಆ ಕೇಡಿನ ಪರಂಪರೆ ಮುಂದುವರಿಸಿದರೆ ನಾಳೆಯ ದಿನ ಜನ ನನ್ನನ್ನು ದಕ್ಷನ ಮಗಳು ದಾಕ್ಷಾಯಿಣಿ ಅಂತ ನಿನ್ನ ಹೆಸರಿನಿಂದ ಕರೆಯುತ್ತಾರೆ. ಅದನ್ನು ಇಲ್ಲವಾಗಿಸಬೇಕಾದರೆ ನಿನ್ನ ಹೆಸರು ನಿರ್ನಾಮ ಮಾಡುವುದಕ್ಕೆ ನಾನು ಇಲ್ಲವಾಗಬೇಕು. ಅದನ್ನು ನಾನು ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿ ಆತ್ಮಾಹುತಿಗೆ ಯಜ್ಞವಾಟಿಯಲ್ಲಿ ಸಿದ್ಧಳಾಗಿ, ನಾನು ಯಾವುದನ್ನು ಯುಧಿಷ್ಠಿರ ಕೂಡ ಮಾಡಿದ್ದಾನೆ, ಅದನ್ನು ಯಾವುದನ್ನು ಶುಕಮುನಿಗಳು ಈ ಒಂದು ಪ್ರಾಣಾಯಾಮ ಮತ್ತು ಈ ವಜ್ರಾಸನದಲ್ಲಿ ಕೂತು ಇಡೀ ಪ್ರಾಣ ಬಿಡುವ ಒಂದು ಕ್ರಮವನ್ನು ಹೇಳಿದ್ರಲ್ಲ, ಮುಕ್ತಿ ಮಾರ್ಗದ್ದು, ಅದನ್ನೇ ಅವಳು ಅಲ್ಲಿ ಮಾಡ್ತಾಳೆ. ಇದನ್ನು ಥ್ರೂಔಟ್ ಯುಧಿಷ್ಠಿರ ತಾನು ಸ್ವರ್ಗಾರೋಹಣಕ್ಕೆ ಹೋದಾಗ ಮಾಡ್ತಾನೆ, ವಿದುರ ತನ್ನ ಕೊನೆಯನ್ನು ಹೀಗೆ ಮಾಡ್ತಾನೆ, ನಾವು ಇಲ್ಲಿ ಗಮನಿಸುವಂತಹ ಈ ಹೆಣ್ಮಗಳು ಮಾಡ್ತಾಳೆ. ಕಪಿಲ ತನ್ನ ತಾಯಿಗೆ ಹೇಳಿಕೊಟ್ಟದ್ದನ್ನು ಕಪಿಲನ ತಾಯಿ ತನ್ನ ತಪಸ್ಸು ಆರಂಭ ಮಾಡುವುದು ಹಾಗೆಯೇ. ಸೊ ಆ ಒಂದು ಪ್ರೋಸೆಸ್, ಅದನ್ನು ಆತ್ಮವನ್ನು ತಾನೇ ಬಿಟ್ಟು ಕೊಡುವ ಕ್ರಮವಾಗಿ ನಮಗೆ ಪದೇ ಪದೇ ಭಾಗವತ ದಾಖಲಿಸ್ತದೆ. ಹಾಗೆ ತನ್ನನ್ನು ತಾನು ಬಿಟ್ಟು ಕೊಡುವುದಕ್ಕೆ ಯಜ್ಞದ ಹೋಮದ ಹವನ ನಡೆಯುತ್ತಿರುವ ಆ
ಸಂದರ್ಭದಲ್ಲಿ ತಾಯಿ ಒಬ್ಬ ಹೆಣ್ಣು ಮಗಳು ತಾನು ಆತ್ಮಾಹುತಿಗೆ ಸಿದ್ಧಳಾಗಿ ವಜ್ರಾಸನ ಹಾಕಿ ಕೂತು ತನ್ನ ಪ್ರಾಣಾಯಾಮದ ಮೂಲಕ ಇನ್ನು ಆತ್ಮನಿಷ್ಕ್ರಮಣಕ್ಕೆ ಸಿದ್ಧಳಾದರೆ ಒಬ್ಬರೂ ತಡೆಯುವುದಿಲ್ಲ. ಅವಳು ತನ್ನ ಆತ್ಮಾಹುತಿಯನ್ನು ಮುಗಿಸ್ತಾಳೆ. ಅಂದರೆ ಅವಳ ಪ್ರಾಣ ನಿಷ್ಕ್ರಮಣ ಆಗುತ್ತೆ, ಅವಳು ಬೆಂಕಿಗೆ ಆಹುತಿಯಾಗ್ತಾಳೆ. ಇಷ್ಟಾದಾಗ ಜೊತೆಗೆ ಬಂದಂತಹ ಮದ ಮಣಿಮಂತ ಪಾರ್ಷದರೆಲ್ಲ ಅದನ್ನು ಹಾಳು ಮಾಡಿ ಯಜ್ಞವನ್ನೇ ಹಾಳು ಮಾಡಬೇಕು ಅನ್ನುವ ಸಿಟ್ಟಿನ ಆಕ್ರೋಶಕ್ಕೆ ಒಳಗಾಗಿ ಎಲ್ಲರೂ ಕೂಡಿದಾಗ ಅಲ್ಲಿ ತಮ್ಮ ಯಜ್ಞವನ್ನು ನಾಶ ಮಾಡಲಿಕ್ಕೆ ಬಂದಂತಹ ಈ ಪಾರ್ಷದರನ್ನು ತಡೆಯುವುದಕ್ಕೆ ಭೃಗುಮುನಿಗಳು ಉದ್ಯುಕ್ತರಾಗಿ ತಾನು ತೀರ್ಥವನ್ನು ಕೈಗೆ ತೆಗೆದುಕೊಂಡು ಹೋಮಕುಂಡದಲ್ಲಿ ಹೀಗೆ ಸಿಂಪಡಿಸಿದಾಗ, ಪ್ರೋಕ್ಷಿಸಿದಾಗ ಅಲ್ಲಿ ರುಭು ಅನ್ನುವ ದೇವತೆಗಳು ಉಂಟಾಗಿ ರುಭು ದೇವತೆಗಳು ಈ ಪಾರ್ಷದರನ್ನು ಓಡಿಸಿ ಬಿಡ್ತಾರೆ. ಯಾರೂ ಕೂಡ ಪ್ರತಿಭಟನೆ ಮಾಡುವುದಕ್ಕೆ ಉಳಿಯೋದಿಲ್ಲ. ಆತ್ಮಾಹುತಿಯಾಗಿದೆ ಸತಿಯದ್ದು, ಪಾರ್ಷದರು ಸೋತು ಬಂದಿದ್ದಾರೆ ಅನ್ನೋದು ಶಿವನಿಗೆ ಗೊತ್ತಾದದ್ದೇ ಶಿವ ಕೆಂಡಾಮಂಡಲನಾಗ್ತಾನೆ. ಅವನು ತನ್ನ ಉರಿಯ ಪರಾಕಾಷ್ಠೆಯ ಕೋಪದ ತುತ್ತ ತುದಿಯಲ್ಲಿ ತನ್ನದೊಂದು ಕೂದಲನ್ನು ಕೆಳಕ್ಕೆ ಕೆಡವಿದಾಗ ಅಲ್ಲಿ ಹುಟ್ಟುವವನು ವೀರಭದ್ರ. ಆ ವೀರಭದ್ರ ಆದೇಶವಾಗಲಿ ಅಂತ ನಿಲ್ತಾನೆ. ಹೀಗೆ ಯಜ್ಞವಾಟಿಯಲ್ಲಿ ಅವಮಾನವಾಗಿದೆ, ನನ್ನ ಹೆಂಡತಿ ಸತಿ ಆತ್ಮಾಹುತಿ ಮಾಡಿಕೊಂಡಿದ್ದಾಳೆ, ನೀನು ಅದರ ಪ್ರತಿಭಟನೆಯನ್ನು, ದ್ವೇಷವನ್ನು, ಸೇಡನ್ನು ಮುಗಿಸಿಕೊಂಡು ಬಾ ಅಂತ ಆದೇಶ ಪಡೆದು ಅಲ್ಲಿಗೆ ಹೋದ ವೀರಭದ್ರ ಯಜ್ಞವಾಟಿಯಲ್ಲಿ ಮಾಡಿದ್ದು ಏನು ಅಂದರೆ, ಅವನು ತೀರ್ಮಾನ ಮಾಡಿರ್ತಾನೆ, ನಂದಿಕೇಶ್ವರನ ಶಾಪದಲ್ಲಿ ಅದೂ ಇದೆ, ಇಲ್ಲಿ ಅವನು ಹೋಗಿ ಮಾಡ್ತಾನೆ ಏನು ಅಂತಂದರೆ, ಯಾವ ಒಂದು ಯಜ್ಞವನ್ನು ನಡೆಸಿ ಅವಮಾನಕ್ಕೆ ಕಾರಣನಾದ ದಕ್ಷನಿದ್ದಾನೆ ಅವನಿಗೆ ಹೋತದ ತಲೆ ಬರಲಿ ಅನ್ನುವುದು. ಆ ಹೋತದ ತಲೆ ಬರುವಂತೆ ಮತ್ತು ಭೃಗು ಇದಕ್ಕೆ ಯಜ್ಞಕ್ಕೆ ಒಂದು ತನ್ನ ಮೀಸೆ ತಿರುವಿ ಈ ಕ್ರಿಯೆ ನಡೆಯುವುದಕ್ಕೆ ಸಪೋರ್ಟ್ ಮಾಡಿದ್ದ ಅನ್ನುವ ಕಾರಣಕ್ಕಾಗಿ ಅವನ ಮೀಸೆಗಡ್ಡವನ್ನು ಕೇಳಲಾಗುತ್ತೆ. ಭಗ ಅನ್ನುವವನು ಕಣ್ಣಿನಿಂದ ಸನ್ನೆ ಕೊಟ್ಟು ಅದನ್ನು ಪ್ರಚೋದಿಸಿದ್ದರಿಂದ ಅವನ ಕಣ್ಣನ್ನು ವೀರಭದ್ರ ಕೇಳ್ತಾನೆ. ಪೂಷನ್ ಅನ್ನುವವನು ಹಲ್ಲು ಕಿರಿದು ನಕ್ಕದ್ದರಿಂದ ಅವನ ಹಲ್ಲುಗಳನ್ನು ತೆಗೆಯಲಾಗುತ್ತದೆ. ಕೊನೆಗೆ ದಕ್ಷನ ತಲೆಯನ್ನು ತೆಗೆಯಬೇಕು ಅನ್ನುವ ಪ್ರಯತ್ನದಿಂದ ಅವನ ಕುತ್ತಿಗೆಯನ್ನು ಒತ್ತಿ ಅವನಿಗೆ ಹೋತದ ತಲೆಯನ್ನು ವೀರಭದ್ರ ಇಡುವಲ್ಲಿಗೆ ದಕ್ಷ ಸೋಲ್ತಾನೆ. ಇಷ್ಟು ಆದಾಗ ದಕ್ಷನಿಗೆ ಒಂದು ಥರದ ಪಶ್ಚಾತ್ತಾಪ ಆಗುತ್ತೆ. ಯಜ್ಞದ ಅವಭೃತ ಆಗಿಲ್ಲ, ಪೂರ್ಣಾಹುತಿ ಇಲ್ಲ. ಆಗ ಅವರೆಲ್ಲ ಬ್ರಹ್ಮನನ್ನು ಮೊರೆ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ, ಇದನ್ನು ಶಿವನಿಂದಲೇ ನಾವು ಪರಿಹರಿಸಿಕೊಳ್ಳಬೇಕು. ಶಿವ ಇಷ್ಟಾದ ಮೇಲೆ ತಾನು ಏಕಾಂತದಲ್ಲಿ ತಪಸ್ಸಿಗೆ ತೊಡಗಿಬಿಟ್ಟಿರ್ತಾನೆ. ಆ ತಪಸ್ಸಿನ ಜಾಗಕ್ಕೆ ಇವರೆಲ್ಲ ಹೋಗಿ ಅವನನ್ನು ವಿನಂತಿಸಿದಾಗ ಅವನಗ್ತಾ ಹೇಳ್ತಾನೆ, ನನಗೆ ಕಾಯಂ ದ್ವೇಷಗಳಿಲ್ಲ, ಕೋಪಗಳಿಲ್ಲ. ಆ ಕ್ಷಣಕ್ಕೆ ಅವರ ಆ ಅಹಂಕಾರಕ್ಕೆ ಪ್ರತಿಕ್ರಿಯೆ ಮಾತ್ರ. ಮುಂದೆ ಶಿವನನ್ನು ಎಲ್ಲರೂ ಸ್ತುತಿಸುವಾಗ ಸಾಕ್ಷಾತ್ ವಿಷ್ಣುವೂ ಬಂದು ವಿಷ್ಣು ದಕ್ಷನಿಗೆ ಬುದ್ಧಿವಾದ ಹೇಳ್ತಾನೆ. ನನಗೆ ಹವಿರ್ಭಾಗವನ್ನು, ಬ್ರಹ್ಮನಿಗೆ ಹವಿರ್ಭಾಗವನ್ನು ಮಾತ್ರ ಕೊಡುವುದು ಎಂದರೆ ನೀವು ನಿಮ್ಮ ಅವಯವಗಳಲ್ಲೇ ವಿಭಾಗೀಕರಣ ಮಾಡಿಕೊಂಡ ಹಾಗೆ. ಕಾಲು ನನ್ನದು, ಕೈ ನನ್ನದಲ್ಲ, ಕಣ್ಣು ನನ್ನದು, ಕಿವಿ ನನ್ನದಲ್ಲ ಅಂತ ನೀವು ಎಂದಾದರೂ ಹೇಳುವುದುಂಟೆ? ಹಾಗೆ ನಾವು 3 ಜನ ಸೇರಿದರೆ ಅಖಂಡ ಒಂದು ದೇಹ. ನಮ್ಮಲ್ಲಿ ಭೇದ ಭಾವ ಮಾಡುವವರು ಎಂದೂ ಉದ್ಧಾರ ಆಗುವುದಿಲ್ಲ. ಶಿವ, ವಿಷ್ಣು ಮತ್ತು ಬ್ರಹ್ಮ ಮೂವರು ಕೂಡಿ ಈ ಜಗದ ನಡೆ, ಈ ಜಗ ನಿಲ್ಲುತ್ತದೆ. ಆ ನಿಲ್ಲುವುದಕ್ಕೆ ಕಾರಣವಾಗದ ಹಾಗೆ ನೋಡಿಕೊಳ್ಳಬೇಕಾದ ಪ್ರತಿ ಭಕ್ತನ ಕೆಲಸ. ಒಬ್ಬನನ್ನು ಪೂಜಿಸುವುದು, ಒಬ್ಬನನ್ನು ಪೂಜಿಸದೆ ಅವಮರ್ಯಾದೆ ಮಾಡುವುದು, ಒಬ್ಬನನ್ನೇ ದೇವರೆನ್ನುವುದು, ಇನ್ನೊಬ್ಬನನ್ನು ಚೀತು ಮಾಡುವ ಕೆಲಸ ಮಾಡಿದಿರಿ ಎಂದಾದರೆ ನಿಮಗೆ ಎಂದಿಗೂ ಏಳಿಗೆ ಆಗುವುದಿಲ್ಲ ಅಂತ ವಿಷ್ಣು ತಾಕೀತು ಮಾಡ್ತಾನೆ. ಅಲ್ಲಿಂದ ದಕ್ಷನೂ ಕೂಡ ಕ್ಷಮಾಪಣೆಯನ್ನು ಕೇಳಿ ಮುಂದೆ ಶಿವ ವಿಷ್ಣು ಮಹೇಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಮೂವರು ಅಭಿನ್ನ. ಈ ಮೂವರು ಕೂಡಿದಾಗ ಒಂದು ತತ್ವ. ಮೂವರಿಲ್ಲದೆ ಒಬ್ಬನನ್ನೇ ಆರಾಧಿಸುವುದು, ಪೂಜಿಸುವುದು ಧರ್ಮವಲ್ಲ. ಯಾರನ್ನಾದರೂ ಒಬ್ಬನನ್ನು ದೊಡ್ಡವನು ಎಂದು ಇನ್ನೊಬ್ಬನನ್ನು ಚಿಕ್ಕವನು ಎನ್ನುವುದು ಯಾವ ಅಧ್ಯಾತ್ಮದ ಪಥದ ರೀತಿ ಅಲ್ಲ ಅನ್ನುವುದು ಸಾಕ್ಷಾತ್ ವಿಷ್ಣುವಿನಿಂದ ಆಗ ಆದೇಶ. ದುರದೃಷ್ಟವಶಾತ್ ಆ ಕಾಲದಿಂದ ಆ ಭೇದ ಈಗಲೂ ಉಳಿದಿದೆ ಅಂತ ಕಾಣಿಸುತ್ತೆ.
ಆಗಲೇ ವಿಷ್ಣುವಿನಿಂದ ಆದೇಶವಾದರೂ ಇವತ್ತಿಗೂ ವಿಷ್ಣುವಿನ ಭಕ್ತರು ಶಿವನ ಕಡೆಗೆ ನೋಡಬಾರ್ದು ಅಂತಾರೆ. ಶಿವರಾತ್ರಿ ಆಚರಣೆ ಮಾಡಬೇಡಿ ಅಂತ ವಿಷ್ಣುವಿನ ಭಕ್ತರು, ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಬೇಡಿ ಅಂತ ಈ ಕಡೆ ಶಿವನ ಭಕ್ತರು, ಆ ದಿವಸ ಉಪವಾಸ ಮಾಡಬೇಕು ಅಂತ ಕೃಷ್ಣ ಜನ್ಮಾಷ್ಟಮಿ ದಿವಸ ಇಲ್ಲ ಶಿವರಾತ್ರಿಗೆ ಉಪವಾಸ ಮಾಡಬೇಡಿ ಅಂತ ಇವರು. ಕನಿಷ್ಠಾತಿ ಕನಿಷ್ಠ ಮಟ್ಟಕ್ಕೆ ಮನುಷ್ಯ ದಿನದಿಂದ ದಿನಕ್ಕೆ ಬಂದು ಇವತ್ತಿಗೂ ಕೂಡ ವಿಷ್ಣು ಸಾಕ್ಷಾತ್ ಹೇಳಿದಾಗಲೂ ಕೂಡ ಅರ್ಥ ಮಾಡಿಕೊಳ್ಳದೇ ಇರುವುದನ್ನು ಆ ಬಳಿಕವೂ ಬೇರೆ ಬೇರೆ ಘಟನೆಗಳಲ್ಲಿ ನಾವು ಥ್ರೂಔಟ್ ಭಾಗವತದಲ್ಲಿ ನೋಡ್ತೇವೆ. ಮುಂದೆ ತ್ರಿಪುರಾಸುರ ಸಂಹಾರ ಇರ್ಬೋದು, ಬೇರೆ ಬೇರೆ ನೀವು ಯಾವುದೇ 3 ಜನ ಕೂಡಿ ಮಾಡಿದ ಘಟನೆಗಳು ಬಂದಾಗೆಲ್ಲ ಇದನ್ನು ಘೋಷಿಸಲಾಗ್ತದೆ, ಭೇದ ಮಾಡಬೇಡಿ ಅಂತ. ಆದರೆ ಮನುಷ್ಯನಿಗೆ ಭೇದ ಮಾಡುವುದು ಆನಂದ ಅಂತ ಕಾಣ್ತದೆ. ಹಾಗೆ ದಕ್ಷ ಪ್ರಜಾಪತಿಯ ಕಥೆ ವಾಸ್ತವಿಕ ದೇವಜಗಳವನ್ನು ಭಕ್ತರು ಮಾಡಬಾರ್ದು ಅನ್ನೋದನ್ನು ತೋರಿಸುವುದಕ್ಕಾಗಿ ಬಂದ ಘಟನೆ. ಇನ್ನೊಂದು ನಮಗೆ ಗೊತ್ತಿರಬೇಕಾದದ್ದು, ಕರೆಯದವರ ಮನೆಗೆ ಹೋಗಬಾರದು. ಕರೆಯದೇ ಬಂದವನ ಕೆರದಲಿಕ್ಕು ಸರ್ವಜ್ಞ ಅಂತ ಸರ್ವಜ್ಞನ ಒಂದು ವಚನ ಕೂಡ ಇದೆ. ಕೆರ ಅಂದರೆ ಚಪ್ಪಲಿ. ಕರೆಯದೇ ಬಂದವನ ಕೆರದಳಿಕ್ಕು ಸರ್ವಜ್ಞ, ಕೆರದಲ್ಲಿ ಹೊಡಿಯವನಿಗೆ ಅಂತ. ಕರೆಯದೇ ಬಂದವರ ಅಥವಾ ಕರೆಯದೇ ಇರುವವರ ಮನೆಗೆ ಹೋದರೆ ಅದು ಆತ್ಮನಾಶ ಅನ್ನುವ ಸೂಚನೆ ಎಲ್ಲ ಇದೆ. ಅವುಗಳನ್ನೆಲ್ಲ ಬಿಟ್ಟು ಅಳಿಯನಿಗೆ ಮಾವ ಗೌರವ ಕೊಡಬೇಕು, ಅಳಿಯನನ್ನು ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ತವರು ಮನೆಗೆ ಒಳ್ಳೆಯದಲ್ಲ, ಅದಷ್ಟೇ ಹಿಡ್ಕೊಂಡಿದ್ದೀವಿ ನಾವು. ಅದಷ್ಟನ್ನೇ ಹಿಡ್ಕೊಳ್ಳೋದಲ್ಲ, ಅದರ ಇನ್ನೊಂದು ಭಾಗವನ್ನು ಕೂಡ ಭಾವಿಸಬೇಕು. ಇಂಥ ಎಲ್ಲ ಸೂಕ್ಷ್ಮಗಳನ್ನು ಉಳ್ಳಂತಹ ಇನ್ನೂ ಬಹಳ ಹೊತ್ತು ಇದನ್ನೇ ವಿಷಯವನ್ನು ವಿವರಿಸಬಹುದಾದಂತಹ ಘಟನೆ. ನೀವು ಕೂಡ ವಿವೇಚನೆಗೆ ತೊಡಗಿದರೆ ಇದರಲ್ಲಿ ಸಾಕಷ್ಟು ಅರ್ಥ ಸಾಧ್ಯತೆಗಳಿವೆ. ನಾನು ಮುಂದೆ ಸ್ವಯಂಭುವ ಮನುವಿನ ಗಂಡು ಸಂತಾನ ಏನಾಯಿತು ಅನ್ನುವ ವಿದುರನ ಪ್ರಶ್ನೆಗೆ ಬರ್ತೇನೆ. ಆಗ ಅವನು ಹೇಳ್ತಾನೆ, ಸ್ವಯಂಭುವ ಮನುವಿಗೆ 2 ಗಂಡು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ. ಉತ್ತಾನಪಾದನ ಮಗನೇ ಅವರಿಗೆ, ನೀವು ಸ್ವಯಂಭುವ ಮನು ಉತ್ತಾನಪಾದ ನೋಡುವಾಗ ಅವರಿಗೆ 2 ಹೆಂಡಂದರು, ಸುರುಚಿ ಮತ್ತು ಸುನೀತಿ. ಅವರ ಮಗನೇ ಧ್ರುವ. ಈ ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಸುರುಚಿ ಶಬ್ದವೇ ನೋಡಿ, ಭಾಳ ರುಚಿಯಾದದ್ದು. ಸುನೀತಿ, ಯಾರಿಗೆ ಬೇಕು ನೀತಿ? ಹಂಗಿರುತ್ತೆ ಇವನಿಗೂ ಕೂಡ. ಉತ್ತಾನಪಾದನಿಗೆ ರುಚಿಯ ಕಡೆಗೆ ಹೆಚ್ಚು ಒಲವು, ನೀತಿಯ ಕಡೆಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಉತ್ತಮನ ಮೇಲೆ ಹೆಚ್ಚು ಪ್ರೀತಿ, ಆದರೆ ಧ್ರುವನ ಕಡೆಗೆ ಒಂದು ಸ್ವಲ್ಪ ಅಲಕ್ಷ್ಯ, ಅಸಡ್ಡೆ ಇದ್ದಿರಬೇಕು. ಇದು ಗೊತ್ತಿಲ್ಲ, ಮಗು ಪುಟ್ಟದು ಪಾಪ. ಅದು ಒಂದು ಹಂತದಲ್ಲಿ ಉತ್ತಮನನ್ನು ತೊಡೆಗೆ ಕುಳ್ಳಿರಿಸಿಕೊಂಡ ತಂದೆಯನ್ನು ನೋಡಿ ತಾನು ತೊಡೆ ಏರಬೇಕು ಅಂತ ಹೋಗುತ್ತೆ. ಅಪ್ಪ ತೊಡೆಯಲ್ಲಿ ಕೂಡಿಸಿಕೊಳ್ಳೋದಿಲ್ಲ. ಮಾತ್ರ ಅಲ್ಲ, ಅದು ಹಂಬಲಿಸ್ತಿದೆ ಅಂತ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಅವಜ್ಞೆ ಮಾಡ್ತಾನೆ. ಮಗು ಇನ್ನೂ ಅಪೇಕ್ಷೆ ಪಟ್ಟು ಅಪ್ಪನ ಹತ್ರ ಹೋದಾಗ ಅದನ್ನು ಸುರುಚಿ ಹೇಳ್ತಾಳೆ, ಏನು ಅಪ್ಪನ ತೊಡೆಯಲ್ಲಿ ಕೂಡುವುದು ಅಂದರೆ ಅಷ್ಟು ಸಾಮಾನ್ಯವಾ? ನೀನೇನು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದೀಯಾ? ಆ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ, ಕುಳಿತುಕೊಳ್ಳುತ್ತಾನೆ. ನೀನು ನಾರಾಯಣನನ್ನು ಆರಾಧಿಸಿ ಒಂದೊಮ್ಮೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ಅಂದು ಕುಳಿತುಕೋ. ಪುಟ್ಟ ಮಗುವಿಗೆ ಮಲತಾಯಿಯ ಮಾತು ಬಹಳ ದೊಡ್ಡ ಕಠೋರವಾದ ಒಂದು ಬಾಣದ ಹಾಗೆ ಚುಚ್ಚುತ್ತೆ. ಮಗು ಒಂದು ಅಂದರೆ ಸಾಮಾನ್ಯರಿಗಿಂತ ಹೆಚ್ಚು ಕುಪಿತನಾಗುತ್ತೆ ಮತ್ತು ಒಳಗೊಳಗೆ ಅಮ್ಮನನ್ನು ಹುಡುಕಿಕೊಂಡು ಹೋಗುತ್ತೆ. ಏನಿದು, ಅಮ್ಮನನ್ನು ಕೇಳಬೇಕು, ಇದು ಹೇಗೆ, ನನಗೆ ಯಾಕೆ ಕೂತ್ಕೊಳ್ಳಿಕ್ಕಿಲ್ಲ? ಅಮ್ಮನ ಹತ್ರ ಹೋದಾಗ ಅಮ್ಮ ಹೇಳ್ತಾಳೆ, ಇರಬಹುದು, ಬಹುಶಃ ನೀನು ನನ್ನ ಗರ್ಭದಲ್ಲಿ ಬಂದವನಲ್ವಾ, ನಿನಗೆ ಅರ್ಹತೆ ಇರಲಿಕ್ಕಿಲ್ಲ. ಅವಳು ಹೇಳಿದ್ದಾಳಲ್ಲ, ನಾರಾಯಣನನ್ನು ಆರಾಧಿಸಿ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ. ನಾರಾಯಣನನ್ನು ಆರಾಧಿಸಿ ನೋಡು, ಆದೀತು. ನನಗೆ ಗೊತ್ತಿಲ್ಲ, ಅವನು ಕೂಡಿಸುವುದಿಲ್ಲ, ಆದರೆ ನಾನಾದರೂ ಏನು ಮಾಡಲಿ? ಕೆಟ್ಟ ಮಾತುಗಳು ನಮಗೆ ಬಹಳ ಜನ ಆಡ್ತಾರೆ. ಕೆಟ್ಟ ಮಾತುಗಳಿಗೆ ನಾವು ಪ್ರತ್ಯುತ್ತರ ಕೊಟ್ಟು ಮುಗಿಸಿ ಬಿಡ್ತೇವೆ. ಕೆಟ್ಟ ಮಾತು ಎಂಥ ತಪಸ್ಸಿಗೆ ಕಾರಣವಾಗ್ತದೆ. ಕೆಟ್ಟ ಮಾತಿಗೆ ಪ್ರತ್ಯುತ್ತರ ಕೊಡದೆ ಅದನ್ನು ಸಾಬೀತು ಮಾಡಿ ಅದರ ನಿಜ ಫಲವನ್ನು ತೋರಿಸಬೇಕು ಅಂತ ಹೊರಟ ಉದಾಹರಣೆ ಧ್ರುವ. ಆ ಪುಟ್ಟ ಮಗು ಇವತ್ತು ಇನ್ನು ನಾನು ಉತ್ತರ ಪಡೆದೇ ಬರುವುದು ಅಂತ ತಾನು ಒಂಟಿಯಾಗಿ ಕಾಡಿನ ದಾರಿ ಹಿಡಿಯುತ್ತದೆ. ಆಗ ಹಾಗೆ ಹೋಗುವ ಮಗುವಿಗೆ ನಾರದರು ಎದುರಾಗ್ತಾರೆ.
ನಾರದರಿಗೆ ಮಗುವಿನ ಕೋಪ, ಕ್ರೋಧ, ಸಿಟ್ಟು, ಅಭಿಮಾನ ಎಲ್ಲ ನೋಡಿ ಆಶ್ಚರ್ಯ ಆಗುತ್ತೆ. ಸಾಂತ್ವನ ಮಾಡ್ತಾರೆ. ನೋಡಪ್ಪ, ದೊಡ್ಡವ್ರ ಮುಂದೆ ಹಾಗೆಲ್ಲ ಜಗಳ ಮಾಡಬಾರ್ದು. ದೊಡ್ಡವರು ಬಹಳ ಬಲಿಷ್ಠರಿದ್ದರೆ ಸೋತು ಬಿಡಬೇಕು, ಶರಣಾಗಬೇಕು. ಸಮಾನರಿದ್ದರೆ ಸ್ನೇಹ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕಪ್ಪ, ಜಗಳ ಎಲ್ಲ ಮಾಡೋದು ಒಳ್ಳೆಯದಲ್ಲ. ನೀನಿನ್ನು ಪುಟ್ಟ ಹುಡುಗ, ಯಾಕೆ ಇದೆಲ್ಲ ಮಾಡ್ತೀನಿ ಅಂತ ತುಂಬ ಸಾಂತ್ವನ ಮಾಡ್ತಾರೆ. ಆದರೆ ಧ್ರುವ ಕೇಳೋದಿಲ್ಲ. ನೋಡು, ನಾನು ಈಗ ನಾರಾಯಣನನ್ನು ಕೇಳಿಯೇ ಬರಬೇಕು, ನನಗೆ ಯಾಕೆ ಅಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ನಾನು ಅಷ್ಟು ತೀರ್ಮಾನ ಮಾಡಿದ್ದೇನೆ, ನನಗೆ ಸಾಧ್ಯವೇ ಇಲ್ಲ, ನಾನು ಮರಳಿ ಹೋಗೋ ಮಾತೇ ಇಲ್ಲ. ಮಗುವಿನ ಖಾಚಿತ್ಯ, ದೃಢ ಸಂಕಲ್ಪ ನೋಡಿ ನಾರದರಿಗೆ ಅರ್ಥ ಆಗುತ್ತೆ, ಈ ಹುಡುಗ ಬಿಡೋದಿಲ್ಲ. ಆಗ ಹುಡುಗನಿಗೆ ಯಥಾ ಪ್ರಕಾರ, ನಾನು ಯಾವುದನ್ನು ನಿಮಗೆ ಭಗವಂತನನ್ನು ಧ್ಯಾನ ಮಾಡು ಅಂತ ಹೇಳ್ತೇವಲ್ಲ, ಹೇಳಿದಾಗ ಹೇಳಿದ್ದೆ ನಿಮಗೆ. ಕಪಿಲ ಯಾವುದನ್ನು ಉಪದೇಶ ಮಾಡಿದ್ದ? ದೇವಹೂತಿಗೆ. ಅಥವಾ ಶುಕಮುನಿಗಳು ಮೊದಲು ಪರೀಕ್ಷಿತನಿಗೆ ದೇವರನ್ನು ಹೇಗೆ ಧ್ಯಾನಿಸುವುದು ಕಣ್ಮುಚ್ಚಿ, ಅದನ್ನು ಹೇಳುವ ಮೊದಲು ಯಾವ ಅಷ್ಟಾಂಗ ವಿಧಾನಗಳಿದೆ, ಯಮ ನಿಯಮಾಸನ, ಇವುಗಳನ್ನೆಲ್ಲ ನಾರದರು ಆ ಮಗುವಿಗೆ ಹೇಳಿ ಪ್ರಾಣಾಯಾಮ ಮಾಡಿ ಪ್ರತ್ಯಾಹಾರದ ಇಂದ್ರಿಯ ನಿಗ್ರಹ ಮಾಡಿ, ಆ ಇಂದ್ರಿಯ ನಿಗ್ರಹ ಮಾಡಿದ ಮೇಲೆ ಭಗವಂತನನ್ನು ಹೇಗೆ ಕಣ್ಮುಂದೆ ತಂದುಕೊಳ್ಳುವುದು ಅನ್ನೋದನ್ನು ಅವನ ಪಾದ, ಅವನ ಕಡಗ, ಅವನ ಪೀತಾಂಬರ, ಅವನ ಒಡ್ಯಾಣ, ಅವನ ಕೌಸ್ತುಭಮಣಿ, ಅವನ ವನಮಾಲಿ, ಅವನ ಕುತ್ತಿಗೆ, ಹೀಗೆ ಅವನ ಮುಖ, ಇವುಗಳನ್ನು ನಿರಂತರವಾಗಿ ನೀನು ಸ್ಥೂಲ ರೂಪದಲ್ಲಿ ಧ್ಯಾನ ಮಾಡು. ನಿನಗೆ ಅವನು ಇದಕ್ಕೆ ಉತ್ತರ ಕೊಡ್ತಾನೆ ಅನ್ನೋದನ್ನು, ಮತ್ತು ಯಮುನಾ ನದಿಯ ಮಧುವನದ ಹತ್ತಿರ ಹೋಗುವಂಥ ಸೂಚನೆ ಕೊಟ್ಟು ಆ ಹುಡುಗ ಯಮುನಾ ನದಿಯ ಮಧುವನದ ಬಳಿ ಹೋಗಿ ತಪಸ್ಸಿಗೆ ನಿಲ್ಲುತ್ತೆ. ನಿಲ್ಲುವ ತಪಸ್ಸು ಅಂದರೆ ಎಂಥದ್ದು? ಹುಡುಗ ತಪಸ್ಸಿಗೆ ನಿಂತವನು 3 ದಿನಕ್ಕೆ ಒಮ್ಮೆ 3 ಬೇಲದ ಹಣ್ಣು ಅಥವಾ ಬೋರೆ ಹಣ್ಣು ತಿಂತಿದ್ದನಂತೆ. ಆ ಬಳಿಕ 6 ದಿನಕ್ಕೆ ಒಮ್ಮೆ ಒಣ ಎಲೆ ಹುಲ್ಲು ತಿಂತಿದ್ದನಂತೆ. ಆ ಬಳಿಕ 9 ದಿನಕ್ಕೆ ಒಮ್ಮೆ ನೀರು ಕುಡಿತಿದ್ದನಂತೆ. ಅದಾದ ಮೇಲೆ ಅವನು 12 ದಿವಸಕ್ಕೊಮ್ಮೆ, ಅಂದರೆ ಅಷ್ಟರ ಹೊತ್ತಿಗೆ ಉಸಿರು ಕೂಡ ನಿಲ್ಲಿಸಿದ್ದ ಅಂತ. 12 ದಿವಸಕ್ಕೊಮ್ಮೆ ಬರೇ ಉಸಿರು ತಗೊಳ್ತಿದ್ದಂತೆ. ಅಷ್ಟೊತ್ತಿಗೆ ಕುಂಭಕ, ಅಷ್ಟು ದೀರ್ಘ ಕುಂಭಕ, 12 ದಿನಗಳ ಕಾಲ ಕುಂಭಕ, ಉಸಿರು ನಿಲ್ಲಿಸಿ ಬಿಡೋದು. 12ನೇ ದಿವಸಕ್ಕೆ ಪೂರ್ತಿ ತಗೊಳ್ಳೋದು, ಮತ್ತೆ ಕುಂಭಕ. ಈ ಹೊತ್ತಿಗೆ ಹುಡುಗನ ಈ ಉಸಿರು ನಿಲ್ಲಿಸಿದ ಪರಿಣಾಮವಾಗಿ ವಾಯು ಕೂಡ ಒಂದು ಥರದ ಸ್ತಬ್ಧಾವಸ್ಥೆಗೆ ಬಂದು, ಯಾರೋ ನಿರ್ಬಂಧ ಮಾಡಿದ್ದಾರೆ ಅನ್ನುವ ಹಾಗೆ ಗಾಳಿ ಇಲ್ಲದ ವಾತಾವರಣ ನಿರ್ಮಾಣ ಆಗಿ, ಎಲ್ಲ ದೇವತೆಗಳು, ಮತ್ತೊಬ್ಬರು, ಮಗದೊಬ್ಬರು, ಎಲ್ಲರೂ ಋಷಿ ಮುನಿಗಳು ಎಲ್ಲರೂ ಕೂಡ ಇದೇನೋ ಉಸಿರು ಕಟ್ಟಿದ ಹಾಗಾಗ್ತಿದೆ, ಏನು ಅಂತ ಗೊತ್ತಾದಾಗ ಅವರಿಗೆ ನೇರವಾಗಿ ಹೋಗುವುದು ಅವರು ಬ್ರಹ್ಮನ ಹತ್ರ. ಬ್ರಹ್ಮ ಅವರು ಹೇಳ್ತಾರೆ, ಇಲ್ಲ, ಇದು ಏನೋ ನಡೆದಿದೆ, ಇದಕ್ಕೆ ಉತ್ತರ ಕೊಡಬಹುದಾದವನು ಧ್ರುವನ ಆ ತಪಸ್ಸನ್ನು ನೋಡಿ ಏನು ಮಾಡಬಹುದು ಅಂತ ಕೇಳಬೇಕಾದಂಥದ್ದು ವಿಷ್ಣುವಿನ ಬಳಿ. ಆಗ ವಿಷ್ಣು ಹೇಳ್ತಾನೆ, ಹೌದು, ನನಗೆ ನನ್ನನ್ನು ನಿರಂತರ ಕಾಯ್ದು ತಪಸ್ಸು ಮಾಡುವ ಹುಡುಗನ ಕಾರಣವಾಗಿ ನಿಮಗೆ ಇಂಥದ್ದೊಂದು ಪ್ರಕ್ಷೋಭ್ಧ ಸ್ಥಿತಿ ಬಂದಿದೆ, ಆ ಕ್ಷೋಭೆಯನ್ನು ನಾನು ಬೇಗ ನಿವಾರಣೆ ಮಾಡ್ತೇನೆ ಅಂತ ಹೇಳಿ ಭಗವಂತ ನಾರಾಯಣ ಸ್ವತಃ ಬಂದನಂತೆ. ಎಷ್ಟು ಚೆನ್ನಾಗಿದೆ ಅಂದರೆ, ಕಣ್ಣು ಮುಚ್ಚಿ ನಿರಂತರ ನಾರಾಯಣನನ್ನು ನಾರದರು ಹೇಳಿದ ಹಾಗೆ ಎಷ್ಟೋ ದಿನಗಳಿಂದ, ತಿಂಗಳುಗಟ್ಟಲೆ, 6 ತಿಂಗಳ ಕಾಲವೋ ಏನೋ, ಆ ಮಗು ನೋಡ್ತಾ ಇದೆ. ಬೇರೆ ಏನೂ ಕಾಣ್ತಿಲ್ಲ ಆ ಮಗುವಿಗೆ, ಅದು ತನ್ಮಯ ಆಗಿದೆ. ಅದರಲ್ಲಿ ಸಮಾಧಿಸ್ಥಾವಸ್ಥೆಯಲ್ಲಿ ಆ ಚಿತ್ರ ಮತ್ತು ಅವನು ಅಂಥ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಕಣ್ಣ ಒಳಗೆ ಮೂಡಿದ್ದ ಆ ಭಗವಂತನ ಚಿತ್ರ ಇಲ್ಲವಾಯಿತಂತೆ, ಕತ್ತಲಾಯಿತು. ಇಷ್ಟು ತಿಂಗಳ ಕಾಲ ಆ ಚಿತ್ರವನ್ನೇ ನೋಡಿದ್ದ, ಭಗವಂತನನ್ನೇ ಕಣ್ಮುಂದೆ ಕಂಡಿದ್ದ ಆ ಪುಟ್ಟ ಹುಡುಗನಿಗೆ ನಾನು ನೋಡ್ತಿದ್ದ ಭಗವಂತ ಎಲ್ಲಿ ಹೋದ ಅಂತ ಕಣ್ಣು ತೆಗೆಯುವಾಗ ಅಲ್ಲಿ ಸಾಕ್ಷಾತ್ ಕಣ್ಣೊಳಗೆ ಇದ್ದ ಚಿತ್ರ ನಿಂತಿದ್ದಾನೆ. ಪುಟ್ಟ ಮಗುವಿಗೆ ಎದುರಿಗೆ ಭಗವಂತ ನಿಂತಾಗ ಮಾತು ಗೊತ್ತಾಗಲಿಲ್ಲ. ಅದು ಏಕದಂ ಏನೋ ಒಂದು ಶಾಕಿಗೆ ಒಳಗಾದ ಹಾಗೆ ದೀರ್ಘದಂಡ ನೆಲಕ್ಕೆ ಬಿದ್ದು ಪ್ರಣಾಮ ಮಾಡಿತಂತೆ. ಎದ್ದು ನಿಂತು ಕೈ ಮುಗಿದು ಕಣ್ಣು ಬಿಟ್ಟ ಕಣ್ಣಲ್ಲಿ ಬಾಯಿಯಿಂದ ಮಾತು ಬರದೆ ನೋಡ್ತಿದೆ. ಭಗವಂತನಿಗೆ ಗೊತ್ತಾಯಿತು, ಈ ಪುಟ್ಟ ಮಗುವಿಗೆ ಜ್ಞಾನಾನುಭವದ ಮಾರ್ಗಕ್ಕೆ ಇನ್ನೂ ಬಂದಿಲ್ಲ, ಆದ್ದರಿಂದ ಅದಕ್ಕೆ ಏನು ಆಡಬೇಕು ಗೊತ್ತಾಗದ ಸ್ಥಿತಿ ತಲುಪಿದೆ ಅಂತ. ಭಗವಂತ ಎಂಥ ಕರುಣಾಮಯಿ ಅಂದರೆ, ತನ್ನ ಕೈಯಲ್ಲಿರುವ ಶಂಖದಿಂದ ಸಣ್ಣಗೆ ಪುಟ್ಟನ ಕೆನ್ನೆಯನ್ನು ನೇವರಿಸಿದನಂತೆ.
ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಭಗವಂತನ ಶಂಖವನ್ನು ನಿರಂತರ ಧ್ಯಾನ ಮಾಡುವುದರಿಂದ ಜ್ಞಾನಕ್ಕೆ ಅನುಕೂಲ, ಅನುಗ್ರಹ. ನಿರಂತರ ಪದ್ಮವನ್ನು ಧ್ಯಾನ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ. ಹೀಗೆ ಒಂದೊಂದು ಆಯುಧ ಚಕ್ರವನ್ನು ನಿರಂತರವಾಗಿ ಧ್ಯಾನ ಮಾಡುವುದರಿಂದ ಕಾಲವನ್ನು ಗೆಲ್ಲಬಹುದು. ಗದೆಯನ್ನು ನಿರಂತರವಾಗಿ ಧ್ಯಾನಿಸುವುದರಿಂದ ಯೋಧತ್ವ, ಶಕ್ತಿಗೆ ಅನುಗ್ರಹ. ಈ ಪುಟ್ಟ ಬಾಲಕನ ಕೆನ್ನೆಯ ಮೇಲೆ ಸ್ವತಃ ತನ್ನ ಕೈಯಿಂದ ಶಂಖವನ್ನು ಹೀಗೆ ಸವರಿದ್ದೇ ಹುಡುಗನಿಗೆ ಇದುವರೆಗೆ ಇಲ್ಲದ ಪೂರ್ವಜನ್ಮದ ಸ್ಮರಣೆಯೋ ಏನೋ ಅನ್ನುವ ಹಾಗೆ ಸಕಲ ಜ್ಞಾನಧಾರೆ ಅವನ ಮೇಲೆ ಬಂತಂತೆ. ಹುಡುಗನಿಗೆ ಭಗವಂತ ಕೂತಿದ್ದಾನಲ್ಲ, ಎದುರಿಗೆ ನಿಂತಿದ್ದಾನೆ, ಧಾರಾಕಾರವಾಗಿ ಭಗವಂತನನ್ನು ಸ್ತೋತ್ರ ಮಾಡುತ್ತೆ. ಸ್ತೋತ್ರಗಳನ್ನು ಓದಿ ಅದು ಅವನನ್ನು ನಿರಾಮಯ, ನೀನು ನಿರ್ಗುಣ, ನಿನ್ನಂಥವನು ಎಲ್ಲ ಚಕ್ರ, ಶಂಖ, ಪದ್ಮ, ಗದಾಧಾರಿಯಾದ ನಿನ್ನನ್ನು ನೋಡುವುದು ಎಂಥ ಭಾಗ್ಯ, ಹೀಗೆ ನಿರಂತರ ಕೊಂಡಾಡುವ 3-4 ಪುಟಗಳ ಸ್ತುತಿ ಪ್ರಾರಂಭ ಆಗುತ್ತೆ. ಅಷ್ಟೂ ಹೇಳಿದ ಮೇಲೆ ಒಳಗಿನಿಂದ ಪುನಃ ಭಗವಂತ ಕೇಳ್ತಾನೆ, ನಾನು ಪ್ರಸನ್ನನಾಗಿದ್ದೇನೆ, ನಿನಗೆ ಏನು ಬೇಕು ಕೇಳು. ಮಗು ಏಕಾಏಕಿ ಈ ಪ್ರಶ್ನೆಗೂ ಕೂಡ ತಾನು ಮೊದಲೇ ಸಿದ್ಧನಿಲ್ಲ. ಆದರೂ ಅದು ಒಂದೇ ಸಮನೆ ಹೇಳ್ತಾ ನನಗೆ ಹರಿಪಾದವನ್ನು ಕರುಣಿಸು, ನಿನ್ನ ಚರಣದಲ್ಲಿರಬೇಕು ಎಲ್ಲ ಹೇಳ್ತಿದೆ. ಮನಸ್ಸಿನ ಒಳಗೆ ಆ ಹೊತ್ತಿಗೆ ಆ ಮಲತಾಯಿಯ ಕುಟುಕು ಮಾತು, ಅಪ್ಪನ ತೊಡೆ ಸಿಕ್ಕಲಿಲ್ಲ ಅನ್ನುವ ನೋವು, ಆಗಾದ ಅವಮಾನ, ತನಗ್ಯಾಕೆ ಅಪ್ಪನ ತೊಡೆಯ ಮೇಲೆ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ, ಇತ್ಯಾದಿ ಪ್ರಶ್ನೆಗಳೂ ಬಂದಿದ್ದರಿಂದ ಭಗವಂತ ಹೇಳಿದನಂತೆ, ನೀನು ಎಲ್ಲದಕ್ಕೂ ಅರ್ಹ. ನೀನು ಕೇಳಿದ ಹರಿಪಾದವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಯಾವ ಸಪ್ತರ್ಷಿ ಮಂಡಲವೂ ಕೂಡ ಆ ಹರಿಪಾದವನ್ನು ಮುಟ್ಟದೇ ಇರುವ ಜಾಗ ಇದೆಯಲ್ಲ, ಆ ಹರಿಪಾದದಲ್ಲಿ ನೀನು ಇನ್ನು 36,000 ವರ್ಷಗಳ ಕಾಲದ ಆಳ್ವಿಕೆ ಮುಗಿಸಿ ಆ ಬಳಿಕ ಬಂದು ಮೇಟಿಯ ಕಂಬದಂತೆ ಇರುತ್ತಿ. ಸಪ್ತರ್ಷಿ ಮಂಡಲ ಇತರ ಗ್ರಹಗಳೆಲ್ಲವೂ ನಿನ್ನ ಸುತ್ತ ತಿರುಗುತ್ತವೆ. ನೀನು ಶಾಶ್ವತ ಪದವಿ, ನೀನು ಯಾವತ್ತೂ ಕೂಡ ನನ್ನ ಪಾದದಲ್ಲಿ ಇರುತ್ತಿ. ಈ ಅನುಗ್ರಹವನ್ನು ಮಾಡಿದನಂತೆ ಧ್ರುವನಿಗೆ. ಮೇಟಿ ಕಂಬ ಅಂದರೆ ನಿಮಗೆ ಗೊತ್ತು, ಒಂದು ಕಂಬ ಹುಗಿತಾರೆ, ಆಮೇಲೆ ಎತ್ತುಗಳನ್ನು ಕಟ್ತಾರೆ, ಅವು ಗಾಣಕ್ಕೆ ಸುತ್ತುತ್ತಾ ಇರ್ತದೆ. ಈ ಕಂಬ ಇರುತ್ತೆ, ಎತ್ತುಗಳು ಸುತ್ತುತ್ತಿರ್ತವೆ, ಎಣ್ಣೆ ಸಿದ್ಧ ಆಗ್ತಿರ್ತದೆ. ಮೇಟಿ ಕಂಬ ಅಂತ, ಅಥವಾ ಕೃಷಿಯಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಬಳಸುವಂತಹ ಒಂದು ಮೇಟಿ ಕಂಬ. ಈ ಕಂಬ ಸ್ಥಿರ, ಜಗತ್ತಿನ ಕೆಲಸ ಚಟುವಟಿಕೆಗಳೆಲ್ಲ ಕಂಬದ ಸುತ್ತ ನಡೆಯುವುದು, ಕೃಷಿಯದ್ದು ಮತ್ತೊಂದು. ಹಾಗೆ ಅಲ್ಲಿ ಶಾಶ್ವತ ನೋಡಿ, ಧ್ರುವ ಅನ್ನುವ ಶಬ್ದ ಮುಂದೆ ಸಂಸ್ಕೃತದಲ್ಲಿ ಶಾಶ್ವತಕ್ಕೆ ಪರ್ಯಾಯವಾಗಿಯೇ ಬಳಕೆ ಆಯಿತು. ಧ್ರುವಂ ಅಂದರೆ ಖಂಡಿತ ಅಂತ, ಶಾಶ್ವತ ಅಂತ. ಹಾಗೆ ಧ್ರುವ ಅಲ್ಲಿ ನಿಮಗೆ ಈಗಲೂ ಗೊತ್ತು, ಉತ್ತರದಲ್ಲಿ ಧ್ರುವ ನಕ್ಷತ್ರ ಒಂದು ಜಾಗವೇ ಬದಲಾಯಿಸುವುದಿಲ್ಲ. ನಕ್ಷತ್ರಗಳನ್ನು ಅಧ್ಯಯನ ಮಾಡುವವರನ್ನು ಕೇಳಿ, ಅವರು ನಕ್ಷತ್ರ ಉಳಿದವುಗಳೆಲ್ಲ ಸ್ವಲ್ಪ ಅವುಗಳ ಸ್ಥಳ ವ್ಯತ್ಯಾಸ ಆಗಬಹುದು, ಬೇರೆ ಬೇರೆ ಸಮಯಕ್ಕೆ ಬೇರೆ ಬೇರೆ ಥರ ಆಗಬಹುದು, ಆದರೆ ಧ್ರುವ ಮಾತ್ರ ಶಾಶ್ವತ ಸ್ಥಾನ. ಆಮೇಲೆ ಆ ಧ್ರುವ ಅಲ್ಲಿ ಶಾಶ್ವತನಾಗಿ ಇರುವುದರಿಂದ ಏನೆಲ್ಲ ನಡೀತದೆ ಅನ್ನೋದಕ್ಕೆ ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ. ಅಧ್ಯಯನ ಮಾಡುವ ಖಗೋಳ ಜ್ಞಾನಿಗಳೆಲ್ಲ ಒಂದು ಸಾರಿ ಧ್ರುವನನ್ನು ಸೆಂಟರ್ ಪಾಯಿಂಟ್ ಇಟ್ಟುಕೊಂಡು ಅಧ್ಯಯನ ಮಾಡಬೇಕು. ಯಾಕೆಂದರೆ ಅವನು ಯಾವತ್ತೂ ಸ್ಥಿರ, ಉಳಿದವೆಲ್ಲ ಜಾಗ ಬದಲಾಯಿಸುವುದರಿಂದ ಅದರಿಂದ ನಿಮಗೆ ಕರೆಕ್ಟಾದ ಎಕ್ಯುರೇಟ್ ರೀಡಿಂಗ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಧ್ರುವನನ್ನು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಏನಾದರೂ ಅಧ್ಯಯನ ಮಾಡಿದರೆ ಇಷ್ಟರವರೆಗೆ ಮಾಡಿದ ಅಧ್ಯಯನಕ್ಕೆ ಭಿನ್ನವಾದ ಒಂದು ಖಗೋಳ ಜ್ಞಾನ ನಮ್ಮ ವಿಜ್ಞಾನಿಗಳಿಗೆ ಸಿಗಬಹುದು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಂಥದ್ದೊಂದು ಧ್ರುವಸ್ಥಾನವನ್ನು ಭಗವಂತ ಅವನಿಗೆ ಕರುಣಿಸಿದ. ಸಪ್ತರ್ಷಿ ನಿಮಗೆ ನಾಳೆ ಖಗೋಳವನ್ನೆಲ್ಲ ಇನ್ನು ನಾಳೆಯೋ ನಾಡಿದ್ದು ಬಂದಾಗ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಸಪ್ತರ್ಷಿಗಳ ಆಚೆಗೆ ಧ್ರುವ, ಹೈಟ್, ಅಲ್ಲಿಂದ ಆಚೆಗೆ ಮತ್ತೆ ಭಗವಂತನ ಲೋಕ. ಆ ಭಗವಂತನ ಲೋಕ ಇಮಿಡಿಯೇಟ್ ಧ್ರುವನಿಗೆ ಹತ್ತಿರದ್ದು. ಅಲ್ಲಿ ಹೋದವನು ಮರಳಿ ಬರುವುದಿಲ್ಲ ಅಂತ ನಾನು ನಿನ್ನೆ ದಿನ ಹೇಳಿದೆ. ಬೇರೆ ಬೇರೆ ಲೋಕಗಳುಂಟು, ಅಲ್ಲೆಲ್ಲ ಹೋದವರು ಮತ್ತೆ ಮರಳಿ ಬರ್ತಾರೆ, ಮತ್ತೆ ಹುಟ್ಟುತ್ತಾರೆ. ಈ ಲೋಕಕ್ಕೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ. ಅಂಥದ್ದೊಂದು ಸ್ಥಾನವನ್ನು ಧ್ರುವನಿಗೆ ಕೊಡಲಾಯಿತು. ಧ್ರುವ ಅದರಿಂದ ತೃಪ್ತನಾಗಿ ನಮಸ್ಕರಿಸಿ ಹೇಳುವಾಗ ಭಗವಂತ ಅದೃಶ್ಯನಾಗಿದ್ದಾನೆ. ಧ್ರುವನಿಗೆ ಚಿಂತೆ ಹತ್ತಿತಂತೆ, ಭಗವಂತನ ಹತ್ರ ಕೇಳಬೇಕಾದ್ದನ್ನು ಕೇಳದೆ ಏನೇನೋ ಕೇಳಿದೆನಲ್ಲ ಅಂತ. ವಿದುರ ಕೇಳ್ತಾನೆ, ಅವನು ಯಾಕೆ ಪಶ್ಚಾತ್ತಾಪ ಆಯಿತು? ಯಾಕೆಂದರೆ 36,000 ವರ್ಷ ಆಳಲಿಕ್ಕೆ ಹೇಳಿದ್ದಾನಲ್ಲ. ಕಾರಣ ಏನು? ಒಳಗೊಂದು ಇತ್ತಲ್ಲ ಅಪೇಕ್ಷೆ, ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕು, ಅದನ್ನು ಬಿಡೋಕ್ಕಾಗಲಿಲ್ವಲ್ಲ ಹುಡುಗನಿಗೆ.
ಅಪ್ಪನ ತೊಡೆಯಲ್ಲಿ ಕೂಡಬೇಕು. ಅದೇ ಆಗ ತನ್ನ ನಿಜವಾದ ಗೆಲುವು ಅಂತ ಒಳಗಿತ್ತಲ್ಲ, ಅದು ಮಗುವಿಗೆ ಹರಿಪಾದ ಆಗಲೇ ಹೋಗಿ ಬಿಡ್ತಿದ್ನಲ್ಲ, ಇನ್ನು 36,000 ಆಳ್ವಿಕೆ ಮಾಡಿ ನಂತರ ಅಲ್ವಾ ಅಂತ ಈ ಎಲ್ಲ ಪಶ್ಚಾತ್ತಾಪಗಳಲ್ಲಿ ಅಂತೂ ಮನೆಗೆ ಬರುವಾಗ ಈಗಾಗಲೇ ಉತ್ಥಾನಪಾದ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾನೆ. ಅವನಿಗೆ ನಾರದರು ಹೇಳಿದ್ದಾರೆ, ಅವನು ತನ್ನ ದೊಡ್ಡ ಸಾಧನೆ ಮುಗಿಸಿ ಬರ್ತಾನೆ, ನಿನ್ನ ಮಗ ವಂಶಕ್ಕೆ ಕೀರ್ತಿ ತರ್ತಾನೆ. ಅದಕ್ಕೆ ಸರಿಯಾಗಿ ಅವನು ಬರುವುದು ಗೊತ್ತಾಯಿತು. ಅವನನ್ನು ಸ್ವಾಗತಿಸಿ ಮುಂದೆ ಅವನನ್ನು ಒಂದಿಷ್ಟು ಕಾಲ ಬೆಳೆದ ನಂತರ ಉತ್ಥಾನಪಾದ ನಿವೃತ್ತನಾಗಿ ಧ್ರುವ ರಾಜನಾಗ್ತಾನೆ. 36,000 ವರ್ಷ ಹೆಂಗ್ರಿ? 36,000 ವರ್ಷ ಅಲ್ಲ, ಯಾಕೆ ಬರೆಯುವುದಾ ಸುಮ್ಮನೆ? ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಆಯುಸ್ಸು ಕಡಿಮೆ ಆಗ್ತಾ ಬಂದದ್ದು ಮನುಷ್ಯನಿಗೆ. ನೀವೇ ನೋಡ್ತೀರಿ, ರಾಮನ ಕಾಲ ತ್ರೇತಾಯುಗದಲ್ಲಿ ಅವನದು ಆಯುಸ್ಸು 11,000 ವರ್ಷ ಆಳಿದ ಅಂತ ಇದೆ. ಅಲ್ಲಿಂದ ಅಲ್ಲಿಗೆ ಕಡಿಮೆ ಆಯಿತು. ನಾನು ಸಾಮಾನ್ಯ ಮನುಷ್ಯರನ್ನು ಬಿಟ್ಟು ಮಾತನಾಡೋದು. ಧ್ರುವ 36,000 ವರ್ಷ ಅಂದಾಗ ಪ್ರಶ್ನೆ ಮಾಡುವವರಿಗೆ ರಾಮನಿಗೆ 11,000 ಅಂತ ವಿವರಣೆ. ಆನಂತರ ಬಂದ ಕೃಷ್ಣ ಕೆಲವರು 108 ಅಂತ, ಕೆಲವರು 125 ವರ್ಷ ಅಂತ. ಒಟ್ಟಿನಲ್ಲಿ ಅಷ್ಟರ ಒಳಗೆ ನಮಗೆ ಇನ್ನೂ ಕಡಿಮೆ ಆಗಿದೆ ಅನ್ನೋದು ನಮಗೆ ಗೊತ್ತು. ನಮ್ಮ ಮಕ್ಕಳಿಗೆ ನಮ್ಮಕ್ಕಿಂತ ಕಡಿಮೆ ಆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾಲದಿಂದ ಕಾಲಕ್ಕೆ ಆಯುಸ್ಸು ಕಡಿಮೆ ಆಗುವುದಕ್ಕೆ ಮನುಷ್ಯನ ಬದುಕುವ ರೀತಿಯೋ ವಾತಾವರಣವೋ ಬೇರೆ ಬೇರೆ ಕಾರಣಗಳಿರಬಹುದು. ಆ ಕಾಲಕ್ಕೆ ಅದು ಹಾಗೆ ಧ್ರುವ ಒಳ್ಳೆಯ ಆಡಳಿತ ಮಾಡಿದ. ಮುಂದೆ ಉತ್ತಮ ಕಾಡಿನಲ್ಲಿ ಯಕ್ಷರಿಂದ ಸಾಯ್ತಾನೆ. ಅದರ ಸೇಡು ತೀರಿಸಿಕೊಳ್ಳಿಕ್ಕೆ ಧ್ರುವ ಹೋಗ್ತಾನೆ. ಸೇಡು ತೀರಿಸುವಾಗ ಅದು ಗೊತ್ತಾಗುತ್ತೆ, ಅದು ಕುಬೇರ ಅದರ ಆಧಿಪತ್ಯದಲ್ಲಿದ್ದದ್ರಿಂದ ಕುಬೇರನ ವಿರುದ್ಧವೇ ಹೋರಾಡಬೇಕಾದಂಥ ಸಂದರ್ಭ. ಕುಬೇರನಿಗೆ ಗೊತ್ತಾಗುತ್ತೆ ಇದು ಪುಟ್ಟ ಹುಡುಗ ವಿಷ್ಣುವಿನಿಂದ ಅನುಗ್ರಹೀತ, ತಾನು ಅವನನ್ನು ಮೊದಲೇ ತಹಬದಿಗೆ ತಂದು ಅವನಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಟ್ಟು ಅವನಿಗೆ ಅನುಗ್ರಹ ನಾನು ಮಾಡ್ತೇನೆ, ಏನು ಬೇಕು ವರ ಕೇಳು ಅಂತಾನೆ. ಕುಬೇರನಿಗೆ ಧ್ರುವ ಹೇಳೋದು, ನಾರಾಯಣನ ಚರಣಸ್ಮರಣೆ ಖಾಯಂ ಇರುವಂತೆ ಅನುಗ್ರಹಿಸು, ಬೇರೇನು ಬೇಡ ಅಂತ. ನಾವು ಖಾಯಂ ಅದೊಂದೇ ಕೇಳಬೇಕು. ಯಾರ ಹತ್ರ ಆದರೂ ಏನು ಕೇಳೋದಿದ್ರು ಅದೊಂದೇ ಕೇಳಿತು. ಹುಡುಗ ಆಯಿತು. ಅಲ್ಲಿಂದ ಮುಂದೆ ಆ ಹುಡುಗನು ಕೂಡ ತನ್ನ ಮಕ್ಕಳು ಬೆಳೆದಿದ್ದಾರೆ, ತಾನೇನು ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕು ಅಂದಾಗ ಹೊರಟ ಮೇಲೆ ತಾನು ನಿವೃತ್ತಿ ಮಾರ್ಗಕ್ಕೆ ಬೇಕಾದಂತಹ ಮತ್ತೆ ನಾನು ಹೇಳಿದಂತಹ ಯಮನಿಯಮಾಸನಗಳು ಮತ್ತು ದೇವರನ್ನು ನಿರಂತರವಾಗಿ ನೋಡುವಂತಹ ಆ ಕ್ರಿಯೆಯನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಆತ್ಮಾಹುತಿ ಅಥವಾ ತನ್ನನ್ನು ತಾನು ಬಿಟ್ಟುಕೊಡಲಿಕ್ಕೆ ಸಿದ್ಧನಾದಾಗ ಅವನಿಗೆ ವಿಷ್ಣು ಲೋಕದ ಪಾರ್ಷದರು ಕರೆದುಕೊಂಡು ಹೋಗುವ ವಿಮಾನದಲ್ಲಿ ಬರ್ತಾರೆ. ಅವ್ರು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಏನ್ರಿ? ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರು ಮಾತನಾಡೋದು ನೀವು ಕೇಳಿರಬಹುದು. ಸಾಯಲಿಕ್ಕೆ ಹತ್ತಿರ ಆದವರು ಇಬ್ಬರು ದಡಿಯ ಕಪ್ಪಿನವರು ಬಂದರು. ನನ್ನ ತಾಯಿ ಹೇಳ್ತಿದ್ರು, ಸಾಯಲಿಕ್ಕೆ 1 ವಾರ ಇರುವಾಗ ಇಬ್ಬರು ಕಪ್ಪು ದಡಿಯರು ಬಂದಿದ್ದಾರೆ, ನನ್ನನ್ನು ಕರೀತಿದ್ದಾರೆ, ಅಡ್ಡಿ ಮಾಡಬೇಡ, ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ನೀನು ಅಡ್ಡಿ ಮಾಡಿದರೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ನನಗೆ ಕಾಣೋದಿಲ್ಲ, ಅವಳಿಗೆ ಕಾಣ್ತದೆ. ಹಾಗೆ ಧ್ರುವನಿಗೆ ಕಾಣಿಸ್ತದೆ. ಅವನಿಗೆ ಗೊತ್ತು ತಾನು ಹೋಗುವ ಲೋಕ, ಅವನಿಗೆ ಕಾಣಿಸ್ತಿದೆ ಕರ್ಕೊಂಡು ಬರಲಿಕ್ಕೆ ಬಂದಿದ್ದಾರೆ ಅಂತ. ಅವನು ಪಾರ್ಷದರು ಬಾ ಅಂತ ಕರೀತಾರೆ. ನಾವು ಅವನಿಂದ ಆದೇಶ ಆಗಿದ್ದೇವೆ ನಾರಾಯಣನಿಂದ, ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಆಗ ಧ್ರುವನಿಗೆ ಒಂದು ಸರಿ ಗಲಿಬಿಲಿ ಆಗುತ್ತೆ. ಯಾಕೆ ಅಂದರೆ ಅವನು ಇಮಿಡಿಯೇಟ್ ತನ್ನ ತಾಯಿಯನ್ನು ನೆನೆಯುತ್ತಾನೆ. ಅಷ್ಟರಲ್ಲಿ ಮೃತ್ಯು ಅವನ ಕಾಲಬುಡಕ್ಕೆ ಬಂದು ನಿಂತಿದೆ. ಕಾಲಬುಡಕ್ಕೆ ಬಂದ ಮೃತ್ಯುವಿನ ತಲೆಯ ಮೇಲೆ ಹೆಜ್ಜೆ ಇಟ್ಟು ಮೆಟ್ಟಿಲು ಮಾಡಿಕೊಂಡು ಧ್ರುವ ಆ ರಥವನ್ನು ಏರ್ತಾನೆ. ಆ ತಾಯಿಯ ನೆನಪು ಮಾತ್ರ, ನನ್ನನ್ನು ಇಷ್ಟು ದಿನ ಸಲಹಿ ನನ್ನ ಈ ದಾರಿಗೆ ಕಾರಣವಾದ ತಾಯಿಯನ್ನು ಬಿಟ್ಟು ನಡೀತಿದ್ದೀನಲ್ಲ ಅಂತ ಒಳಗೆ ಪ್ರಶ್ನೆ ಬಂದಾಗ ಪಾರ್ಷದರು ಹೇಳ್ತಾರೆ, ಅಕ್ಕೋ ಅಲ್ಲಿ ನೋಡು, ನಿನ್ನ ತಾಯಿ ಆಗಲೇ ಮುಂದೆ ಇದ್ದಾಳೆ. ಸುನೀತಿಗೆ ಧ್ರುವನಿಗಿಂತ ಅನುಗ್ರಹ. ಯಾಕೆ? ಒಬ್ಬ ಮಗುವನ್ನು ಇರಲಿ ಬಿಡು, ಅಪ್ಪ ತೊಡೆ ಕೊಡಲಿಲ್ಲ, ಹಾಗೆಲ್ಲ ಏನು ಹಠ ಮಾಡಬೇಡ, ನಾನಿದ್ದೇನಲ್ಲ ಅಂತ ಹೇಳಲಿಲ್ಲ ಅಮ್ಮ. ಹೋಗು ನಾರಾಯಣನನ್ನು ಕೇಳು, ಹೋಗು ನಾರಾಯಣನನ್ನು ಆರಾಧಿಸು. ನೀನು ಅಪ್ಪನ ತೊಡೆ ಪಡೆಯಬೇಕಾದ್ರೆ ಅವನೊಬ್ಬನೇ ಉತ್ತರ ಕೊಡುವವನು. ಶಂಕರಾಚಾರ್ಯರು ತಾಯಿಯನ್ನು ಕೇಳಿ ಹೋದರು ಸನ್ಯಾಸಕ್ಕೆ. ಹೋದವರೊಂದು ಮಾತು ಕೊಟ್ಟು ಹೋದರು, ಅಮ್ಮ ನೀನು ಸಾಯೋ ಹೊತ್ತಿಗೆ ನಾನು ಬರ್ತೇನೆ. ನಿಮಗೆ ಗೊತ್ತು, ಅವರಿಗೆ ಬಂದಾಗ ಒಬ್ಬ ಸ್ವಾಮಿ ಸನ್ಯಾಸಿ ಅವನು ತಾಯಿಯ ಕ್ರಿಯೆ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಹೆಣಕ್ಕೆ ಹೆಗಲು ಕೊಡಲಿಲ್ಲ ಊರಿನವರು. ಅವರು ತಾನು ತನ್ನ ಕೆಲವರ ಸಹಾಯದಿಂದ ಆ ಉತ್ತರ ಕ್ರಿಯೆಯನ್ನು ಮಾಡಿದರು. ತಾಯಿ
ಅನುಕೂಲ ಮಾಡಿಕೊಟ್ಟ ಪರಿಣಾಮವಾಗಿ ದೊಡ್ಡ ದೊಡ್ಡ ಸನ್ಯಾಸಿಗಳಾಗಿದ್ದಾರೆ. ದೊಡ್ಡ ದೊಡ್ಡ ಸಾಕ್ಷಾತ್ಕಾರ ಪಡೆದಂತಹ ಅನೇಕ ಮಹನೀಯರ ಹಿಂದೆ ಅಮ್ಮ ಇದ್ದಾಳೆ. ಆ ಅಮ್ಮ ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತ ನ ಭವತಿ ಅಂತ ಶಂಕರಾಚಾರ್ಯರು ಅದಕ್ಕೆ ಹೇಳಿದರು, ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಎಂದು ಹುಟ್ಟುವುದಿಲ್ಲ. ಅಂಥದೊಂದು ತಾಯಿಗೆ ರಿವಾರ್ಡ್ ಕೊಟ್ಟದ್ದನ್ನು ದಾಖಲಿಸ್ತದೆ ಧ್ರುವನ ಇತಿಹಾಸ. ಹಾಗೆ ತಾಯಿಗೆ ಯಾಕೆ ಅವಳಿಗೆ ಮೊದಲ ರಿವಾರ್ಡ್ ಅಂದರೆ ಒಬ್ಬ ಧ್ರುವನನ್ನು ಹುಟ್ಟಿಸುವುದಕ್ಕೆ ಕಾರಣ ನೀನು. ಬರೀ ಹೆತ್ತ ತಾಯಿ ಅಲ್ಲ ನೀನು, ಅವನೊಳಗಿದ್ದ ಇನ್ನೊಬ್ಬ ಭಕ್ತನನ್ನು ಹುಟ್ಟಿಸಿದ್ದಿ. ಭಾಗವತೋತ್ತಮ ಅಂತ ಭಕ್ತರಿಗೆ ಹೆಸರು. ಭಗವಂತನನ್ನು ಭಕ್ತಿ ಮಾಡುವವರು ಭಾಗವತರು. ಆ ಭಗವಂತನ ಭಾಗವತರಲ್ಲಿ ಧ್ರುವ. ಸೊ ಅಂಥ ಭಾಗವತೋತ್ತಮ ನೋಡಿ. ಇನ್ನೊಂದು ನಾನು ನಿಮಗೆ ಇನ್ನೊಮ್ಮೆ ನೆನಪು ಮಾಡುವುದು, ವಂಶವನ್ನು ಹೇಳುವಾಗ ಅವರಿಗೆ ಎಷ್ಟು ಹತ್ತಿರ ಗೊತ್ತಾಗುತ್ತೆ ನೋಡಿ, ಅವರೆಲ್ಲ ಭಗವಂತನ ಮಕ್ಕಳು ಅಂತ. ನಾವು ದೂರ ಬಂದುಬಿಟ್ವಿ, ಅದರಿಂದ ಭಗವಂತನ ಲಿಂಕ್ ತಪ್ಪಿತು. ಧ್ರುವನನ್ನು ಕೇಳಿ ನಿನ್ನ ಅಪ್ಪ ಯಾರು ಅಂತ, ಉತ್ತಾನಪಾದ ಅಂತಾನೆ. ಉತ್ತಾನಪಾದನ ಅಪ್ಪ ಯಾರು ಕೇಳಿ, ಸ್ವಯಂಭುವ ಮನು ಅಂತಾನೆ. ಸ್ವಯಂಭುವ ಮನುವಿನ ಅಪ್ಪ ಯಾರು ಕೇಳಿ, ಬ್ರಹ್ಮ ಅಂತಾನೆ. ಬ್ರಹ್ಮನ ಅಪ್ಪ ಯಾರು ಕೇಳಿ, ನಾರಾಯಣ ಅಂತಾನೆ. ಅವರಿಗೆ ಹತ್ತಿರದಲ್ಲಿ ಭಗವಂತ. ನಮಗೆ ಬರ್ತಾ ನಾವು ಹತ್ತಿರ ಕಳ್ಕೊಂಡ್ವೆಲ್ಲ, ಭಗವಂತ ಅಪ್ಪ ಅನ್ನೋದು ಮರ್ತು ಹೋಯಿತು. ಇದು ಪ್ರಹ್ಲಾದನಿಗೂ ಈ ಸೌಕರ್ಯ ಇದೆ. ಕಶ್ಯಪನ ಮಗ ಹಿರಣ್ಯಕಶಿಪು. ಹಿರಣ್ಯಕಶಿಪುನ ಹತ್ರ ನಿನ್ನ ಅಪ್ಪ ಯಾರು ಕೇಳಿದರೆ ಕಶ್ಯಪ. ಕಶ್ಯಪನ ಅಪ್ಪ ಯಾರು ಕೇಳಿದರೆ ಮರೀಚಿ. ಮರೀಚಿ ಯಾರು ನಿನ್ನ ಅಪ್ಪ ಅಂತ ಕೇಳಿದರೆ ಬ್ರಹ್ಮ. ಬ್ರಹ್ಮನಿಗೆ ನಿನ್ನ ಅಪ್ಪ ಯಾರು ಕೇಳಿದರೆ ನಾರಾಯಣ. ಅವರಿಗೆಲ್ಲ ಬಹಳ ನಿಯರೆಸ್ಟ್ ನಾವು ಕಳ್ಕೊಂಡ್ವಿ. ಸೊ ಇಂಥ ಒಂದು ಧ್ರುವನ ರಾಜ್ಯಭಾರ ಮುಗಿದು ಉತ್ತರ ಧ್ರುವದಲ್ಲಿ ಶಾಶ್ವತವಾಗಿ ನಿಂತಹ ಧ್ರುವನ ಆ ಚರಿತ್ರೆ ಒಂದು ಭಾಗವತೋತ್ತಮನ ಚರಿತ್ರೆ. ಅದನ್ನು ಭಾಗವತ ಹೇಳಿದ ನಂತರ ಅವನ ವಂಶವನ್ನು ನಾನು ಬಹಳ ದೀರ್ಘವಾಗಿ ಎಲ್ಲರನ್ನು ಹೇಳಲ್ಲ, ಒಂದೊಂದು ಹೆಸರಿನಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿ ಅವನಿಗೆ 2 ಹೆಂಡಂದಿರು, ಭ್ರಮಿ ಮತ್ತು ಇನ್ನೊಬ್ಬ ಹೆಂಡತಿ ಇಳಾದೇವಿ. ಅಲ್ಲಿ ಇಳಾದೇವಿಯಲ್ಲಿ ಉತ್ಕಲ ಮತ್ತೊಬ್ಬ ಹೆಣ್ಣು ಮಗಳು. ಈ ಕಡೆ ಅವನಿಗೆ ಭ್ರಮೆಯಲ್ಲಿ ವತ್ಸರ ಮತ್ತು ಕಲ್ಪ ಅಂತ ಮಕ್ಕಳು. ಈ ಇಳಾದೇವಿಯಿಂದ ಹುಟ್ಟಿದ ಉತ್ಕಲ ಮೊದಲಿನಿಂದ ನಿವೃತ್ತಿ ಮಾರ್ಗ, ಧ್ರುವನ ಮಗ ಅಲ್ಲ, ವೈರಾಗ್ಯ. ವತ್ಸರ ಮಾತ್ರ ರಾಜ್ಯಭಾರಕ್ಕೆ ಅವನು ಯೋಗ್ಯ ಅಂತ ಅವನನ್ನು ಕೂಡಿಸಲಾಗುತ್ತದೆ. ಈ ವತ್ಸರನಿಗೆ ಬೇರೆ ಬೇರೆ ಮಕ್ಕಳು, ನಾನು ಎಲ್ಲರ ಹೆಸರು ಹೇಳೋದಿಲ್ಲ. ಅಲ್ಲಿ ಹುಟ್ಟಿದ ಪುಷ್ಪಾರ್ಣ ಅನ್ನುವ ಒಬ್ಬ ಮಗ. ಆ ಪುಷ್ಪಾರ್ಣನ ಮಗನೇ ಮುಂದೆ ಮತ್ತೆ ಪುನಃ ಅಲ್ಲಿ 3-4 ಜನ ಇದ್ದಾರೆ, ನಾನು ಅದನ್ನೆಲ್ಲ ಹೇಳೋದಿಲ್ಲ. ಪುಷ್ಪಾರ್ಣನ ಮಗನೇ ಮುಂದಿನ ವಂಶ ಮುಂದುವರಿಸುವ ಉಲ್ಮುಖ ಅಥವಾ ಉಲ್ಮುಖನ ಮಗ ಚಕ್ಷು. ಚಕ್ಷುವೆ 4ನೆಯ ಒಂದು, ನಾವು ಯಾವುದನ್ನು ಚಾಕ್ಷುಷ ಮನ್ವಂತರ ಅಂತ ಹೇಳ್ತೇವೆ, ಆ 4ನೆಯ ಜನರೇಷನ್ ಅವನೇ ಚಾಕ್ಷುಷನಾದದ್ದು. ಈ ಚಾಕ್ಷುಷ ನಂತರ ನಮಗೆ ಸಿಕ್ಕುವ ನಡ್ವಲಾನಿಂದ ಹುಟ್ಟಿದಂತಹ ಚಕ್ಷುಷನಿಗೆ ಮತ್ತು ನಡ್ವಲಾಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಉಲ್ಮುಖನ ಹೆಂಡತಿ ಅವಳು ಪುಷ್ಕರಿಣಿ ಅಂತ, ಅವಳಿಂದ ಹುಟ್ಟಿದ ಮಗ ಅಂಗರಾಜ. ನಾನು ನೇರವಾಗಿ ಅಲ್ಲಿಗೆ ಬರ್ತೀನಿ. ಸುಮಾರು 6ನೆಯ ಜನರೇಷನ್ ಅಂದ್ಕೊಳ್ಳಿ ಧ್ರುವನಿಂದ. ಅಂಗರಾಜ ಅಲ್ಲದೆ ಬೇರೆ ಮಕ್ಕಳಿದ್ದಾರೆ. ಅಂಗರಾಜ, ಈ ಅಂಗರಾಜನಿಗೆ ಮಕ್ಕಳಿರೋದಿಲ್ಲ. ಅವನು ತನ್ನ ಪಾಡಿಗೆ ಹೋಮ ಹವನ, ಒಳ್ಳೆಯ ರಾಜ, ಸಿಕ್ಕಾಪಟ್ಟೆ ಸುಭಿಕ್ಷೆ, ಎಲ್ಲ ಜನರು ಪ್ರಜೆಗಳು ಪ್ರೀತ್ಯಾಸ್ಪದರು, ಪ್ರತಿಯೊಬ್ಬರಿಗೂ ಅವನು ಅಂದರೆ ಖುಷಿ. ರಾಜ ಚೆನ್ನಾಗಿದ್ದರೆ ಯಥಾ ರಾಜ ತಥಾ ಪ್ರಜಾ ಅಂತ ನಾವು ಮಾತಾಡ್ತೇವೆ. ರಾಜನಿಂದಲೇ ಸುಭಿಕ್ಷೆ, ರಾಜನಿಂದಲೇ ಒಳಿತು, ರಾಜನಿಂದಲೇ ಮಳೆ ಬೆಳೆ, ಅತಿವೃಷ್ಟಿ ಅನಾವೃಷ್ಟಿ ನಿರ್ಣಯ ಅಂತ ವೇದವ್ಯಾಸರು ದಾಖಲಿಸ್ತಾರೆ. ರಾಜ ಕೆಟ್ಟರೆ ಎಲ್ಲವೂ ಕೆಡ್ತದೆ, ದುರ್ಭಿಕ್ಷೆ ಬರ್ತದೆ. ಅತಿವೃಷ್ಟಿ ಅನಾವೃಷ್ಟಿಗಳು ರಾಜನ ಕಾರಣವಾಗಿ, ನೆರೆ ಪ್ರವಾಹಗಳು ರಾಜನಿಂದ ಅಂತ ಮಾತಿಗೆ ನಿಮಗೆ ಮಹಾಭಾರತ ಹೇಳುತ್ತೆ, ವೇದವ್ಯಾಸರ ಬೇರೆ ಬೇರೆ ಕಥೆಗಳು ಹೇಳುತ್ತೆ. ಆಗ ನೀವು ಗಮನ ಇಟ್ಕೊಳ್ಬೇಕು, ಯಾಕೆ ಅದನ್ನು ಹೇಳ್ತಾರೆ? ಯಾಕೆಂದರೆ ಆಯ್ಕೆ ಮಾಡಿದ್ದು ನಾವಲ್ವಾ. ಆ ಆಯ್ಕೆ ಮಾಡಿದ ರಾಜನ ಫಲ ನಮಗೂ ಕೂಡ ಅನುಭವಿಸ್ಲಿಕ್ಕಾಗಿ ಭಗವಂತ ಹಾಗೆ ಮಾಡ್ತಾನೆ ಅಂತ ನೆನ್ಪು ಮಾಡ್ಕೊಳ್ಳಿ. ಯಾರೆಲ್ಲ ಬಂದಾಗ ಸುಭಿಕ್ಷೆ ಇತ್ತು, ಯಾರೆಲ್ಲ ಬಂದಾಗ ದುರ್ಭಿಕ್ಷೆ ಇದೆ, ಯಾಕಿದೆ, ಯಾಕೆ ಅನಾಹುತಗಳು ಹೆಚ್ಚುತ್ತವೆ, ಸ್ವಲ್ಪ ನಾವೇ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಇದು ಒಂದು ಭಾಗ. ಅಂಗರಾಜನಿಗೆ ಬಹಳ ತೊಂದರೆ. ಎಲ್ಲಿಗೆ ಬಂತು ತೊಂದರೆ ಅಂದರೆ, ಮಕ್ಕಳಿಲ್ಲದ ಕಾರಣಕ್ಕಾಗಿ ಅವನ ಯಜ್ಞವನ್ನು ಸ್ವೀಕಾರ ಆಗ್ತಿಲ್ಲ ಅಂತ ಅಲ್ಲಿಯ ಪುರೋಹಿತರು ಹೇಳ್ತಾರೆ. ತಲುಪಬೇಕಾದ ದೇವತೆಗಳಿಗೆ ನಿನ್ನ ಆಹುತಿ ತಲುಪ್ತಿಲ್ಲ, ಯಾಕೆಂದರೆ ಮಕ್ಕಳಿಲ್ಲ. ದಯವಿಟ್ಟು ಮಕ್ಕಳಿಲ್ಲದವರೆಲ್ಲ ಹೆಚ್ಚು ಬೇರೆ ರೀತಿಯಿಂದ ಯೋಚಿಸಬೇಕಾದಂತಹ ಮಾತುಗಳು ವೇದವ್ಯಾಸರದ್ದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮಹಾಭಾರತದಲ್ಲಿ ಪುತ್ರರು ಅನ್ನುವುದಕ್ಕೆ
ಪೂತ ಅನ್ನುವ ನರಕದಿಂದ ತ್ರಾಯತಿ ಇತಿ ಪುತ್ರ ಅಂತ ವಿವರಣೆ. ಪೂತ ಅನ್ನುವ ನರಕದಿಂದ ಯಾವನು ರಕ್ಷಿಸ್ತಾನೋ ಅವನು ಪುತ್ರ. ಪುತ್ರ ಪುತ್ರಿ ಯಾರೂ ಆಗಬಹುದು. ತ್ರಾಯತೆ ಅನ್ನೋದು ಇಕಾರ ಅಂತ ಆಗುತ್ತೆ, ಅಲ್ಲಿ ಲಿಂಗ ಇಲ್ಲ. ತ್ರಾಯತೆ ಇತಿ ಪುತ್ರ ಅಂದಾಗ ಪುರುಷ ಲಿಂಗ ಅಂತ ಪುತ್ರದಲ್ಲಿದೆ. ಪೂತದಿಂದ ತ್ರಾಯತೆ ಅಂದಾಗ ಲಿಂಗ ಇಲ್ಲ, ಪೂತದಿಂದ ತ್ರಾಯತೆ ಒಂದನೇದು. ಎರಡನೇದ್ದು ಬಹಳ ಮುಖ್ಯವಾಗಿ ಪುತ್ರ ಅಥವಾ ಸಂತಾನ ಅನ್ನೋದು 10 ಥರ ಹೇಳ್ತಾರೆ. ಕೇವಲ ದೇಹದಿಂದ ಹುಟ್ಟಿದ್ದು ಮಗು ಅಂತ ಅಲ್ಲ. ದಶಸಂತಾನವೂ ಇಲ್ಲದಿದ್ದರೆ ನೀನು ನಿಪುತ್ರಿಕ, ಮಕ್ಕಳಿಲ್ಲಾಗ ನಿನಗೆ. ಏನು 10 ಥರದ ಸಂತಾನದಲ್ಲಿ ನಿನ್ನನ್ನು ಹುಡುಕಿ ಒಂದು ಮಗು ಬರಬಹುದು, ಅದನ್ನು ಸಾಕಿದರೆ. ನೀನೇ ಒಂದು ಮಗುವನ್ನು ಹುಡುಕಿ ಹೋಗಬಹುದು, ಅದನ್ನು ಸಾಕಿದರೆ. ನೀನು ಗುರುವಾಗಿ ಪಾಠ ಹೇಳಿದ ಶಿಷ್ಯನಿರಬಹುದು, ಆ ಶಿಷ್ಯ. ಹೀಗೆ 10 ಥರದ ವಿವಿಧ ರೀತಿಯ ಸಂತಾನ ಹೇಳ್ತಾರೆ. ಸಂತಾನ ಇಲ್ಲ ಅಂದರೆ ಕೇವಲ ಹೆತ್ತ ಮಕ್ಕಳಿಲ್ಲದವರು ಸಂತಾನ ಇಲ್ಲದವರು ಅಂತ ಅಲ್ಲ. ಹಾಗಲ್ಲ, ಸಂತಾನ ಇಲ್ಲ ಅಂದರೆ ಈ 10 ಇಲ್ಲದವರು ಅಂತ. ಆ ಅಂಗರಾಜನಿಗೆ ಒಂದು ಹಂತ ಬರುತ್ತೆ, ಹಾಗಾದರೆ ನನಗೆ ಮಕ್ಕಳು ಬೇಕು ಅಂತ. ಈ ಮಕ್ಕಳಿಲ್ಲದವರು ಮಕ್ಕಳು ಬೇಕು ಅಂತ ಹಠ ಮಾಡ್ತಾರಲ್ಲ, ಅವರಿಗೆಲ್ಲ ಏನು ಅನಾಹುತ ಕಾದಿದೆ ಅನ್ನೋದಕ್ಕೆ 2-3 ಕಥೆಗಳು ನಮ್ಮ ಭಾಗವತದಲ್ಲಿ ಬರುತ್ತೆ. ಒಂದು ಗೋಕರ್ಣ ಉಪಾಖ್ಯಾನ, ನಾನು ಅದನ್ನು ಹೇಳಲಿಲ್ಲ. ಅಲ್ಲಿ ಆತ್ಮದೇವ ದುಂದುಲಿ ಅನ್ನುವ ಗಂಡ ಹೆಂಡಂದಿರು, ಅದು ಪದ್ಮಪುರಾಣದ ಕಥೆ, ಆದರೆ ಇದಕ್ಕೆ ಪೂರಕವಾಗಿ ಕೊಡ್ತಾರೆ. ಯಾಕಂದರೆ ಬ್ರಹ್ಮರಾಕ್ಷಸನಿಗೂ ಕೂಡ ಭಾಗವತದಿಂದ ಮೋಕ್ಷ ಇದೆ ಅನ್ನೋದನ್ನು ಹೇಳಲಿಕ್ಕಾಗಿ ಆ ಕಥೆ ಬರುತ್ತೆ. ಆ ದುಂದುಲಿ ಮತ್ತು ಆತ್ಮದೇವರಿಗೆ ಮಕ್ಕಳಿರೋದಿಲ್ಲ. ಆತ್ಮದೇವ ಹಠಕ್ಕೆ ಬೀಳ್ತಾನೆ, ತನಗೆ ಮಕ್ಕಳು ಬೇಕು ಅಂತ. ಇದ್ದ ಬದ್ದ ಏನು ಬೇಕು ಅದನ್ನು ಮಾಡಬೇಕು ಅಂತ ಸ್ಥಿತಿಗೆ ಬರ್ತಾನೆ. ಒಮ್ಮೆ ಸನ್ಯಾಸಿ ಅವನಿಗೆ ಅನುಗ್ರಹ ಮಾಡ್ತಾನೆ, ಹಣ್ಣು ಕೊಟ್ಟು, ಮಕ್ಕಳಾಗ್ತದೆ, ಇದನ್ನು ನಿನ್ನ ಹೆಂಡತಿಗೆ ತಿನ್ನಿಸು. ಹಣ್ಣು ತಿನ್ನಿಸಲಿಕ್ಕೆ ಹೆಂಡತಿ ಹತ್ರ ಕೊಟ್ಟರೆ ದುಂದುಲಿಗೆ ಏನು ಚಿಂತೆ, ನಾನು ಗರ್ಭಿಣಿ ಆದರೆ ನನ್ನ ದೇಹದ ಆಕಾರ ಕೆಡುತ್ತೆ, ನಾನು ಗರ್ಭಿಣಿ ಆದರೆ ಇಲ್ಲೇನಾದರೂ ಅನಾಹುತ ಆಯಿತು ನಂಗೆ ಓಡೋಕ್ಕಾಗಲ್ಲ, ನಾನು ಗರ್ಭಿಣಿ ಆದರೆ ಮಕ್ಕಳ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನನ್ನನ್ನು ನಾನು ನೋಡ್ಕೋಬೇಕಾಗತ್ತೆ. ಬೇರೆ ಬೇರೆ ಬೇಡವಾದ ವಿಚಾರಗಳನ್ನೆಲ್ಲ ಯೋಚನೆ ಮಾಡಿ ನಾನು ಗರ್ಭಿಣಿ ಆಗಬಾರ್ದು ಅಂತ ಆ ದನಕ್ಕೆ ಅದನ್ನು ಹಾಕ್ತಾಳೆ, ಮನೆಯಲ್ಲಿ ಸಾಕಿದ ದನಕ್ಕೆ ಹಣ್ಣನ್ನು. ಇತ್ತ ಅವಳ ತಂಗಿ ಗರ್ಭಿಣಿ ಇರ್ತಾಳೆ, ಅದೇ ಹೊಸದಾಗಿ. ಆ ತಂಗಿಯ ಗಂಡನಿಗೆ ಹಣದ ಆಶೆ ಇರುತ್ತೆ. ಅವಳು ತಂಗಿಯ ಜೊತೆಗೆ ಒಂದು ಕಾಂಟ್ರ್ಯಾಕ್ಟ್ ಸೈನ್ ಮಾಡ್ತಾರೆ, ಪಕ್ಕಾ ಟಿ ವಿ ಸೀರಿಯಲ್ ಅಲ್ವಾ, ಪಕ್ಕಾ ಟಿ ವಿ ಸೀರಿಯಲ್. ಒಂದು ಕಾಂಟ್ರ್ಯಾಕ್ಟ್ ಸೈನ್ ಮಾಡ್ತಾಳೆ ತಂಗಿ ಜೊತೆಗೆ, ನೋಡು ಈ ಮಗು ಹುಟ್ಟಿದ ಕೂಡಲೇ ನಂಗೆ ಕೊಡು, ನಾನು ನಿನ್ನ ಗಂಡನಿಗೆ ದುಡ್ಡು ಕೊಡ್ತೇನೆ. ಅವಳು ದುಡ್ಡಿಗೆ ಒಪ್ಕೋತಾಳೆ. ಇವಳು ಗರ್ಭಿಣಿಯ ಹಾಗೆ ಆ್ಯಕ್ಟ್ ಮಾಡ್ತಾಳೆ. ಹೆರುವ ದಿನಕ್ಕೆ, ಆ ತಂಗಿ ಹೆರುವ ದಿನಕ್ಕೆ ಇಲ್ಲೇ ಬರುವ ಹಾಗೆ ಮಾಡಿಕೊಂಡು ಆ ಮಗುವನ್ನು ಇಲ್ಲಿ ಹೆತ್ತು ತಾನು ಹೆತ್ತ ಹಾಗೆ ಮಾಡಿ, ಆ ಬಳಿಕ ತನಗೆ ಮೊಲೆಯಲ್ಲಿ ಹಾಲಿಲ್ಲ ಅಂತ ಗಂಡನಿಗೆ ಸುಳ್ಳು ಹೇಳಿ, ಆ ಏನು ತಂಗಿ ಇದ್ದಾಳೆ ಅವಳನ್ನು ಕರೆಸೋಣ, ಅವಳಿಗೆ ಈಗ ಹುಟ್ಟಿದ ಮಗು ಸತ್ತಿದೆ, ಅವಳ ಎದೆಯಲ್ಲಿ ಹಾಲಿದೆ, ಅವಳನ್ನು ಕರೆಸೋಣ ಅಂತ ತಂಗಿಯನ್ನು ಕರೆಸಿ ತಂಗಿಯಿಂದ ಹಾಲು ಕುಡಿಸಿ ಮಗುವನ್ನು ಬೆಳೆಸ್ತಾಳೆ. ದುಷ್ಟ ಮಾರ್ಗದಲ್ಲಿ ಕೇಡಾಗಿ ಬೆಳೆಸಿದ ಮಗು ದುಂದುಕಾರಿ ಅಂತ ಹೆಸರು. ಬೇಡಿ ಬಯಸಿ ಬಂದ ಮಗ. ಆ ಕಡೆ ಆ ಗೋವು ಒಂದು ಹೆರಿಗೆ ಆಯಿತು, ಅದು ಗೋಕರ್ಣ ಅಂತ. ಅದಕ್ಕೆ ಕಿವಿ ಗೋವಿನ ಹಾಗೆ ಇತ್ತಂತೆ ಆ ಹುಡುಗನಿಗೆ, ಅದಕ್ಕೆ ಗೋಕರ್ಣ ಅಂತ ಅವನಿಗೆ ಹೆಸರು, ಆ ಪುಟ್ಟ ಹುಡುಗನಿಗೆ. ಅವನು ನಿರಂತರ ತಪಸ್ವಿ, ಧ್ಯಾನಿ, ಯೋಗಿ, ಆ ಜ್ಞಾನ ಮಾರ್ಗದವ. ಇದು ಹುಡುಗ ಅಪ್ಪನ ಸಂಪತ್ತೆಲ್ಲ ಲೂಟ್ ಮಾಡ್ತಾ ಹೋಗುತ್ತೆ. ಎಷ್ಟುಂಟು ಅಪ್ಪ ಮಾಡಿ ಕೂಡಿಟ್ಟದು ಎಲ್ಲ ನಾಶ, ತಗೊಂಡು ಹೋಗೋದು ಯಾವುದ್ಯಾವುದಕ್ಕೂ ಬಳಸೋದು, ಎಲ್ಲ ದುಶ್ಚಟಗಳಿಗೆ, ವೇಶ್ಯರಿಗೆ ಹೋಗಿ ಕೊಡಲಿಕ್ಕೆ ದುಡ್ಡು ತಗೊಂಡು ಹೋಗಿ ದುಡ್ಡು ಖಾಲಿ ಆಗೋದು, ಬಂದು ಪೀಡಿಸೋದು. ನೋಡಿ ಆತ್ಮದೇವನಿಗೆ ಸಾಕಾಗುತ್ತೆ. ಆ ಮಕ್ಕನನ್ನು ಯಾಕಾರೋ ಹಿಡ್ದನ. ಮಗ ಇಲ್ಲದೇ ಇದ್ದವರೇ ಪುಣ್ಯವಂತರು, ಮಗ ಅಂತ ನಾನು ಅಪೇಕ್ಷೆ ಪಟ್ಟು ಬದುಕಿ ಅವನನ್ನು ಹುಟ್ಟಿಸಿದ್ದು ಸಾಕಪ್ಪ ಅಂತ ಹೇಳಿ ಅವನು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಅವನು ಹೋದದ್ದನ್ನು ನೋಡಿದ ನಂತರ ಇವ ತಾಯಿಯನ್ನು ಪೀಡಿಸ್ತಾನೆ. ತಾಯಿಯನ್ನು ಹೇಗೆಲ್ಲ ಮಾಡಿ ಕಾಡಿ ದುಡ್ಡು ಬೇಕು ಅಂತ ಕೇಳಿ ಕೊಡೆಗೆ ಬಾವಿಗೆ ಹಾರಿ ಅವಳು ಸಾಯ್ತಾಳೆ. ಇದಾದ ನಂತರ ಇವನು ಮನೆಯಲ್ಲಿರುವ ಅಷ್ಟು ಸಂಪತ್ತನ್ನು ವೇಶ್ಯರಿಗಾಗಿ ಪೋಲು ಮಾಡಿ ಒಂದಿನ ವೇಶ್ಯರಿಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಇಷ್ಟು ಸಂಪತ್ತು ತರ್ತಾನೆ, ರಾಜ ಎಲ್ಲಿಯಾದರೂ ಒಂದು ದಿನ ಹುಡುಕಿದ್ರೆ ಈ ಸಂಪತ್ತು ಎಲ್ಲಿ ಹೋಗಿದೆ ಅಂತ, ಅವ ರಾಜ ನಮ್ಮನ್ನು ಹಿಡಿತಾನೆ. ಯಾಕೆ ನಮ್ಮ ಹತ್ರ ತಂದು ಕೊಟ್ಟಿದ್ದಾನಲ್ಲ ಇವನು ನಮ್ಮನ್ನು ರಾಜನ ಕೈಗೆ ಒಪ್ಪಿಸಿ ನಾವು ನಾಳೆ ವಶ ಆಗುವುದಕ್ಕಿಂತ ಇವನನ್ನೇ ಮುಗಿಸುವಂತ ಅವರು ಅವನನ್ನು ಕತ್ತು ಒತ್ತಿ ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಾಯಿಗೆ ಕೊಳ್ಳಿ ಇಟ್ಟು ಕಡೆಗೆ ಸಾಯಿಸ್ತಾರೆ. ಹೀಗೆ ದುಂದುಕಾರಿ ಸಾಯ್ತಾನೆ. ಆ ದುಂದುಕಾರಿ ಸತ್ತ ಮೇಲೆ ಅತೃಪ್ತ ಜೀವ, ಅವನಿಗೆ ನೆಲೆ ಇರೋದಿಲ್ಲ. ಒಂದು ದಿನ ಗೋಕರ್ಣ ತನ್ನ ಅಂಗಳದಲ್ಲಿ ತನ್ನ ಪಾಡಿಗೆ ರಾತ್ರಿಯ ಹೊತ್ತು
ತನ್ನ ಅನುಸಂಧಾನಕ್ಕೆ ಕೂತಾಗ ಅದು ಆಕಾರ ತಳೆದು ಅವನಿಗೆ ಕಾಣಿಸಿಕೊಳ್ತದೆ. ಆಗ ಅವನು ಯಾಕೆ ನೀನು ಎಲ್ಲಿ ಹಾಕಿದ್ದೆ ಅಂತ ತನ್ನ ತೀರ್ಥ ಪ್ರೋಕ್ಷಿಸಿ ಕೇಳ್ತಾನೆ. ಆಗ ಅದು ತನ್ನ ಕಥೆಯನ್ನು ಹೇಳ್ತದೆ. ಆಗ ದುಂದುಕಾರಿಗೆ ಇಷ್ಟು ದೊಡ್ಡ ಪ್ರೇತಾವಸ್ಥೆ ಬಂದಿದೆ, ಅದೀಗ ಬಿಡುಗಡೆ ಆಗಬೇಕು ಅಂತ ಅಪೇಕ್ಷೆ ಪಡ್ತದೆ ಅಂದರೆ ಇದಕ್ಕೆ ಭಾಗವತ ಹೇಳಬೇಕು ಅಂತ ಗೋಕರ್ಣ ಭಾಗವತವನ್ನು ಹೇಳ್ತಾನೆ. ಈ ಭಾಗವತವನ್ನು 7 ದಿನ ಕೇಳುವುದೆಲ್ಲಿ ಅಂದರೆ ಒಂದು ಬಿದಿರು ನಿಮಗೆ ಗೊತ್ತು, ಪೊಳ್ಳಾದ ಒಂದು ಜಾಗ ಇರುವಂತಹ ಕಾಂಡ, ಬಿದಿರಿನ ಒಳಗೆ ಪ್ರೇತ ಪ್ರವೇಶ ಮಾಡಿ ಪ್ರತಿದಿನ 7 ಹಗಲು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಗೋಕರ್ಣ ಹೇಳುವ ಭಾಗವತ ಕೇಳಿ ದಿನಕ್ಕೆ ಒಂದೊಂದೇ ಬಿದಿರಿನ ಗಂಟು ಮುರಿತದಂತೆ 7ನೆಯ ದಿನ 7 ಗಂಟು ಮುರಿದು ಬಿದಿರು ಬಿತ್ತು, ಪ್ರೇತಕ್ಕೆ ಮೋಕ್ಷ ಆಯಿತು ಅನ್ನುವುದು ಅಲ್ಲಿ ಬರುವ ಕಥೆ. ನಾನಿದನ್ನು ಬ್ರಹ್ಮರಾಕ್ಷಸನಿಗೂ ಕೂಡ ಭಾಗವತ ಎಂತೆಂಥವರನ್ನು ಪರಿವರ್ತಿಸ್ತದೆ ಅನ್ನೋದಕ್ಕೆ ಬ್ರಹ್ಮರಾಕ್ಷಸ ಸ್ಥಿತಿಯೋ ಪ್ರೇತ ಸ್ಥಿತಿಯೋ ಆತ್ಮ ಅತೃಪ್ತವೋ ಇದ್ದರೂ ಕೂಡ ಅದಕ್ಕೂ ಬಿಡುಗಡೆ ಆಗ್ತದೆ ಅನ್ನೋದಕ್ಕಾಗಿ ಭಾಗವತವನ್ನು ಹೇಳುವ ಒಂದು ಕಾರಣವಾಗಿ ಹೇಳ್ತಾರೆ. ಎರಡನೇದು ನಾನು ನಿಮಗೆ ಹೇಳಲಿಕ್ಕೆ ಕಾರಣ, ಅಂಗರಾಜನ ಅವಸ್ಥೆ ಬಂತಲ್ಲ, ಮಕ್ಕಳಿಲ್ಲ ಅಂತ ಒಂದು ಮಕ್ಕಳನ್ನು ಅಪೇಕ್ಷೆ ಪಡೋದು. ನಾನು ಬಹಳ ಜನ ಮಕ್ಕಳಿಲ್ಲದವರು ನನ್ನ ಹತ್ರ ಬಂದಾಗೆಲ್ಲ ಹೇಳಿದ್ದೇನೆ, ಸಾದಾ ಗುಬ್ಬಿ ಪಾರಿವಾಳ ಕೂಡಿದರೆ ಮಕ್ಕಳಾಗ್ತವೆ, ಕಾಗೆ ಕೂಡಿದರೆ ಮಕ್ಕಳಾಗ್ತದೆ, ನಾಯಿಗಳು ಬೀದಿಯಲ್ಲಿ ಕೂಡಿದರೆ ಮಕ್ಕಳಾಗ್ತದೆ. ನಿಮಗೆ ಮಕ್ಕಳಾಗಲಿಲ್ಲ ಅಂದರೆ ಭಗವಂತನಿಗೆ ನಿಮ್ಮಿಂದ ಬೇರೆ ಕೆಲಸ ಇದೆ ಅಂತ ಅರ್ಥ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಹೊರಟರೆ ನಿಮಗೆ ಬೇರೆ ಸಾಧ್ಯತೆ ಅಂತ. ನೀವು ಅದನ್ನು ಆಗಲಿಲ್ಲ ನನಗೆ ಅನ್ನುವ ಕೊರಗಿನಲ್ಲಿ ಹೋದರೆ ಯು ವಿಲ್ ಮಿಸ್ ಅ ಚಾನ್ಸ್. ನಿಮಗೆ ದೆರ್ ಈಸ್ ಸಮಥಿಂಗ್ ಎಲ್ಸ್ ಅಂತ ಭಗವಂತ ಹೇಳ್ತಿದ್ದಾನೆ. ಯು ಸರ್ಚ್ ಫಾರ್ ಇಟ್ ಅಂತ. ನೀವು ಬೇರೆಯದನ್ನು ಹುಡುಕಿ. ನಿಮಗೆ ದೇಹವನ್ನು ಕೂಡುವುದರಿಂದ ಉಂಟಾಗುವ ಪುತ್ರನನ್ನು ಕೊಡುವುದಕ್ಕಾಗಿ ನಾನು ನಿಮ್ಮನ್ನು ಹತ್ತಿರಕ್ಕೆ ತಂದಿಲ್ಲ. ನಿಮ್ಮಿಂದ ನನಗೆ ಬೇರೆ ಏನೋ ಕೆಲಸ ಇದೆ. ಅದನ್ನು ಅನೇಕರಿಗೆ ಸೂಚನೆ ಆಗ್ತದೆ, ಮಕ್ಕಳಿಲ್ಲರು ಹೀಗೆ ಮಾಡು ಅಂತ. ಅದನ್ನು ನಾವು ಕೇಳ್ಕೊಳ್ಳೋದಿಲ್ಲ. ಆ ಹೋಮ ಮಾಡುವ, ಮಕ್ಕಳಾಗ್ತದೆ ನೋಡುವ, ಈ ಒಂದು ಪ್ರಯತ್ನ ಪಟ್ಟು ನೋಡುವ, ಈಗ IVF ಮಾಡುವ, ಸರೋಗೇಟ್ ಮದರ್ನು, ಇದೆಲ್ಲ ಬಂತಲ್ಲ. ಒಟ್ಟು ಮಕ್ಕಳಿಲ್ಲದವರು ಮಕ್ಕಳು ಮಾಡಿಕೊಳ್ಬೇಕು ಅನ್ನುವ ಹಪಹಪಿಗೆ ಬಂದದ್ದು. ಆದರೆ ನಮ್ಮ ಪುರಾಣದ ಇತಿಹಾಸದಲ್ಲಿ ಗೋಕರ್ಣನ ಕಥೆ, ಗೋಕರ್ಣ ಉಪಾಖ್ಯಾನದಲ್ಲಿ ಬಂದ ದುಂದುಕಾರಿಯ ಕಥೆ, ಆ ಬಳಿಕ ನಾನು ಹೇಳುವ ಅಂಗರಾಜ ಹಠಕ್ಕೆ ಬಿದ್ದು ಮಕ್ಕಳಿಗಾಗಿ ಹೋಮಹವನ ಮಾಡಿಸ್ತಾನೆ. ಚಿತ್ರಕೇತು ಅಂತ ಮುಂದೊಬ್ಬ ಬರ್ತಾನೆ ವೃತ್ರಾಸುರನ ಘಟನೆಯಲ್ಲಿ. ಅಲ್ಲಿ ಕೂಡ ಮಕ್ಕಳಿಲ್ಲದೆ ಇರುವ ಹಠಕ್ಕೆ ಮಕ್ಕಳನ್ನು ಪಡೆದಂತಹ ಚಿತ್ರಕೇತು ಅನುಭವಿಸಿದ ಇನ್ನೊಂದು ಭಾಗವು ನಮಗೆ ದಾಖಲಾತಿ ಇದೆ. ಹಾಗಾಗಿ ಮಕ್ಕಳಿಲ್ಲದವರು ಭಗವಂತನಿಂದ ಅನುಗ್ರಹೀತರು. ಚಿಕ್ಕ ಮಕ್ಕಳನ್ನು ಹುಟ್ಟಿಸಿ ಪೋಷಿಸಿ ಬೆಳೆಸಿ ಏನೋ ಮಾಡುವುದಕ್ಕೆ ಬದಲಾಗಿ ನಿಮಗೆ ಇನ್ಯಾವುದೋ ಕರ್ತವ್ಯವನ್ನು ಭಗವಂತ ಸೂಚಿಸಿದ್ದಾನೆ ಅಂತ ತಿಳಿದುಕೊಂಡರೆ ಸಾಕು, ಹೊಸ ದಾರಿ ತೆರೆಯುತ್ತದೆ. ಇಂಥದ್ದೊಂದು ಸಾಧ್ಯತೆಯನ್ನು ಈ ನಿರ್ದಿಷ್ಟ ಘಟನೆಯಲ್ಲಿ ಹೇಳಬೇಕು ಅಂತ ಅನ್ನಿಸಿ ಹೇಳ್ತಿದ್ದೇನೆ. ಯಾಕಂದರೆ ಅದೊಂದು ದೊಡ್ಡ ಕೊರತೆ ಅಂತ ಅನೇಕರಿಗೆ. ಮನೆಯವರೆಲ್ಲ ಆ ವಿಷಯವಾಗಿ ಕನಿಷ್ಠವಾಗಿ ಮಾತನಾಡುವುದನ್ನು ಕೂಡ ನಾವು ಬಿಡೋದಿಲ್ಲ. ಇದೆಲ್ಲವೂ ಕೂಡ ನಮ್ಮ ಅಜ್ಞಾನದ ಫಲ. ಇಂಥ ಅಂಗರಾಜ ಹೋಮ ಹವನದ ಮೂಲಕ ಪಡೆದದ್ದು ವೇನ ಅನ್ನುವ ಮಗನನ್ನು. ಎಂಥ ಮಗ! ಬಿಲ್ಲು ಬಾಣ ತಗೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಪೀಡಿಸೋದು, ಹಿಂಸೆ, ಕತ್ತು ಹಿಚಿಕೆ ಕೊಲ್ಲೋದು, ಬಾವಿಗೆ ಹಾಕೋದು, ಅವರನ್ನು ಅರಳುವಾಗ ಖುಷಿ ಪಡೋದು. ಇದು ವೇನನ ರೀತಿ. ಎಷ್ಟು ನೋಡ್ತಾನೆ ಅಂಗರಾಜ. ಮಗ ಸುಧಾರಿಸುವುದಿಲ್ಲ, ದುಃಖಕ್ಕೆ ಬೀಳ್ತಾನೆ. ಅವನು ಹೇಳ್ತಾನೆ, ಮಕ್ಕಳಿಲ್ಲದವರು ಪುಣ್ಯಾತ್ಮರು. ನಾನು ಮಕ್ಕಳು ಬೇಕು ಅಂತ ಬಯಸಿ ಬೇಡಿ ಪಡೆದ ಈ ಮಗನಿಗಿಂತ ಮಕ್ಕಳಿಲ್ಲದವರು ನಿಜಕ್ಕೂ ಪುಣ್ಯಾತ್ಮರು ಅಂತ ಅವನು ಹೇಳಿ, ಮುಂದೆ ಆ ಮಗು ಅದು ಬೆಳೆಯುವ ರೀತಿಯನ್ನು ನೋಡಲಿಕ್ಕಾಗದೆ ಅವನು ತಾನೇ ನಿವೃತ್ತಿ ಮಾರ್ಗಕ್ಕೆ ಹೊರಟು ಹೋಗ್ತಾನೆ. ಅವನು ರಾಜ್ಯ ಸಿಂಹಾಸನ ಎಲ್ಲವನ್ನು ಅದು ಇದ್ದ ಹಾಗೆ ಬಿಟ್ಟು ಹೊರಟು ಹೋಗ್ತಾನೆ. ಅಂಗರಾಜನಿಗೆ ಹೆಂಡತಿ ಸುನೀತಾ. ಈ ಸುನೀತಾ ವೇನನ ಇದ್ದಾನಲ್ಲ ಅವನನ್ನು ನೋಡಿಕೊಳ್ತಿರ್ತಾಳೆ, ವೇನನ ಹಿಂದೆ ಇರಬೇಕು ಅಂತ. ಈ ವೇನ ರಾಜ ಆಗ್ತಾನೆ. ಇನ್ನಿಲ್ಲದಂತಹ ಕೆಟ್ಟ ರಾಜ್ಯಭಾರದಲ್ಲಿ ಸುಭಿಕ್ಷೆಯೆಲ್ಲ ಹೊರಟು ಹೋಗ್ತದೆ, ದುರ್ಭಿಕ್ಷೆ ಮೇರೆ ಮೀರ್ತದೆ. ಅಂತಹ ಹೊತ್ತಿನಲ್ಲಿ ಅವನನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಪುರೋಹಿತರು, ಅಲ್ಲಿರುವ ಋಷಿಮುನಿಗಳನ್ನು ಕೂಡ ಕನಿಷ್ಠವಾಗಿ ಟ್ರೀಟ್ ಮಾಡ್ತಿರ್ತಾನೆ. ಪುರೋಹಿತರಿಗೆ ಋಷಿಮುನಿಗಳಿಗೆ ಹೇಳ್ತಾನೆ, ಯಾರ್ರೀ ನೀವು ದೇವರಿಗೆ ಯಾಕೆ ಯಜ್ಞ ಮಾಡ್ತೀರಿ, ಅವ್ರಿಗೆ ಯಾಕೆ ಹವಿಸ್ಸು ಕೊಡ್ತೀರಿ? ನಾನು ರಾಜನಲ್ಲಿ ಎಲ್ಲವೂ ಪ್ರತಿಷ್ಠಿತವಾಗಿದೆ. ನಿಮಗೆ ಗೊತ್ತು, ರಾಜನಲ್ಲಿ ಒಬ್ಬ ದೇಶದ ಒಬ್ಬ ರಾಜ ಆಗ್ತಾನೆ ಅಂದರೆ ಸಕಲ ದೇವರು ದೇವತೆಗಳು ಬಂದು ಅವನಲ್ಲಿ ನೆಲೆ ನಿಲ್ತಾರೆ ಅಂತ ನಮ್ಮ ಪುರಾಣ
ಅಥವಾ ವೇದವ್ಯಾಸರು ಹೇಳುವ ಮಾತು. ಯಾವನೇ ರಾಜನಾಗ್ತಾನೆ ಅಂದರೆ ಇಡೀ ದೇಶದ ರಕ್ಷಣೆಗೆ ದೇವದೇವತೆಗಳು ಬಂದು ಅವನಲ್ಲಿ ಮೈ ಊರ್ತಾರೆ, ನೆಲೆಸ್ತಾರೆ ಅಂತ. ಅವನು ಅದನ್ನೇ ಹೇಳ್ತಾನೆ, ನನ್ನಲ್ಲಿ ಎಲ್ಲ ನೆಲೆಸಿದ್ದಾರೆ, ನನಗೆ ಪೂಜೆ ಮಾಡೋದು ಬಿಟ್ಟು ಇನ್ಯಾರಿಗೂ ಯಾಕ್ರಿ ಪೂಜೆ ಮಾಡ್ತೀರಿ? ಕೇಳೋದೇ ಇಲ್ಲ. ಪೂಜೆ ಎಲ್ಲಿವರೆಗೆ? ಎಂಥ ಕೆಟ್ಟ ಭಾಷೆ ಅಂದರೆ, ಆ ದೇವ ಅನ್ನೋ ಮಿಂಡನ ಹತ್ರ ಹೋಗ್ತಿರಲ್ಲ ಸಾಕಿದ ಗಂಡ ಇರುವಾಗ, ಈ ಥರದ ಮಾತು. ಋಷಿಮುನಿಗಳು ಬೇಸತ್ತಿರ್ತಾರೆ. ಅತ್ತ ದೇವರನ್ನು ಹಾಗೆಲ್ಲ ಕೆಟ್ಟ ಭಾಷೆಯಿಂದ ಮಾತನಾಡಿದ್ದರಿಂದ ಅರ್ಧ ಅವನಾಗಲೇ ಸತ್ತಿರ್ತಾನೆ. ಅಂಥ ವೇನನನ್ನು ಋಷಿಮುನಿಗಳು ಒಂದು ದಿನ ಹೂಂಕಾರದಿಂದ ಪೂರ್ತಿ ಕೊಂದರು ಅಂತ ಅವನು ಸಾಯ್ತಾನೆ. ಹಾಗೆ ಸತ್ತಾಗ ಸುನೀತಾ ಅವನ ಹೆಣ ನೋಡ್ಕೊಂಡು ಕೂತ್ಕೋತಾಳೆ. ಅರಾಜಕತೆ ಬೆಳೀತದೆ. ಅರಾಜಕತೆ ಬೆಳೆಯೋದು ಅಂದರೆ ನಿಮಗೆ ಗೊತ್ತು, ಈಗ ಬಾಂಗ್ಲಾದೇಶ ಆಗ್ತಾ ಇದೆ ಅಲ್ಲ, ಹಾಗೆ ರಾಜ ಇಲ್ಲದಿದ್ದರೆ ಏನೆಲ್ಲ ಆಗಬಾರ್ದು ಅದೆಲ್ಲ ಆಗ್ತದೆ. ಆಗ ಋಷಿಮುನಿಗಳು ತೀರ್ಮಾನ ಮಾಡ್ತಾರೆ, ಅರಾಜಕತೆ ಬೆಳಿಬಾರ್ದು, ತಕ್ಷಣ ಒಂದು ವ್ಯವಸ್ಥೆ ಆಗಬೇಕು. ಒಂದು ಒಳ್ಳೆಯ ಮಾತು ಇದೆ. ಅಂಗರಾಜ ನಿವೃತ್ತಿಗೆ ಹೋದನಲ್ಲ, ಆಗ ಅವನಷ್ಟಕ್ಕೆ ಅವನು ಕೇಳಿಕೊಳ್ತಾನೆ, ಯಾಕೆ ನನಗೆ ಈ ಶಿಕ್ಷೆ? ನಾನು ಏನು ತಪ್ಪು ಮಾಡಿದೆ? ಒಳ್ಳೆಯ ಕಾರ್ಯಗಳನ್ನು ನಿರಂತರ ಜೀವನದ ಆರಂಭದಿಂದ ನನ್ನ ಕೊನೆಯವರೆಗೆ ನಡೆಸಿದವ, ದೇವರು, ಹೋಮ, ಹವನ, ಅಧ್ಯಾತ್ಮ, ಭಗವಂತನ ಪಥ ಬಿಡದೆ ನಡೆದವ, ನನಗ್ಯಾಕೆ ಇಂಥ ಪುತ್ರ ಸಂತಾನ? ಅದಕ್ಕೊಂದು ಒಳ್ಳೆಯ ಸಮಾಧಾನ ಮಾಡುವ ಉತ್ತರವನ್ನು ವೇದವ್ಯಾಸರು ಕೊಡ್ತಾರೆ. ಋಷಿಮುನಿಗಳು ಹೇಳಿದ್ರಂತೆ, ನಿನಗೊಮ್ಮೆ ಒಳ್ಳೆಯ ಪುತ್ರ ಹುಟ್ಟಿದ್ದರೆ ನೀನು ಭಗವಂತನನ್ನು, ದೇವರ ದಾರಿಯನ್ನು ಮರೆತು ಲೌಕಿಕದಲ್ಲಿ ಸುಖವಾಗಿ ಇದೇ ಚೆನ್ನಾಗಿದೆ ಅಂತ ಇದರಲ್ಲಿ ಈ ಸಂಸಾರದಲ್ಲಿ ಮುಳುಗಿ ಹೋಗಿಬಿಡುತ್ತಿದ್ದಿ. ಒಂದೊಮ್ಮೆ ಈ ಕೆಟ್ಟ ಪುತ್ರ ಹುಟ್ಟಿದ್ದರಿಂದ, ಓಹೋ ಇದು ಸುಳ್ಳು, ಇದು ಖಾಯಂ ಬಂಧನ, ಇದರಲ್ಲಿ ಇರುವುದರಿಂದ ಯಾವ ಸುಖವಿಲ್ಲ, ಶಾಶ್ವತ ಸುಖ ಭಗವಂತ ಅಂತ ನಿನಗೆ ಎಚ್ಚರ ಬಂದದ್ದರಿಂದ ನೀನು ಭಗವಂತನ ಕಡೆಗೆ ನಡೆಯುವುದಕ್ಕೆ ಸಾಧ್ಯವಾಯಿತು. ಕೆಟ್ಟ ಪುತ್ರರಿರುವವರೆಲ್ಲ ತಂದೆಯಂದರು ಹೀಗೊಂದು ಸಮಾಧಾನ ಮಾಡಿಕೊಳ್ಳಬೇಕು. ನಮ್ಮನ್ನು ದೇವರ ದಾರಿಗೆ ಕರೆದುಕೊಂಡು ಹೋಗಲಿಕ್ಕಾಗಿ ನಮ್ಮ ಮಗ ಕೆಟ್ಟಿದ್ದಾನೆ. ನಾವು ಎಷ್ಟು ಹೇಳಿದರೂ ಯಾಕೆ ಕೇಳುವುದಿಲ್ಲ ಅಂದರೆ ಅವನ ಹಣೆ ಬರಹ ಅವನು ಅನುಭವಿಸಲಿಕ್ಕೆ ಬಂದಿದ್ದಾನೆ. ನಾವು ಅವನನ್ನು ಬಿಟ್ಟು ಅವನ ಮೋಹ ಕಳಚಿಕೊಂಡು ದೇವರ ಕಡೆಗೆ ನಡಿಬೇಕು. ಇದೆಲ್ಲವನ್ನು ಅಂಗರಾಜನ ಸೂಚನೆ. ಆ ಬಳಿಕ ವೇನನನ್ನು ದೇಹ ಮಥಿಸಿ ಒಬ್ಬ ಮೊದಲು ಅವನದೇ ದುಷ್ಟಬುದ್ಧಿಯನ್ನುಳ್ಳ ಕಪ್ಪು ಹುಡುಗ ಹುಡ್ತಾನೆ. ಅವನನ್ನು ಕೂತ್ಕೋ ಅಂತ ನಿಷಾದ ಅಂತ ಅವನಿಗೆ ಹೆಸರಾಗುತ್ತೆ. ಆನಂತರ ಹುಟ್ಟುವವನೇ ಭಗವಂತನೇ ಸಾಕ್ಷಾತ್ ಬರ್ತಾನೆ. ಯಾಕೆ? ಅರಾಜಕತೆ, ಧ್ರುವನ ವಂಶ ಮುಕ್ತಾಯ ಆಗಬಾರ್ದು. ಆ ಕಾರಣಕ್ಕಾಗಿ ಮತ್ತೆ ನೆನಪಿಟ್ಕೊಳ್ಳಿ, ಒಳ್ಳೆಯವರ ವಂಶದಲ್ಲಿ ಕೆಟ್ಟವರು ಹುಡ್ತಾರೆ ಅನ್ನೋದಕ್ಕೆ ಧ್ರುವನ ವಂಶದಲ್ಲಿ ವೇನ ಉದಾಹರಣೆ ದಾಖಲಾಗಿ ಬಿಡ್ತು ಇತಿಹಾಸದಲ್ಲಿ. ಎಂಥ ಒಳ್ಳೆಯವನ ವಂಶದಲ್ಲಿ ಎಂಥ ಕೆಟ್ಟವನು. ಆ ವಂಶದ ವೇನನನ್ನು ಪೃಥು ಅಂತ ಅವನನ್ನು ಮಥನ ಮಾಡಿ ಋಷಿಗಳು ಕರೆಯುವಾಗ ಭಗವಂತ ತೀರ್ಮಾನ ಮಾಡಿದನಂತೆ, ನಾನು ಈ ವಂಶದ ಉದ್ಧಾರಕನಾಗಿ ಭೂಮಿಗೆ ಬರಬೇಕು ಅಂತ. ಹಾಗೆ ಬಂದ ಅವತಾರ ಮತ್ತೆ ಪೃಥು ಅವತಾರ, ಭಗವಂತನ ಅವತಾರವಾಗಿ ಪೃಥು. ಅವನ ಜೊತೆಗೆ ಲಕ್ಷ್ಮಿ ಅರ್ಚಿಯಾಗಿ ಹುಡ್ತಾಳೆ. ಅವರಿಬ್ಬರು ಗಂಡ ಹೆಂಡತಿಯರಾಗಿ ಆ ಮುಂದಿನ ಸಂಸಾರವನ್ನು ಮತ್ತು ರಾಜ್ಯಭಾರವನ್ನು ನಡೆಸ್ತಾರೆ. ಪೃಥು ಸಾಮಾನ್ಯ ನಮಗೆ ಗೊತ್ತೇ ಇಲ್ಲದ ಅವತಾರ. ಅನೇಕರು ಅದನ್ನು ಅವತಾರ ಅಂತ ವಿವರಿಸುವುದೂ ಇಲ್ಲ. ಪೃಥು ಅವನು ಎಂಥ ಒಳ್ಳೆಯ ರಾಜ ಅಂದರೆ, ಭೂಮಂಡಲವನ್ನು ಆಗ ಬರಗಾಲ, ದುರ್ಭಿಕ್ಷೆ, ವೇನನನ ಕಾರಣದಿಂದ ಸಿಕ್ಕಾಪಟ್ಟೆ. ಅಂಥ ಹೊತ್ತಿನಲ್ಲಿ ಭೂಮಿಯಲ್ಲಿ ತಿನ್ನಲಿಕ್ಕೆ ಆಹಾರ ಇಲ್ಲ, ಹವಿಸು ಕೊಡಲಿಕ್ಕೆ ದೇವತೆಗಳಿಗೆ ಏನೂ ಇಲ್ಲ, ಧಾನ್ಯ ಇಲ್ಲ, ಕಾಳು ಇಲ್ಲ, ಅಂಥ ಸ್ಥಿತಿ. ಆಗ ಭೂಮಿಗೆ ಬಿಲ್ಲು ಬಾಣ ಬಿಟ್ಟು ಅದನ್ನು ಶಿಕ್ಷಿಸ್ತೇನೆ ಅಂತ ನಿಂತು ಬಿಡ್ತಾನೆ ಸಾಕ್ಷಾತ್ ಭಗವಂತ. ಆಗ ಭೂಮಿಗೆ ಗೊತ್ತಾಗುತ್ತೆ, ಓ ಇವನು ಭಗವಂತ ನನ್ನನ್ನು ಈಗ ನಿರ್ನಾಮ ಮಾಡ್ತಾನೆ. ಭೂಮಿ ತಾನು ಗೋವಿನ ರೂಪ ತಳೆದು ಓಡ್ತದೆ. ಇದೊಂದು ಬಹಳ ವಿಶೇಷವಾದ ವಿಷಯ. ನಾನು ಬಹಳ ವಿಷಯ ಹೇಳಬೇಕೆಲ್ಲ ಹೇಳೋಕ್ಕಾಗದೇ ಇರುವ ಒದ್ದಾಟದಲ್ಲಿ ನಾನಿದ್ದೇನೆ. ಭೂಮಿಯ ವಿಷಯ ಬಂದಾಗೆಲ್ಲ ನಮ್ಮ ಭಾರತೀಯ ಪರಂಪರೆ ಗೋವನ್ನು ಪ್ರತಿನಿಧಿಸಿ ಹೇಳುತ್ತದೆ. ಭೂಮಿ ಭಾರ ಆಯಿತು, ರಕ್ಷಿಸು ಅಂತ ಕೇಳಿಕೊಳ್ಳುವಾಗ ಅದು ಬ್ರಹ್ಮನ ಹತ್ರ ಹೋಗುವುದು ಗೋವಿನ ರೂಪದಲ್ಲಿ. ಭೂಮಿ ಮೊನ್ನೆಯ ದಿನ ನೀವು ನೋಡಿದ್ರಿ, ಪರೀಕ್ಷಿತನ ಕಾಲದಲ್ಲಿ ದುಃಖದಲ್ಲಿರುವುದು ಗೋವಿನ ರೂಪದಲ್ಲಿ. ಇಲ್ಲಿ ನೀವು ನೋಡಿದ್ರಿ, ಪೃಥು ಭೂಮಿಯನ್ನು ನಿರ್ನಾಮ ಮಾಡಬೇಕು ಅಂತ ಹೋದಾಗ ಅದು ಓಡಿ ಹೋಗುವುದು ಭೂಮಿಯ ರೂಪದಲ್ಲಿ, ಗೋವಿನ ರೂಪದಲ್ಲಿ. ಗೋವು ಓಡುವಾಗ ಪೃಥು ಬಿಡೋದಿಲ್ಲ, ಅದನ್ನು ಹೊಡೀತಾನೆ. ಹೊಡೆಯುವಾಗ ಅದು ಓಡಿ ಹೋಗ್ತಲೇ ಇರ್ತದೆ. ನೀನು
ನಿನ್ನನ್ನು ಕೊಲ್ಲದೆ ಬಿಡಲ್ಲ ಅನ್ನುವ ಸ್ಥಿತಿಯಲ್ಲಿ ಮತ್ತೂ ಬೆನ್ನಟ್ಟಿದಾಗ ಅದು ಹೇಳುತ್ತೆ, ನಾನು ಗೋವನ್ನು ಕೊಂದು ನೀನು ಯಾವ ಒಂದು ಹತ್ಯೆ ಮಾಡ್ತೀಯಲ್ಲ, ಅದರಿಂದ ಯಾವ ಶಾಪ ಯಾವ ಪಾಪವನ್ನು ಪಡೀಬೇಕು ಅಂತ ಹೊರಟಿದ್ದೀಯಾ? ಆಗ ಅವನೊಂದು ಉತ್ತರ ಕೊಡ್ತಾನೆ, ನಿಜವಾಗಿ ಕೊಡಬೇಕಾದ ಹಾಲನ್ನು ಕೊಡದೆ ನಿನ್ನೊಳಗೆ ಇಟ್ಟುಕೊಂಡು ಗೋವಿನ ರೂಪ ತಳೆದರೆ ನಾನು ಸಹಿಸುವುದಿಲ್ಲ. ನೀನು ಗೋವು ಹೌದಾದರೆ ನಮ್ಮನ್ನು ರಕ್ಷಿಸುವ ಹಾಲು ಕೊಡು, ಇಲ್ಲದಿದ್ದರೆ ಮುಗಿಸ್ತೇನೆ. ಆಗ ಅದು ಕೂಡಲೇ ಹೇಳುತ್ತೆ, ನಾನು ಖಂಡಿತ ಹಾಲು ಕೊಡ್ತೇನೆ, ಆದರೆ ನಾನು ಯಾಕೆ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೇನೆ ಗೊತ್ತಾ? ವೇನ ಬಹಳ ಕೆಟ್ಟವನಿದ್ದ, ಅವನು ದುರ್ಭಿಕ್ಷೆಗೆ ಕಾರಣನಾಗಿದ್ದ. ಅವನು ಹೀಗೆ ಎಲ್ಲವನ್ನೂ ನಾಶ ಮಾಡಿದರೆ ಮುಂದಿನ ಜನಾಂಗಕ್ಕೆ ಒಳಿತು ಇಲ್ಲವಾಗ್ತದೆ ಅಂತ ನಾನು ಕಾಪಾಡಿಕೊಂಡಿದ್ದೆ. ಒಳ್ಳೆಯವರು ಬರಲಿ, ಒಳ್ಳೆಯವರಿಗೆ ಕೊಡೋಣ ಅಂತ ನಾನು ಕಾಪಾಡಿಕೊಂಡಿದ್ದೇನೆ. ನೀವೆಲ್ಲರೂ ಒಂದೊಂದು ಕರುವಾಗಿ ಬನ್ನಿ, ನಾನು ಹಾಲು ಕೊಡ್ತೇನೆ. ಭಾಳ ಇಂಟ್ರೆಸ್ಟಿಂಗ್ ಇದೆ ಆ ಭಾಗ ಓದಿ. ಒಬ್ಬೊಬ್ಬರು ಒಂದೊಂದು ಕರುವಿನ ರೂಪದಲ್ಲಿ ಹೋಗ್ತಾರೆ. ಒಂದೊಂದು ಕರುವಿನ ರೂಪದಲ್ಲಿ ಇಂದ್ರನಿಗೆ ಬೇಕಾದಂತಹದ್ದು ಇಂದ್ರ ತಗೊಳ್ತಾನೆ, ವಾಸುಕಿ ಮೊದಲಾದವರು ಸರ್ಪಗಳಿಗೆ ಬೇಕಾದ್ದನ್ನು ತಗೊಳ್ತಾರೆ, ಗರುಡ ಮೊದಲಾದವರು ಕರುಡನಿಗೆ ಅಂದರೆ ಒಂದು ಭೂಮಿಯ ರೆಪ್ರೆಸೆಂಟೇಷನ್ ಗೋವು ಜಗತ್ತಿನ ಸಕಲಕ್ಕೂ ಕೊಡ್ತದೆ. ಗೋವು ಇರುವವರೆಗೆ ಭೂಮಿ, ಗೋವಿಲ್ಲದಿದ್ದರೆ ಭೂಮಿ ಇಲ್ಲ ಅನ್ನುವ ಸಂಕೇತದ ಸೂಚನೆ ಈ ಮೂರೂ ಕಥೆಗಳಲ್ಲಿ ಇದೆ. ಗೋವು ನೊಂದರೆ ಭೂಮಿ ನೊಂದ ಹಾಗೆ, ಗೋವು ಹಾಲು ಕೊಡದೆ ತನ್ನನ್ನು ತಾನು ಕಟ್ಟಿಕೊಂಡರೆ ಭೂಮಿಗೆ ದುರ್ಭಿಕ್ಷೆ. ಭೂಮಿ ಭಾರವಾಗಿದೆ ಅನ್ನುವುದನ್ನು ಗೋವು ಹೇಳುವುದು. ಸ್ವಲ್ಪ ಯೋಚನೆ ಮಾಡಿ, ಗೋವಿನ ಕುರಿತ ಒಂದು ವಿಶೇಷ ಪರ್ಸ್ಪೆಕ್ಟಿವ್. ದೇವತೆಗಳು ಜಗತ್ತಿನ ಎಲ್ಲ ಸೃಷ್ಟಿಯಾದ ಮೇಲೆ ಗೋವನ್ನು ಮನುಷ್ಯನಿಗಾಗಿ ಸೃಷ್ಟಿಸಿದ್ದು ಅಂತ ಒಂದು ಕಥೆ ಇದೆ. ಅದನ್ನು ಸತ್ಯಕಾಮರು ಉಲ್ಲೇಖ ಮಾಡುತ್ತಾರೆ. ಹಾಗಾಗಿ ಇಂಥ ಅನೇಕ ಸಾಧ್ಯತೆಗಳಿರುವ ಗೋವು ಆ ದಿವಸ ಪೃಥುವಿನ ಕೈಯಲ್ಲಿ ಸಿಕ್ಕ ನಂತರ ಪೃಥುವಿನ ಮಾತಿಗೆ ಅನುಗುಣವಾಗಿ ಅದು ಹಾಲನ್ನು ಕೊಡುತ್ತೆ. ಮತ್ತೆ ಸುಭಿಕ್ಷೆ, ರಾಜ್ಯಭಾರ ಇನ್ನಿಲ್ಲದಂತಹ ಸಂತೋಷ. ಪೃಥು ಏನು ಮಾಡ್ತಾನೆ ಕೊನೆಗೆ ಅಂತಂದರೆ, ಅವನ ಬಹಳ ದೊಡ್ಡ ಕೆಲಸ, ಭೂಮಿ ಅಷ್ಟರವರೆಗೆ ಗ್ರಾಮ ನಗರ ಈ ಥರ ಗೋಶಾಲೆ ಶಾಲೆ ಅಂತ ವಿಂಗಡಣೆ ಇರಲಿಲ್ವಂತೆ, ಹಳ್ಳಿ ಕೇರಿ ಅಂತ. ಪ್ರಥಮ ಬಾರಿಗೆ ಭೂಮಿಯನ್ನು ಸಮತಟ್ಟು ಮಾಡಿ ಗ್ರಾಮ ನಗರ ಹಳ್ಳಿ ಈ ಶಾಲೆ ಆ ಗೋಮುಖ ಗೋಶಾಲೆ ಈ ಥರ ಎಲ್ಲ ಮಾಡಿದವನು ಪೃಥು ಅಂತ ಹೇಳ್ತಾರೆ. ಇದು ಅವನ ಮೊದಲನೆಯ ಕಾಂಟ್ರಿಬ್ಯೂಷನ್ ಭೂಮಿಗೆ ರಾಜನಾಗಿ. ಎರಡನೆಯದ್ದು ನಿಮಗೆಲ್ಲರಿಗೂ ಗೊತ್ತಿರಬಹುದು, ಭೂಮಿಯನ್ನು ತನ್ನ ಮಗಳ ಹಾಗೆ ಕಂಡು ಪ್ರೀತಿಸಿದ್ದರಿಂದಲೇ ನಾವೆಲ್ಲ ಬಳಸ್ತೇವಲ್ಲ ಪೃಥ್ವಿ ಅಂತ. ಆ ಶಬ್ದ ಬಂದದ್ದು ಪೃಥುವಿನಿಂದ. ಪೃಥುವಿನ ಮಗಳಾಗಿ ಪೃಥ್ವಿ ಆದದ್ದು. ನಮಗೆಲ್ಲ ಹೇಳಿ ಗೊತ್ತು ಪೃಥ್ವಿ ಅಂತ, ಯಾಕೆ ಏನು ಗೊತ್ತಿಲ್ಲ ನೋಡಿ. ಇದೆಲ್ಲ ಭಾಗವತ ಕೊಡುವ ಪೃಥ್ವಿಯ ಕತೆ. ಹೀಗೆ ಪೃಥ್ವಿಯನ್ನು ಆಳಿದಂತಹ ಪೃಥು ಮಹಾರಾಜ ಮುಂದೆ ತಾನು ಒಂದು ಅಶ್ವಮೇಧ ಯಾಗ ಮಾಡ್ತಾನೆ. 100 ಮಾಡಿದವ ಇಂದ್ರ, ಇವನು ಕೂಡ 100 ಮಾಡೋಕ್ಕೆ ಹೋಗ್ತಾನೆ. ಶತಕೃತ ಅಂತ ಇಂದ್ರನಿಗೆ ಹೆಸರು, 100 ಸಾಧಿಸಿದ್ದರಿಂದ. ಇವನು 100 ಮಾಡಲಿಕ್ಕೆ ಹೊರಟಾಗ ಅವನನ್ನು ತಡೆಯಲಾಗ್ತದೆ. ಬ್ರಹ್ಮನೇ ಅವನಿಗೆ ಅನುಗ್ರಹ ಮಾಡ್ತಾನೆ, ನೀನು ಅವನ ಜೊತೆಗೆ ಸ್ಪರ್ಧೆಗೆ ಇಳಿಬೇಡ ಅಂತ. ಅವನಿಗೆ ಆ ಸ್ಥಾನ ಇರಲಿ ಅದನ್ನು ಒಪ್ಪಿಕೊಂಡು ಪೃಥು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಅವನ ಮಗ 2 ಅಶ್ವಮೇಧ ಯಾಗದ ಹೊತ್ತಿಗೆ ಇಂದ್ರನನ್ನು ಗೆದ್ದು ಬರುವುದು ಇವನ ಮಗ. ಅದರಿಂದ ಅವನಿಗೆ ವಿಜಿತಾಶ್ವ ಅಂತ ಹೆಸರು, ಅಶ್ವವನ್ನು ಗೆದ್ದವ. ಅವನಿಗೆ ಇನ್ನೊಂದು ಹೆಸರು, ಇಂದ್ರನ ಮುಂದೆ ಅವನು ಅನುಗ್ರಹ ಪಡಿತಾನೆ, ಅಂತರ್ಧಾನನಾಗುವುದು ಮಾಯ. ಅದರಿಂದ ಅವನಿಗೆ 2 ಹೆಸರು, ವಿಜಿತಾಶ್ವ ಅಂತರ್ಧಾನ. ಈ ವಿಜಿತಾಶ್ವ ಅಂತರ್ಧಾನನಿಗೆ ಹುಟ್ಟಿದ ಮಗನೇ ಹವಿರ್ಧಾನ. ಈ ಹವಿರ್ಧಾನನ ಅವನಿಗೆ ವಿಜಿತಾಶ್ವನ ಹೆಂಡತಿ ನಭಸ್ವತಿ, ಹವಿರ್ಧಾನನ ಹೆಂಡತಿ ಹವಿರ್ಧಾನಿ. ಈ ಹವಿರ್ಧಾನನ ಮಗನೇ ಪ್ರಾಚೀನ ಬರ್ಹಿ ಅಥವಾ ಬಹಿರ್ಷದ. ಈ ಬಹಿರ್ಷದ ನಿರಂತರ ಹೋಮ ಹವನ ಮಾಡಿ ದರ್ಬೆಗಳನ್ನು ಬಹಳ ಬಳಸ್ತಿದ್ದರಿಂದ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರಾಯಿತು ಅಂತ. ಈ ಪ್ರಾಚೀನ ಬರ್ವೆಗೆ ಶತಧೃತಿ ಅನ್ನುವ ಸಮುದ್ರನ ಮಗಳನ್ನು ಮದುವೆಯಾಗಿ ಹುಟ್ಟಿದ ಮಕ್ಕಳೇ 10 ಜನ ಪ್ರಚೇತಸರು. ಈ ಪ್ರಚೇತಸರಿಗೆ ಪ್ರಾಚೀನ ಬರ್ಹಿ ಹೇಳ್ತಾನೆ, ನೀವಿನ್ನು ನಿಮ್ಮ ಮಕ್ಕಳ ಸೃಷ್ಟಿ ಮಾಡುವ ಕೆಲಸಕ್ಕೆ ತೊಡಗಿ. ಮಕ್ಕಳನ್ನು ಸೃಷ್ಟಿ ಮಾಡೋದಂದರೆ ತಪಸ್ಸು, ನೆನ್ಪಿಟ್ಕೊಳ್ಳಿ. ಅವರು ತಪಸ್ಸಿಗೆ ತೊಡಗ್ತಾರೆ. ಅವರು ತಪಸ್ಸಿಗೆ ಹೋಗಿ ನೀರಿನಲ್ಲಿ ಕಾಲು ಮುಳುಗಿಕೊಂಡು ಎಷ್ಟೋ 1000 ವರ್ಷ ತಪಸ್ಸು. ಆಗ ಈ ಪ್ರಾಚೀನ ಬರ್ಹಿ ಮಕ್ಕಳು ತಪಸ್ಸು ಮಾಡಿ ಬರುವವರೆಗೆ ತಾನು ಯಜ್ಞ ಹೋಮ ಹವನ ತನ್ನದೇ ರಾಜ್ಯಭಾರ ಆರಾಮಿದ್ದಾನೆ. ಇಂಥ ಹೊತ್ತಿನಲ್ಲಿ ಅವನಿಗೆ ನಾರದ ಬಂದು ಎಚ್ಚರಿಸ್ತಾನೆ.
ಎಷ್ಟು ಹೋಮ ಹವನ ಮಾಡ್ಕೊಂಡು ಕೂತಿದ್ದೀಯಾ, ಹೋಮ ಹವನದಿಂದ ಎಷ್ಟು ಬಲಿ ಕೊಟ್ಟಿದ್ದೀ, ನೀನು ಬಲಿ ಕೊಟ್ಟು ನೀನು ತಿಳಿದಿದ್ದಿ ಹೋಮ ಹವನ ಚೆನ್ನಾಗಿ ಮಾಡಿದ್ದೇನೆ, ನನ್ನ ಪುಣ್ಯ ಕಾರ್ಯ ಆಯಿತು ಅಂತ. ನೋಡು, ನಿನ್ನನ್ನು ಯಾವಾಗ ಕೋಡಿನಿಂದ ಚುಚ್ಚಿ ಕೊಲ್ಲುವುದು ಅಂತ ಅಲ್ಲಿ ನೋಡು, ಎಲ್ಲ ಸಾಲು ನಿಂತಿದ್ದಾವೆ ಅಷ್ಟು ಪ್ರಾಣಿಗಳು. ನೀನು ಸಾಯುವುದನ್ನು ಕಾಯ್ತಿದ್ದ, ಒಂದು ಮೇಲೆ ಬಾ ನಿನ್ನನ್ನು ಮುಗಿಸಿ ಬಿಡ್ತಾವೆ ಅಂತ ಕಾಯ್ತಿದ್ದ. ಯಾಕೆ ನಾನು ಒಳ್ಳೆ ಹೋಮ ಹವನ ಮಾಡ್ಕೊಂಡಿರೋದು ಯಾಕೆ ತಪ್ಪ? ನೋಡು, ಎಷ್ಟು ದಿವಸ ಅಂತ ಇರ್ತೀಯಪ್ಪ, ನಿನ್ನ ಮಕ್ಕಳಲ್ಲಿ ತಪಸ್ಸಿಗೆ ನಿಂತಿದ್ದಾರೆ, ಇನ್ನೂ ನಿವೃತ್ತಿ ಮಾರ್ಗದ ಕಡೆಗೆಲ್ಲ ಹೋಗಬೇಕು ಅನ್ನೋದೇ ಅನಿಸೋದಿಲ್ವಾ ಅಂತ ಹೇಳಿ ನಿಮಗೆ ಪ್ರಚಲಿತವಾದ ಭಾಗವತದ ಕತೆ ಗೊತ್ತಿರಬಹುದು. ಪುರಂಜನ ಉಪಾಖ್ಯಾನ ಅನ್ನುವ ಒಂದು ವಿಶೇಷ ಕಥೆಯನ್ನು, ಏನು ತಪ್ಪು, ನಾನು ಇಲ್ಲಿದ್ದರೆ ಏನು ತಪ್ಪು ಅಂತ ಪ್ರಾಚೀನ ಬರಹಿ ಕೇಳಿದಾಗ ಹೇಳುವಂತಹ ನಾರದರ ಕತೆ ಪುರಂಜನೋಪಾಖ್ಯಾನ. ಪುರಂಜನ ಒಬ್ಬ ಹುಡುಗ, ಅವನ ಜೊತೆಗೆ ಅವಿಜ್ಞಾತ ಅಂತ ಅವನಿಗೊಬ್ಬ ಗೆಳೆಯ, ಪುಟ್ಟ ಬಾಲಕರು. ಅವರು ಹೀಗೆ ತಮ್ಮ ಪಾಡಿಗೆ ತಾವು ಹೋಗ್ತಿರುವಾಗ, ಇನ್ನೂ ಏನೂ ಗೊತ್ತಿಲ್ಲ ಅಂಥ ಸ್ಥಿತಿ. ಆಗ ಅವರಿಗೆ ಎದುರಿಗೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲದೆ ಇರುವಾಗ ಒಂದು ಒಳ್ಳೆಯ ನಗರ ಕಾಣ್ತದೆ, 9 ದ್ವಾರದ ನಗರ. ಆ 9 ದ್ವಾರಗಳುಳ್ಳ ನಗರವನ್ನು ಪ್ರವೇಶ ಮಾಡಬೇಕು ಅಂತ ಅದರೊಳಗೆ ಹೋಗ್ತಾರೆ. ಅದು ಅಷ್ಟೇ ಇರೋದಿಲ್ಲ, ಸುಂದರವಾದ, ಅದರಲ್ಲಿ ಎಷ್ಟೆಲ್ಲ ಆಕರ್ಷಣೆ, ಎಂಥ ವೈಭವದ ಕಂಬಗಳು, ಎಂಥ ವೈಭವದ ಆಸನಗಳು, ಎಂಥ ವೈಭವದ ಸರೋವರ, ಉದ್ಯಾನ, ಅದರಲ್ಲಿ ಏನು ಬೇಕೋ ಅದು, ಅಂಥ ಹಂಸಗಳು, ಪಕ್ಷಿಗಳು, ಕರೆಯುವ ಕುಹೂ ಕುಹೂ ಕೂಗುವ ಕೋಗಿಲೆ, ಅಲ್ಲಿ ಇಲ್ಲಿ ಬೆಳೆದು ನಿಂತ ಬಳ್ಳಿಯ ಮಾಡ, ಇವರಿಗೇನು ಮುಳುಗಿ ಹೋಗ್ತಾರೆ. ಆಹಾ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಪುರಂಜನ ಅದರೊಳಗೆ ಹೋಗಿ ಸಂತೋಷ ಪಡ್ತಿರಬೇಕಾದ್ರೆ ಎದುರಿಗೆ ಅದಕ್ಕೆ ಸರಿಯಾಗಿ ಅಂಥ ವಾತಾವರಣದಲ್ಲಿ ಅತ್ಯಂತ ಸುಂದರವಾದ ಒಬ್ಬ ಹೆಣ್ಣು ಮಗಳು ಕಾಣಿಸ್ತಾಳೆ. ಇನ್ನಿಲ್ಲ ಅನ್ನುವಂತಹ ಸುಂದರಿಯನ್ನು, ಪುರಂಜನಿಯನ್ನು ನೋಡಿ ಒಬ್ಬೊಬ್ಬ ಅಂತ ಇವನು ಮೈ ಮರೆತು ಬಿಡ್ತಾನೆ. ಆ ಪುರಂಜನಿ ಒಬ್ಬಳೇ ಇರೋದಿಲ್ಲ, ಅವಳ ಜೊತೆಗೆ 5 ಹೆಡೆಯ ಒಂದು ಸರ್ಪ ಇರುತ್ತೆ, 11 ಜನ ಭಟರಿರ್ತಾರೆ, ಒಂದಿಷ್ಟು ಸ್ತ್ರೀ ಸಮೂಹವನ್ನು ಕಟ್ಟಿಕೊಂಡು ಅದು ಬರ್ತಾ ಇದೆ. ಅಬ್ಬಾ, ಇದು ಯಾರಿದು ಅಂತ ಇವನು ಮೈ ಮರೆತು ಅದನ್ನು ನೋಡಿ ನೋಡಿ ಅವಳ ಹಿಂದೆ ಹೋಗಿ ಆಕರ್ಷಿತನಾಗಿ ಅವಿಜ್ಞಾತನನ್ನು ಮರೆತು ಸೀದಾ ಹೋಗಿಬಿಟ್ಟು ಅದರ ಮುಂದೆ ಕೈ ಜೋಡಿಸಿ ನಿಲ್ತಾನೆ. ಎಷ್ಟು ಸುಂದರಳಿದ್ದೀಯಾ, ಒಬ್ಬಳೇ ಇದ್ದಿ, ಇಲ್ಲಿ ಯಾರೂ ಇಲ್ವಾ, ಇಷ್ಟು ದೊಡ್ಡ ನಗರ, ನೀನೊಬ್ಬಳೇ ಇದ್ದೀಯಲ್ಲ, ನಿನಗೆ ಯಾರೂ ಇಲ್ಲ ಅಂತ ಕಾಣ್ತದೆ, ಎಲ್ಲಿಂದ ಬಂದಿ, ನಿನ್ನ ಹೆಸರೇನು ಇತ್ಯಾದಿ ಇತ್ಯಾದಿ ಪ್ರಶ್ನಿಸ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಎಲ್ಲಿಂದ ಬಂದಿದ್ದೇನೆ ನನಗೆ ಗೊತ್ತಿಲ್ಲ, ನೀನು ಎಲ್ಲಿಂದ ಬಂದವ ನಿನಗೆ ಗೊತ್ತಿಲ್ಲ, ನನ್ನ ಹೆಸರೇನು ನಂಗೆ ಗೊತ್ತಿಲ್ಲ, ನಿನ್ನ ಹೆಸರೇನು ನಿನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಯಾರು ನನಗೆ ಗೊತ್ತಿಲ್ಲ, ನಿನ್ನ ಅಪ್ಪ ಅಮ್ಮ ಯಾರು ನಿನಗೆ ಗೊತ್ತಿಲ್ಲ, ನಾವು ಈ ಪುರದ ಒಳಗೆ ಬಂದಿದ್ದೇವೆ, ಈ ಪುರ ಯಾರದ್ದು, ಯಾರು ಕೊಟ್ಟರು ನಮಗೆ ಗೊತ್ತಿಲ್ಲ, ಆರಾಮಿದ್ದೇವೆ, ಸಾಕಲ್ಲ ಅಂತಾಳೆ. ಇದರ ಮಾತು ಬೇರೆ ಕೇಳಿ ಆಕರ್ಷಿತನಾಗ್ತಾನೆ. ಹಾಗಾದರೆ ನಿಂಗೂ ಯಾರೂ ಇಲ್ಲ, ನನಗೂ ಯಾರಿಲ್ಲ, ನಾವು ಮದುವೆ ಆಗೋಣವಾ ಅಂತ ಕೂಡಿ ಇರ್ತಾರೆ. 100 ಮಕ್ಕಳನ್ನು ಹೆರಿತಾರೆ. ಒಂದಿಷ್ಟು ಕಾಲ ಅವರ ಜೊತೆಗೆ ಮೈ ಮರೆತ ಬದುಕಿನಲ್ಲಿ ಪುರಂಜನ ಇನ್ನಿಲ್ಲದ ಸುಖದಲ್ಲಿ ಸುಪ್ಪತ್ತಿಗೆಯ ಓಲಾಟ. ಆಗ ನಡುವೊಮ್ಮೆ ಬೇಟೆಗೆ ಹೋಗ್ತಾನೆ. ಬೇಟೆ ಆಡಿ ಬರುವಾಗ ಈ ಪುರಂಜನಿಯನ್ನು ಕೇಳಿ ಹೋಗಲಿಲ್ಲ ಅಂತ ಅವಳಿಗೆ ಸಿಟ್ಟು ಬರುತ್ತೆ. ಆ ಪುರಂಜನಿಯನ್ನು ಸಮಾಧಾನಪಡಿಸಿ ತೊಡೆಯ ಮೇಲೆ ಮಲಗಿಸಿ ಅವಳು ಹೇಳಿದ ಹಾಗೆ ಕೇಳೋದು. ಎಷ್ಟು ಅಂತಂದರೆ, ಇವನು ಊಟ ಮಾಡಬೇಕು ಅಂದರೆ ಅದು ಹೇಳಬೇಕು, ಇವಳು ಹೇಳಿದರೆ ಅವನು ಮಲಗೋದು, ಇವಳು ಹೇಳಿದರೆ ಕೂತ್ಕೊಳ್ಳೋದು, ಇವಳು ಹೇಳಿದರೆ ನಿಲ್ಲೋದು, ಇವಳು ಹೇಳದೆ ಏನೂ ಇಲ್ಲ, ಅಂಥ ಒಂದು ಡಿಪೆಂಡೆಂಟ್. ಆ ಪರಿ ಬೆಳೀತಾರೆ, ಜೊತೆಗೆ ಇರ್ತಾರೆ. ಕಾಲಕ್ರಮದಲ್ಲಿ ಒಂದು ದಿವಸ ರಥದಲ್ಲಿ ತಾನು ಹೋಗುವಾಗ ಕರ್ಕೊಂಡು ಹೋದ ರಥ ಎಂಥದ್ದಿತ್ತು ಅಂತಂದರೆ, ಅದಕ್ಕೆ 5 ಕುದುರೆ, 5 ಹಗ್ಗ, 2 ನೊಗ, ಆ ಬಳಿಕ ಅದಕ್ಕೆ 2 ಚಕ್ರ, ಇಂಥ ತ್ರಿವರ್ಣ ಧ್ವಜ, ಇವುಗಳನ್ನೆಲ್ಲ ಕಟ್ಟಿಕೊಂಡು ರಥದಲ್ಲಿ ಮತ್ತೆ ಪುನಃ ಬೇಟೆಯಾಡಿ ಬರ್ತಾನೆ ಇವಳ ಜೊತೆಗೆ. ಇದೆಲ್ಲ ಆಯಿತು. ವಿಹಾರ ಮುಗಿಸಿ ಬಂದ ನಂತರ ಒಂದು ದಿನ ಚಂಡವೇಗ ಅನ್ನುವ ಒಬ್ಬ ಗಂಧರ್ವ ಅವನು ಬರ್ತಾನೆ. ಅವನು ಬರೇ ಒಬ್ಬನೇ ಬರೋದಿಲ್ಲ, 360 ಜನ ಸೈನಿಕರ ಸಹಿತ ಬರ್ತಾನೆ. ಆ 360 ಜನ ಸೈನಿಕರ ಜೊತೆಗೆ ಕಪ್ಪು ಬಿಳಿ 360 ಸ್ತ್ರೀ ಪುರುಷರನ್ನು ಕರ್ಕೊಂಬರ್ತಾನೆ. ಎಲ್ಲರೂ ಬಂದು ಒಂದು ದಿವಸ ಇವನು ಎಚ್ಚರ ಇಲ್ಲ ಅನ್ನುವ ಹಾಗೆ ದಾಳಿ ಮಾಡ್ತಾರೆ. ಯಾವ ಪರಿ ದಾಳಿ ಆಗ್ತದೆ ಅಂದರೆ, ಎಷ್ಟು ಸಾಧ್ಯವೋ ಅಷ್ಟು ಆ ಸರ್ಪ ಹೊಡೆದಾಡ್ತದೆ. 5 ಹೆಡೆಯ ಸರ್ಪ ಇರುತ್ತಲ್ಲ, ಅದನ್ನು ಕೇಳ್ತಾನೆ ಅವನು, ಅದು ಯಾರು ಅಂತ. ಅದೆಲ್ಲ ಯಾರು ನಿನ್ನೊಟ್ಟಿಗಿರೋದು? ಆಗ ಅವಳು ಹೇಳ್ತಾಳೆ, ಇದು ನನ್ನ ಕಾವಲುಗಾರ, 5 ಹೆಡೆಯ ಸರ್ಪವನ್ನು ತೋರಿಸಿ. ಆಮೇಲೆ ಇವರು ನನ್ನ 10 ಜನ ನನ್ನ ಜೊತೆಗೆ ಇರುವ ಸ್ನೇಹಿತರು, ಆಮೇಲೆ ಅದು ನನ್ನ ಕಾಯುವ ಭಟ, ಇದೆಲ್ಲ ಹೇಳಿರ್ತಾ 11 ಜನಕ್ಕೆ. ಆ ಸ್ತ್ರೀಯರೆಲ್ಲ ಅವರು ನನ್ನ ಜೊತೆಗಿರುವ ಸಖಿಯರು. ಇದೆಲ್ಲ ಆಗಿ ಆ ದಿವಸ ಎಲ್ಲರೂ ಹೋರಾಡ್ತಾರೆ. ಏನು ಮಾಡಿದರೂ ಆ ಚಂಡವೇಗನ ಆಕ್ರಮಣ ದಾಳಿಗೆ ತುತ್ತಾಗಿ ಇನ್ನೇನು ಸತ್ತು ಹೆಣ ಬಿತ್ತು ಅನ್ನುವ ಹಾಗಾಗಿ ಆ 5 ಹೆಡೆಗಳುಳ್ಳ ಆ ಪ್ರಾಣಿ ಸತ್ತು ಬದುಕ್ತೇನೆ ಅನ್ನುವ ಹಾಗೆ ಒಂದು ಮುಖವಿಲ್ಲದ ಹೆಣದ ಹಾಗೆ ಬಿದ್ದೆಲ್ಲ ಆದಮೇಲೆ ಚಂಡವೇಗ ಹೋಗ್ತಾನೆ. ಕೆಲವು ಕಾಲ ಹೋಗ್ತದೆ, ಮತ್ತೆ ಮೈ ಮರೀತಾರೆ, ಜೀವನ ಹಾಗೆ ನಡೀತಿರ್ತದೆ. ಇನ್ನೊಂದಿಷ್ಟು ಹೊತ್ತಿನಲ್ಲಿ ಒಬ್ಬಳು ಜರಾ ಅನ್ನುವ ಹೆಣ್ಣು ಮಗಳು
ಕಾಲಪುರುಷನ ಮಗಳು. ಅವಳು ಹೀಗೆ ಹೋಗ್ತಾಳೆ. ನಾರದರು ಹೇಳ್ತಾರೆ, ಅವಳು ಹೀಗೆ ತಿರುಗ್ತಾ ತಿರುಗ್ತಾ ನನ್ನ ಹತ್ರ ಬಂದಳು. ನಾರದರದೇ ಮಾತು. ನನ್ನ ಹತ್ರ ಬಂದು ಹೇಳಿದ್ಲು, ನನಗೆ ಯಾರ ಹತ್ರ ಆದರೂ ಇರಬೇಕು ಅಂತ ಆಸೆ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತಿದ್ದೇನೆ, ಮದುವೆ ಆಗ್ತೀಯಾ ಅಂತ ನಾರದರನ್ನು ಕೇಳಿಲ್ಲಂತೆ ಜರೆ. ನಾರದರು ಹೇಳಿದಂತೆ, ನಾನು ಮದುವೆ ಆಗೋದಿಲ್ಲ. ಜರೆಗೆ ಕೋಪ ಬಂತಂತೆ. ಅವಳು ಶಾಪ ಕೊಟ್ಟಳು, ನನ್ನನ್ನು ಮದುವೆ ಆಗೋದಿಲ್ಲ ಹೇಳಿದೆಯಲ್ಲ. ಅವಳಿಗೆ ಪುರು ಬಹಳ ಇಷ್ಟ. ಪುರು ನನ್ನನ್ನು ಮದುವೆ ಆಗಿದ್ದಾನೆ, ಮದುವೆ ಆಗೋದಿಲ್ಲ ಅಂದಲ್ಲ ಅಂತ. ಅವಳು ಹೇಳಿದಂತೆ, ನೋಡು, ನನ್ನನ್ನು ಮದುವೆ ಆಗೋದಿಲ್ಲ ಹೇಳಿದೆಯಲ್ಲ, ನೀನು ಒಂದು ಜಾಗದಲ್ಲಿ ನಿಲ್ಲದ ಹಾಗಾಗಲಿ ಅಂತ. ಹಾಗೆ ನಾರದ ತಿರುಗ್ತಾ ಇರೋದು ಅಂತ. ಇದರೆಲ್ಲ ತುಂಬ ತುಂಬ ಚೆನ್ನಾದ ಕಾಲದ ವಿವರಣೆಗಳೆಲ್ಲ ಇವೆ. ಆದರೆ ಹೇಳ್ತೀನಿ, ಮುಂದೆ ಈ ಜರೆ ಮುಂದೆ ಹೋಗ್ತಾ ಹೋಗ್ತಾ ಯಾರನ್ನಾದರೂ ಹುಡುಕಬೇಕಲ್ಲ ಅಂತ ಕಾಲಯವನನ ಹತ್ರ ಹೋದಂತೆ. ಆ ಕಾಲಯವನ ಏನು ಹೇಳಿದ, ಅವನಿಗೆ ಮಗ ಭಯ. ಅವನೇನು ಮಾಡಿದ, ನೀನೇನು ಚಿಂತೆ ಮಾಡಬೇಡ, ನಿನಗೆ ನಾನು ಜೊತೆ ಮಾಡಿಕೊಡ್ತೇನೆ, ಪ್ರಜ್ವಾರನ ಜೊತೆಗೆ ನೀನು ಹೋಗು. ಪ್ರಜ್ವಾರ, ಭಯ ಮತ್ತು ಜರೆ ಅಥವಾ ಕಾಲಯವನ, ಜರೆ ಮತ್ತು ಪ್ರಜ್ವಾರ 3 ಜನ ಹೊರಟ್ರಂತೆ. ಹೊರಟದ್ದು ಎಲ್ಲಿಗೆ? ಇದೇ ಪುರಂಜನನ ನಗರಕ್ಕೆ ಬಂದ್ರಂತೆ. ಬಂದು ಇನ್ನಿಲ್ಲದಂತೆ ದಾಳಿ ಮಾಡಿದರು. ಯಾವ ಪರಿ ಈ ಸರಿ ದಾಳಿ ಅಂದರೆ ಯಾರಿಗೂ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕಾಪಟ್ಟೆ ಏಟು ಹೊಡೆತ, ಮೈಕೈಯೆಲ್ಲ ಮುಗ್ಗುಲಾಗಿ ಇವರಿಗೆ ಹೊಡೆದಾಟ ಮಾಡುವ ಶಕ್ತಿಯು ಹೋಗಿ ಎಲ್ಲರೂ ಸತ್ತು ಹೋಗಿ ಬಿದ್ದು ಹೆಣ ಆಗುವಾಗ ಆ 5 ಹೆಡೆಯ ಹಾವೊಂದು ಮರ ಬಿದ್ದು ಸುಟ್ಟು ಭೂಮಿಗೆ ಬಿದ್ದರೂ ಕೂಡ ಪೊಟರೆಯಿಂದ ಹಾವೊಂದು ಹೊರಗೆ ಹೋಗ್ತಲ್ಲ, ಹಾಗೆ ಆ ಹಾವು ಮಾತ್ರ ಹೊರಗೆ ಹೋಯ್ತಂತೆ. ಎಲ್ಲರೂ ಸತ್ತರು. ಈ ಸಪ್ತ ಪುರಂಜನ ಒಬ್ಬ ಸ್ತ್ರೀಯಾಗಿ ವಿದರ್ಭರಾಜನ ಮಗಳಾಗಿ ಹುಟ್ಟಿದನಂತೆ. ಆ ವಿದರ್ಭರಾಜನ ಮಗಳಿಗೆ ಪಾಂಡ್ಯ ದೇಶದ ದೊರೆ ಮಲಯಧ್ವಜನ ಜೊತೆಗೆ ಮದುವೆ ಆಗ್ತದೆ. ಅವರು ಸಂಸಾರ ಮಾಡಿ ಅವರದೊಂದಿಷ್ಟು ಮಕ್ಕಳನ್ನೆಲ್ಲ ಬೆಳೆಸಿ ಅವರು ನಿವೃತ್ತಿ ಮಾರ್ಗಕ್ಕೆ ಬಂದು ಅವರು ಹೋದರು. ಮಲಯಧ್ವಜ ನಿವೃತ್ತಿ ಮಾರ್ಗದಲ್ಲಿ ಒಂದು ದಿವಸ ಹೀಗೆ ನಾನು ಹೇಳಿದ ಯೋಗ ಮಾರ್ಗದ ಮೂಲಕ ತನ್ನ ಪ್ರಾಣವನ್ನು ತೊರೆದ. ಆಗ ಈ ಸ್ತ್ರೀ ಇದ್ದಾಳಲ್ಲ, ವಿದರ್ಭ ಸ್ತ್ರೀ, ಅವಳು ಸತೀ ಸಹಗಮನ ಮಾಡಲಿಕ್ಕೆ ಹೋಗ್ತಾಳೆ, ನಾನು ಸಾಯ್ತೇನೆ ಅಂತ. ಸತೀ ಸಹಗಮನ ಮಾಡಲಿಕ್ಕೆ ಚಿತೆ ಏರಲಿಕ್ಕೆ ಹೊರಡುವಾಗ ಅಲ್ಲಿ ಒಬ್ಬ ತೇಜಸ್ವಿ ಹುಡುಗ ಕಾಣಿಸಿಕೊಂಡನಂತೆ. ಅವನು ಹೇಳ್ತಾನಂತೆ, ಎಲ್ಲಿಗೆ ಹೊರಟಿದ್ದಿ? ಅವಳು ಹೇಳಿದ್ಲು, ನನ್ನ ಗಂಡ ಸತ್ತಿದ್ದಾನೆ, ಹಾಗೆ ನಾನು ಹೊರಟಿದ್ದೇನೆ. ಆಗ ಆ ಹುಡುಗ ಕೇಳ್ತಾನೆ, ನೀನು ಯಾರು? ನಿನ್ನ ಗಂಡ ಅಂದರೆ ಯಾರು? ಈಗ ಇರುವವನ? ನನ್ನ ಗುರ್ತಾಯ್ತಾ ನಿನಗೆ? ಯಾರು? ಆಗ ಅವ ಹೇಳ್ತಾನೆ, ನೋಡು, ನೀನು ಗಂಡು ಅಲ್ಲ, ಹೆಣ್ಣು ಅಲ್ಲ. ಹಿಂದೆ ನೀನು ಪುರಂಜನ ಆಗಿದ್ದಿ, ಈಗ ನೀನು ವಿದರ್ಭ ಸ್ತ್ರೀ ಆಗಿದ್ದಿ. ನೀನು ಆಗ ಪುರಂಜನ, ಈಗ ಸ್ತ್ರೀ. ನೀನು ಗಂಡು ಅಲ್ಲ, ಹೆಣ್ಣು ಅಲ್ಲ. ನಿನ್ನ ಜೊತೆಗೆ ನಾನು ಆಗ ಆರಂಭದಲ್ಲಿ ಬಾಲ್ಯದಲ್ಲಿ ಇದ್ದೆ. ನೀನು ಆಗಲೂ ನನ್ನನ್ನು ಗುರುತು ಹಿಡಿಲಿಲ್ಲ, ಈಗಲೂ ನನ್ನನ್ನು ಗುರುತು ಹಿಡಿಲಿಲ್ಲ. ನಾನು ಯಾರು ಗೊತ್ತಾ? ಆಗ ನಿನ್ನ ಜೊತೆಗೆ ನಿನ್ನೊಟ್ಟಿಗೆ ಬಂದಂತಹ ಅವಿಜ್ಞಾತ. ಈಗ ನಾನು ಮತ್ತೆ ಬಂದಿದ್ದೇನೆ. ನಾವಿಬ್ಬರೂ ಹಂಸಗಳು. ನಾನು ಒಂದು ಹಂಸ, ನೀನು ಒಂದು ಹಂಸ. ನಿನಗೂ ಕೊನೆ ಅನ್ನುವುದಿಲ್ಲ, ನಿನಗೂ ಕೂಡ ದೇಹ ಇಲ್ಲ. ನೀನು ಕೂಡ ಮುಕ್ತಿಗೆ ಬಂದರೆ ನನ್ನಂತೆ ಹಂಸ, ನನ್ನನ್ನು ಸೇರಿದರೆ ನೀನು ಹಂಸ ಆಗ್ತೀ ಅಂತ ಆ ಸ್ತ್ರೀಗೆ ಹೇಳಿದಾಗ ಅವಳಿಗೆ ಎಲ್ಲವೂ ಮತ್ತೆ ಪುನರ್ಮನನ ಆಗಿ ಅವಳಿಗೆ ಅರ್ಥ ಆಗಿ ಅವಳು ಮೋಕ್ಷ ಸೇರಿದಳು ಅನ್ನೋದು ಪುರಂಜನ ಉಪಾಖ್ಯಾನದ ಕಥೆ. ನಾರದರು ಹೇಳ್ತಾರೆ, ನಾನು ಕಥೆಯನ್ನು ನಿನಗೆ ಬೇಕು ಅಂತಲೇ ಅರ್ಥ ಆಗದ ಹಾಗೆ ಹೇಳಿದ್ದೇನೆ. ಯಾಕೆಂದರೆ ಭಗವಂತನಿಗೆ ಪರೋಕ್ಷವಾಗಿ ಇರುವುದು ತುಂಬ ಇಷ್ಟ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಉಪನಿಷತ್ತು ಅವನ ಬಗ್ಗೆ ಹೇಳೋದು. ಅವನು ನೇರ ಅಲ್ಲ, ಪ್ರತ್ಯಕ್ಷನಲ್ಲ, ನಾವು ತಿಳಿದಂತೆ ಅರ್ಥ ಆಗುವವನಲ್ಲ, ತಿಳಿಯದ ಹಾಗೆ ಇರುವವನು. ಏನು ತಿಳಿದಿದ್ದೇವೋ ಅದಲ್ಲ. ಇದನ್ನು ಹೇಳಿ ಮುಕ್ತಾಯ ಮಾಡ್ತಾನೆ. ಆಗ ಪ್ರಾಚೀನ ಬರೀ ಹೇಳ್ತಾನೆ, ಅಲ್ಲ ಭಗವಂತ ಪರೋಕ್ಷ ಇರ್ಬೋದು ಮಾರೇ, ನನಗೆ ಎಂಥದ್ದು ಅರ್ಥ ಆಗಲಿಲ್ಲ. ಆಗ ಪ್ರಾಚೀನ ಬರ್ಹಿಗೆ ಸಂಪೂರ್ಣ ಕಥೆಯನ್ನು ಇವನು ವಿವರಿಸಿ ಹೇಳ್ತಾನೆ. ಪುರಂಜನ ಅಂದರೆ ಪುರದಲ್ಲಿ ಇರುವ ಜನ, ಅದು ಯಾರೂ ಆಗ್ಬೋದು. ಆ ಪುರದಲ್ಲಿ ಇರುವ, ಪುರ ಅಂದರೆ ದೇಹ, ಪುರುಷ, ಜೀವ. ಅವನ ಒಟ್ಟಿಗೆ ಕಾಯಂ ಇರುವುದು ಜೀವನ ಒಟ್ಟಿಗೆ ಯಾರು? ಭಗವಂತನ ಅಂಶ. ಅದು ನಮಗೆ ಗೊತ್ತೇ ಆಗೋದಿಲ್ಲ, ಆದ್ದರಿಂದ ಅದು ಅವಿಜ್ಞಾತ. ಈ 9 ಬಾಗಿಲ ಮನೆ ಅಂದರೆ ನಮ್ಮ ನವದ್ವಾರಗಳ ಈ ದೇಹ. ಈ ನವದ್ವಾರಗಳಲ್ಲಿ 5 ಪೂರ್ವಕ್ಕೆ, 2 ಪಶ್ಚಿಮಕ್ಕೆ, 2 ಉತ್ತರ ದಕ್ಷಿಣಕ್ಕೆ ಅಂತ ಸಹ ವಿವರಣೆ ಇದೆ. ಬಾಗಿಲುಗಳು. ಪೂರ್ವದ 5 ಅಂತಂದರೆ 2 ಕಣ್ಣು, 2 ಮೂಗು, 1 ಬಾಯಿ. ಉತ್ತರ ದಕ್ಷಿಣಕ್ಕೆ ದ್ವಾರಗಳು ಅಂದರೆ ಕಿವಿಗಳು, 1 ಉತ್ತರ 1 ದಕ್ಷಿಣ. ಪಶ್ಚಿಮಕ್ಕೆ 2 ದ್ವಾರಗಳು ಅಂದರೆ ನಿಮ್ಮ
ಅಥವಾ ನಾವು ಯಾವುದನ್ನು ಉಪಸ್ಥ ಅಂತ ಹೇಳ್ತೇವೆ ಅದು ವಿಸರ್ಜನಾಂಗಗಳು, ಆ 2 ದ್ವಾರ. ಸೊ ಇಂಥ ಪುರದ ಒಳಗೆ ಅವಳು ಬಂದಳಲ್ಲ, ಅವಳು ಯಾರು? ಅವಳು ಬುದ್ಧಿ. ಬುದ್ಧಿ ಬಂದದ್ದು ಯಾರ ಜೊತೆಗೆ? ಬುದ್ಧಿ ಬಂದ ಕೂಡಲೇ ನೋಡಿ ನಮಗೆಲ್ಲ ತಲೆ ತಿರುಗೋದು, ನಾವೆಲ್ಲ ಬದಲಾಗೋದು. ಇನ್ನು ಹೆಂಗೈತೆ ನನ್ನ ಬುದ್ಧಿ ಬರ್ತು ನನ್ನ ಪಣೋಡುಂತಿಜ್ಜಿ ಅಲ್ವಾ ನಾವೆಲ್ಲ ಮಾತಾಡೋದು. ಹೆಂಗೆ ಪಣೋಡುಂದಿಜ್ಜಿ ಹೆಂಗೆ ಗೊತ್ತಾಪುಂಡವೇ ಏನಿತ್ತು ಮಲ್ಲೆತ್ತೆ. ಬುದ್ಧಿ ಬಂದ ಕೂಡಲೇ ಹಾಳಾಗೋದು, ಬುದ್ಧಿ ಬಂದ ಕೂಡಲೇ ಬುದ್ಧಿಜೀವಿಗಳಾಗೋದು. ನೀವು ತುಂಬ ತಿಳಿದವರನ್ನು ಬುದ್ಧಿಜೀವಿ ಅಂದದ್ದು ಕೇಳಿದ್ದೀರಾ? ತುಂಬ ತಿಳಿದವರನ್ನು ಜ್ಞಾನಿಗಳು ಹೇಳೋದು, ಬುದ್ಧಿಯಲ್ಲೇ ಫೈಟ್ ಮಾಡ್ತಾರಲ್ಲ ಅವರಿಗೆ ಬುದ್ಧಿಜೀವಿಗಳು ಹೇಳೋದು. ಬುದ್ಧಿ ಅಂದರೆ ಏನು? ನಾರದರು ವಿವರಿಸುವ ಬುದ್ಧಿ ಅಂದರೆ ಅವಿದ್ಯೆ. ಅವಿದ್ಯೆ ವಿದ್ಯೆ ಅಲ್ಲ, ಬುದ್ಧಿಯಿಂದ ತಿಳಿಯುವುದೆಲ್ಲ ಅವಿದ್ಯೆ. ಬುದ್ಧಿ ಆಚೆ, ಬುದ್ಧಿಯಲ್ಲಿರುವುದು ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಕ್ಷೇತ್ರಜ್ಞ ಅಲ್ಲ, ಕ್ಷೇತ್ರಜ್ಞ ಚಿತ್ತದಲ್ಲಿರುವುದು. ನಾವು ಈ ಬುದ್ಧಿಯಲ್ಲೇ ಇದ್ದರೆ ಇವತ್ತು ಅದು ಹುಟ್ಟಿಸುವುದ ಇದು ಹುಟ್ಟಿಸುವುದ ಲೆಕ್ಕ, ಇದು ಸರಿಯಾ ಅದು ಸರಿಯಾ, ನಾನು ಇದು ಹುಟ್ಟಿಸಿದ್ದು ಸರಿಯಾ ಇದು ಸರಿಯಾ, ನನ್ನ ಈ ಅದು ಥಾಟ್ ಪ್ರೋಸೆಸ್ಸನ್ನು ಕಂಟಿನ್ಯೂಸ್ ಓವರ್ಫ್ಲೋ ಆಫ್ ಥಾಟ್ಸ್ ಅದು ಕೊಡುವುದು ಬುದ್ಧಿ. ಅದರ ಹಿಂದೆಯೇ ಹೋಗಿ ಚರ್ಚೆ ಮಾಡಿ ವಾಗ್ಯುದ್ಧ ಮಾಡುವ ತರ್ಕ ಶಿಖಾಮಣಿಗಳಿದ್ದಾರಲ್ಲ ಅವರು ಬುದ್ಧಿಜೀವಿಗಳು. ಅದಲ್ಲ, ಯಾಕೆ ಅವರು ಹೇಳ್ತಾರೆ ಆ ಬುದ್ಧಿ ಅವಿದ್ಯೆ. ಅದು ಇವನನ್ನು ಏನು ಮಾಡ್ತದೆ? ತನಗೆ ಬೇಕಾದ ಹಾಗೆ ಡ್ರೈವ್ ಮಾಡ್ತದೆ. ಅವಳು ಹೇಳಿದ್ದನ್ನು ಕೇಳೋದಿವ, ಅವಳೇ ಕಟ್ಟಿಕೊಂಡ ಹೆಂಡತಿ. ಅವಳ ಜೊತೆಗೆ ಇರುವ 5 ಹೆಡೆಯ ಹಾವು ಯಾವುದು? ನಮ್ಮ ಪಂಚಪ್ರಾಣಗಳು. ನಾನು ನಿನ್ನೆ ಹೇಳಿದೆ, ಪಾನ ಅಪಾನ ವ್ಯಾನ ಉದಾನ ಸಮಾನ ಪಂಚಪ್ರಾಣಗಳು. ಮತ್ತು ಅಲ್ಲಿ ಇದ್ದಂತಹ 10 ಜನ ನಿನ್ನೆ ಹೇಳಿದ್ನಲ್ಲ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು. 11ನೇದ್ದು ಮನಸ್ಸು. ಸ್ತ್ರೀಯರು ಇಂದ್ರಿಯದ ಆಕರ್ಷಣೆಗಳು. ಇವುಗಳ ಸಹಿತ ಇರುವಂತಹ ಬುದ್ಧಿಯನ್ನೇ ಅವನು ಕಟ್ಟಿಕೊಂಡಿದ್ದಾನೆ, ಇನ್ಯಾರೂ ಬೇಡ ಅಂತ. ಹೀಗಾಗಿ ಅವನ ಜೀವನ ಎಲ್ಲ ಅದೇ ಸುಖ, ಅದರಲ್ಲೇ ಇದ್ದೇನೆ ಅಂತ ತಿಳಿತಾನೆ. ಅವನು ಕಟ್ಟಿಕೊಂಡು ಹೋದ ರಥದ ಅಲ್ಲಿ 5 ಕುದುರೆ ಅಂದರೆ ಪಂಚೇಂದ್ರಿಯ, 5 ಹಗ್ಗಗಳು ಅಂದರೆ ಅದಕ್ಕೆ ಇರುವಂತಹ ಕರ್ಮೇಂದ್ರಿಯಗಳ 5. ಅದರ ಜೊತೆಗೆ ಅವನು ಕಟ್ಟಿಕೊಂಡ ತ್ರಿವರ್ಣ ಧ್ವಜ ಅಂದರೆ ತ್ರಿಗುಣಗಳು, 2 ಚಕ್ರ ಅಂದರೆ ಸುಖ ದುಃಖ, ಹೀಗೆ ಆ ಬೆಳಕನ್ನು 2 ನೊಗ ಅಂದರೆ ಪಾಪ ಪುಣ್ಯ. ಈ ಥರದ ರಥದಲ್ಲಿ ಬದುಕುವಂತಹ ಆ ಮನುಷ್ಯನನ್ನು, ಪುರಂಜನನನ್ನು ಒಂದು ಸಂದರ್ಭದಲ್ಲಿ ಚಂಡವೇಗ ಬರ್ತಾನೆ ಅನ್ನುವ ಸೂಚನೆ ಏನಿದೆಯಲ್ಲ, ನಿಮಗೆಲ್ಲರಿಗೂ ಒಂದು 50 ಆದರೆ ಗೊತ್ತಾಗುತ್ತೆ. 50ರ ನಂತರ ಯಾರೋ ಬಂದರು ಅಂತ ಸ್ವಲ್ಪ ಮೆಡಿಟೇಷನ್ ಮಾಡುವವರಿಗೆ, ನಿರಂತರವಾಗಿ ದೇಹವನ್ನು ಅನುಸಂಧಾನ ಮಾಡುವವರಿಗೆ, ದೇಹವನ್ನೇ ಬದುಕಿನ ಒಂದು ಸಾಧನವಾಗಿ ದೇವರ ಒಂದು ಮೀಡಿಯೇಟರ್ ಅನ್ನುವ ಹಾಗೆ ಅದರ ಜೊತೆಗಿರೋರಿಗೆ ಗೊತ್ತಾಗುತ್ತೆ ಯಾರೋ ಎಂಟರಾಗಿದ್ದಾರೆ, ನಮ್ಮನ್ನು ಮೆಲ್ಲಗೆ ಡೋರ್ ನಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಚಂಡವೇಗ. ಅವನು ಬಂದು ಹೇಳ್ತಾನೆ, ಸಮಯ ಆಗಿದೆ, ಅರ್ಧ ಮುಗಿದಿದೆ, ಇನ್ನು ಹೆಚ್ಚು ಉಳಿದಿಲ್ಲ, ಸ್ವಲ್ಪ ಎಲ್ಲ ವೀಕ್ ಮಾಡ್ತೀನಿ, ಹೊಡೆದು ಹೋಗ್ತೀನಿ ಅಂತ ಹೊಡೆದು ಹೋಗ್ತಾನೆ. ಯಾರ ಜೊತೆಗೆ ಹೊಡೆದು ಹೋಗೋದು? 360 ಗಂಧರ್ವರು ಅಂದರೆ ನಮ್ಮ ಆಯುಸ್ಸಿನ ಕಾಲವನ್ನು ಲೆಕ್ಕ ಇಡುವವರು, ದಿನಗಳು. ಮತ್ತು ಹಗಲು ರಾತ್ರಿಯೇ ಕಪ್ಪು ಬಿಳಿ ಸ್ತ್ರೀಯರು. ಈ 360 ಗಂಧರ್ವರು, ಗಂಧರ್ವ ಸ್ತ್ರೀಯರ ಜೊತೆಗೆ ಅಂದರೆ ನಮ್ಮ ಆಯುಸ್ಸಿನ ಒಟ್ಟಿಗೆ ನಮಗೆ 50 ಆಯಿತು ಅಂತ ಹೇಳಲಿಕ್ಕೆ ಬರುವವರು. ಈ ಚಂಡವೇಗನ ಹೊಡೆತ ತಿಂದವರು ನಿಧಾನಕ್ಕೆ ಕಣ್ಣು ವೀಕ್ ಆಗ್ತದೆ, ಕಿವಿ ವೀಕ್ ಆಗಕ್ಕೆ ಶುರುವಾಗುತ್ತೆ, ಹಲ್ಲು ಮಾತಾಡೋಕ್ಕೆ ಪ್ರಾರಂಭ ಮಾಡುತ್ತೆ, ಚರ್ಮಕ್ಕೆ ಮೊದಲಿನ ಸ್ಪಂದನಗಳೆಲ್ಲ ಕಮ್ಮಿ ಆಗ್ತವೆ, ನಿಧಾನಕ್ಕೆ ತನಗೆ ವಯಸ್ಸಾಗಿದೆ ಅನ್ನೋದನ್ನು ಎಚ್ಚರಿಸಿದೆ. ಲೈಫ್ ನಥಿಂಗ್ ಬಟ್ ಒಂದು ಕ್ಲೈಂಬಿಂಗ್ ಅ ಮೌಂಟೇನ್. ನಾವು ಒಂದು ಫ್ಲ್ಯಾಟ್ ಸರ್ಫೇಸ್ನ ಬಯಲಿಗೆ ಬಂದವರು ಎಲ್ಲರೂ. ಜೀವನ ಆರಂಭ ಆಗುವಾಗ ಬಯಲಿನ ತಳಾವಸ್ಥೆಯಲ್ಲಿ ಇದ್ದೇವೆ. ನಮ್ಮ ಜೀವನದ ಪ್ರತಿ ವರ್ಷವೂ ನಾವು ಹೆಜ್ಜೆ ಹೆಜ್ಜೆ ಏರಿ ಆಮೇಲೆ ಏನೋ ಇದೆ ಅಂತ ನೋಡುವುದಕ್ಕೆ ಹತ್ತುವುದು. 50 ವರ್ಷ ಹತ್ತುವ ಕೆಲಸ. ನಮಗೇನೋ ಸಾಧನೆ, ನಾನೇನೋ ಮಾಡಲಿಕ್ಕಿದೆ, ನಾನು ಅಲ್ಲಿ ಮುಟ್ಟಲಿಕ್ಕಿದೆ, ನನ್ನದೊಂದು ಗುರಿ ಇದೆ, ನಾನೇನು ಸುಮ್ಮನೆ ಬಂದಿದ್ದೇನಾ? ಒಂದು ಥರದ ಪರಿಶ್ರಮ. ಟಾಪಿಗೆ ಹೋದ್ಮೇಲೆ ಅಲ್ಲಿ ಎಂತ ಇಲ್ಲ ಗೊತ್ತಾಗಿ ನೆಕ್ಸ್ಟ್ 50 ವರ್ಷ ಇಳಿಯುವುದು, ಬಂದು ಸೇರೋದು ಪುನಃ ಇದ್ದಲ್ಲಿಗೆ. ಈ ದೊಡ್ಡ ಸಾಹಸವನ್ನು ಜೀವನ ಅಂತ ಗಲಾಟೆ ಮಾಡೋದು. ಇದು ತಳವೇ, ಇದಕ್ಕೆ ಏರುಪೇರುಗಳಿಲ್ಲ. ಈ ತಳವನ್ನು ಅಲ್ಲಿಗೆಲ್ಲ ಹೋಗದೆ ಹೀಗೇ ಹೋಗಲಿಕ್ಕೆ ಬರಬಹುದು ಅಂದವರು ಋಷಿ ಮುನಿಗಳು. ಹಾಗೆ ಹೋಗಿ ಸೋತು ಬಂದವರು ಕೆಲವು ನಮ್ಮಂಥವರು. ಹೋದ ಮೇಲೂ ಇಲ್ಲ ನಾನು ಬೀಳೋದಿಲ್ಲ ಅನ್ನುವ ಅಹಂಕಾರಿಗಳು ಉರುಳಿ ಬೀಳ್ತಾರಲ್ಲ, ಅವ್ರಿಗೆ ಮತ್ತೆ ಪಾಪ ಪುನಃ ಆರಂಭ. ಇದು ಜೀವನ. ಇದನ್ನು ಆ ಚಂಡವೇಗ 50 ಆದಾಗ ಹೇಳ್ತಾನೆ, ನೀನು ಇಳಿಲಿಕ್ಕೆ ಶುರು ಮಾಡು ಅಂತ. ನಾನು ಬಹಳ ಬಾರಿ ಉತ್ತರ ಭಾರತದ ಬದರಿ ಮೊದಲಾದ ಜಾಗಗಳನ್ನೆಲ್ಲ ಟ್ರೆಕ್ಕಿಂಗ್ ಮಾಡಿದ ನಂತರ ನನಗೆ ಕೇಳ್ತಿದ್ರು,
ಆಪ್ಕಾ ಅನುಭವ ಕ್ಯಾ ಹೇ ಅಂತ. ಆಪ್ ಗೋಮುಖ್ ಸಬ್ ಜಗೆ ದೇಖ್ಯಾ ಹೇ, ಆಪ್ಕಾ ಅನುಭವ ಕ್ಯಾ ಹೇ ಅಂತ ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೆ. ಚಡ್ನೆ ಕ ಆನಂದ ಉತಾರ್ನೆ ಮೇ ಹೇ ಅಂತ. ಏರುವ ಆನಂದ ಇಳಿಯುವುದರಲ್ಲಿ ಇದೆ. ಏರುವುದು ಸುಮ್ಮನೆ ಪರಿಶ್ರಮ, ಇಳಿಯುವುದು ಅಂತ ಗೊತ್ತಾದರೆ ಅದಕ್ಕಿಂತ ದೊಡ್ಡ ಆನಂದ ಇಲ್ಲ. ನಾವೆಲ್ಲ ಇಳಿಲಿಕ್ಕೆ ಬಂದವರು. ನನ್ನಪ್ಪ ತನ್ನ ಪ್ರಾಣ ಬಿಡುವ ಮುಂಚಿನ ದಿನ ಹೇಳಿದರು, ಅಪ್ಪ ಯಾಕೋ ಇಳಿದಿದ್ದೀರಿ, ನಾನು ಎತ್ತರಿಸಿ ಏರಿಸಿ ಕೂಡಿಸ್ಲಿಯಾ ಅಂತ. ಮಗಳೇ, ಇನ್ನು ಇಳಿಯುವುದೇ ಚಂದ ಅಲ್ವಾ ಅಂದರು. ಇಳಿಯಬೇಕು, ಇಳಿಯುವುದು ಅವನ ಪಾದ ತಳಕ್ಕೆ, ಅದನ್ನು ಮುಟ್ಟಬೇಕು. ಅಂಥದ್ದೊಂದು ಸೂಚನೆ ಕೊಡಲಿಕ್ಕೆ ಬರುವುದೇ ಕೊನೆಗೆ ಜರೆ ಅಂದರೆ ಮುಪ್ಪು, ಮುದಿತನ, ವೃದ್ಧಾಪ್ಯ. ಅವಳು ತಾನೊಬ್ಬಳೇ ಬರೋದಿಲ್ಲ, ಯಮನ ಮಗ ಭಯವನ್ನು ತಗೊಂಡೇ ಬರ್ತಾಳೆ. ನಮಗೊಂದು ಭಯ ಶುರುವಾಗಿಬಿಡುತ್ತೆ ನೋಡಿ ವೃದ್ಧಾಪ್ಯ ಬಂದ ಕೂಡಲೇ. ಪ್ರಜ್ವರನನ್ನು ತೆಗೆದುಕೊಂಡು ಬರ್ತಾಳೆ, ರೋಗ ರುಜಿನ, ಅದರಲ್ಲೂ ಶೀತ ಮತ್ತು ಉಷ್ಣಜ್ವರ ಅಂತಾರೆ. ಆ ಕಾಲಕ್ಕೆ ಅದೆರಡೇ ರೋಗ ಇತ್ತೇನ. ಪಾಪ ಈಗಿನ ಭಗವಂತನಿಗೆ ಲಿಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ರೋಗ ನಾವೆಲ್ಲ ಹುಟ್ಟಿಸಿ ಬಿಟ್ಟಿದ್ದೀವಿ, ಅವನಿಗೆ ಎರಡೇ ರೋಗ. ಸೊ ಅಂಥ ರೋಗ, ಭಯ, ವೃದ್ಧಾಪ್ಯ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡಿತಂತೆ. ಆಗ ಅದರ ಜೊತೆಗೆ ಹೋರಾಟ ಮಾಡಿ ಎಲ್ಲರೂ ಸತ್ತರು. ವೃಕ್ಷ ಸತ್ತರು ಪೊಟರೆಯಿಂದ ಪಂಚ ಹೆಡೆಯ ಹಾವು ಹೋಯಿತು ಅಂತಾರಲ್ಲ, ನಮ್ಮ ಪ್ರಾಣ ಎಲ್ಲೂ ಹೋಗಲ್ಲ, ಅದು ಸಾಯೋದಿಲ್ಲ, ಅದು ಜೀವಂತ ಹೊರಗೆ ಹೋಗುತ್ತೆ. ಹಾಗೆ ಪ್ರಾಣ ಹೊರಗೆ ಹೋಯಿತು. ಸತ್ತ ಪ್ರಾಣ ಮತ್ತೆ ಹುಟ್ಟುತ್ತೆ, ಮತ್ತೆ ಒಂದು ಶರೀರವನ್ನು ಧರಿಸುತ್ತೆ. ಯಾರನ್ನು ನೆನೀತೇವೋ ಅದನ್ನೇ ಪಡೆಯುತ್ತೇವೆ. ಇವ ಸಾಯುವಾಗ ಅಯ್ಯೋ ಪಾಪ ನನ್ನ ಪಂಚ ಪುರಂಜನಿ ಹೇಗಿದ್ದಾಳೋ ಏನೋ, ಆ ಸುಂದರ ಸ್ತ್ರೀ ನನ್ನನ್ನು ಬಿಟ್ಟು ಇನ್ನು ಹೇಗಿರ್ತಾಳೇನೋ ಅಂತ ಅವಳನ್ನೇ ನೆನೆದಿದ್ದನಂತೆ, ಆ ಹೆಣ್ಣನ್ನೇ. ಅದಕ್ಕೆ ವಿದರ್ಭ ಸ್ತ್ರೀಯಾಗಿ ಹುಟ್ಟಿದ. ಅಂತಕಾಲೇಪಿ ಭಗವದ್ಗೀತೆ ಹೇಳುತ್ತಲ್ಲ, ನೀನು ಯಾರನ್ನು ಮಾಂ ಸ್ಮರೆ ನಿತ್ಯ ನನ್ನನ್ನೇ ಆಗ್ತೀಯ, ನನ್ನನ್ನು ಸ್ಮರಿಸು ನನ್ನಂತೆ ಆಗ್ತಿ. ನೀನು ಯಾರನ್ನು ಸ್ಮರಿಸ್ತಿ ಅದೇ ಆಗ್ತಿ. ನಾಯಿಯನ್ನು ಸ್ಮರಿಸ್ತೀಯಾ ನಾಯಿ ಆಗ್ತಿ, ಜಿಂಕೆಯನ್ನು ಸ್ಮರಿಸ್ತೀಯಾ ಜಿಂಕೆ ಆಗ್ತಿ. ಒಳ್ಳೆಯದನ್ನು ಸ್ಮರಿಸು. ಅದಕ್ಕೆ ಸಾಯೋ ಹೊತ್ತಿಗೆ ಚಿತ್ರ ಆ ಭಗವಂತನನ್ನೇ ನೆನೆ ಅಂತ ಶುಕಮುನಿಗಳು ಹೇಳಿದ್ದು. ಇದೆಲ್ಲವನ್ನು ವಿದರ್ಭ ಸ್ತ್ರೀಗೆ ಗೊತ್ತುಪಡಿಸಿದ್ದು ಕಡೆಗೆ ಬಂದಂತಹ ಅವಿಜ್ಞಾತ ಯಾರು? ಭಗವಂತ ಅಂಶಭೂತನಾಗಿ ಜೀವನ ಜೊತೆಗೆ ನಮ್ಮೊಟ್ಟಿಗಿರ್ತಾನೆ. ಹೃದಯ ಕುಹರ ಮಧ್ಯೆ ಅಂಗುಷ್ಠ ಮಾತ್ರಂ ಅಂತ. ಅವನು ಕೇವಲ ಅಂಗುಷ್ಟದಷ್ಟು ಇಲ್ಲಿದ್ದಾನಂತೆ. ಅದನ್ನು ನೋಡಿದರೆ ಹೊರಗಿನ ಜಗತ್ತಿನ ಬೆಳಕು ನೋಡಬೇಕು ಅನ್ನಿಸುವುದಿಲ್ಲ ಅಂತ ಬಹಳ ಜನ ಹೇಳುವಂತಹ ಮಾತು. ಅಂಥ ಬೆಳಕು ನಮಗೆ ಗುರ್ತಿಲ್ಲ, ನಮ್ಮ ಒಳಗೆ ಇದ್ದಂತಹ ಬೆಳಕು. ಅವ ಹೇಳ್ತಾನೆ, ನಾನು ನಿನ್ನೊಳಗೆ ಇದ್ದೇನೆ ಹಂಸ, ನೀನು ಕೂಡ ಜೀವವೂ ಒಂದು ಹಂಸ. ಅರಗಿನ ಬೆಟ್ಟದೊಳಗೊಂದು ಅರಗಿನ ಕಂಬ, ಬೆಂಕಿ ಹಾಯ್ದಿತ್ತು, ಕಂಬ ಸುಟ್ಟಿತ್ತು, ಹಂಸ ಹಾರಿತ್ತು ನೋಡ ಅಂತ ಅಲ್ಲಮ್ಮ. ಇದೊಂದು ಸುಟ್ಟು ಹೋಗುವ ಅರಗಿನ ದೇಹ. ಬೆಟ್ಟ ಅನ್ನೋದು ಈ ಲೌಕಿಕ, ಅದರಲ್ಲಿರುವ ಕಂಬ ಈ ದೇಹ, ಇದು ಸುಡಲಿಕ್ಕೆ ಬಂದಿದೆ, ಇದೇನು ಇರುವಂಥದ್ದಲ್ಲ. ಆದರೆ ಹಂಸ ಹಾರಿತ್ತು ನೋಡ ಗುಹೇಶ್ವರ. ಅದಕ್ಕೆ ಮೋಕ್ಷವೇ, ಅದು ಯಾವತ್ತೂ ಕೂಡ ಇಲ್ಲಿ ಇರೋದಿಲ್ಲ. ಅದನ್ನು ಹಂಸಕ್ಕೆ ಹೇಳಿ ಎಚ್ಚರಿಸ್ತಾನೆ ಜೀವಕ್ಕೆ, ನೀನು ಸಾಯಲಿಕ್ಕೆ ಬಂದವನಲ್ಲ, ನೀನು ಬೆಳೆಯಲಿಕ್ಕೆ ಬಂದವ, ನೀನು ನನ್ನಂತೆ ಆಗಬಲ್ಲಿ, ಬಾ ನನ್ನನ್ನು ಒಪ್ಪಿಕೋ. ಇದು ಪುರಂಜನೋಪಾಖ್ಯಾನ. ಇನ್ನೂ ಬಹಳ ಇದೆ, ಸಮಯ ಆಗಿದೆ. ನಾನು ಮತ್ತೆ ಮುಂದಿನ ನಾಳಿನ ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಉಳಿದ ಭಾಗಗಳನ್ನು ಹೇಳ್ತೇನೆ. ಗೊತ್ತಿಲ್ಲ, ಭಗವಂತ ಮುಗಿಸ್ಲಿ ಅದನ್ನು ನಡೆಸಿಕೊಟ್ಟು. ಯಾಕಂದರೆ ಭಾಗವತವನ್ನು ಮುಗಿಸ್ತೇನೆ ಅಂತ ನಾವು ಹೇಳೋದು ಅಹಂಕಾರ ಆದೀತು, ಮುಗಿಸುವ ಪ್ರಯತ್ನ ಮಾಡ್ತೀನಿ. ಅಂಥ ಒಂದು ಸಾಧ್ಯತೆಯ ಓಟದಲ್ಲಿ ನಾನಿದ್ದೇನೆ. ಸ್ವಲ್ಪ ಇವತ್ತು ಸ್ಪೀಡ್ ಅಂತ ಅನಿಸಿದರೆ ನಾನು ಆ ಗತಿಯನ್ನು ಕೂಡ ಕಾಯ್ಕೊಳ್ಬೇಕಾಗ್ತದೋ ಏನೋ. ನಿಧಾನ ಮಾಡೋದ್ರಿಂದ ಇನ್ನಷ್ಟು ಕಷ್ಟ ಆಗ್ಬೋದು. ನನ್ನನ್ನು ತಾಳ್ಮೆಯಿಂದ ಸಹಿಸಿಕೊಂಡ ಮತ್ತು ಭಗವಂತನ ಧ್ಯಾನದ ಹಾಗೆ ಇದನ್ನು ಅನುಭವಿಸ್ತಿರುವ ನಿಮ್ಮೆಲ್ಲರ ಪದತಲಕ್ಕೆ ನಮಗಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂಬಿಗ ನಾನಿನ್ನ ನಂಬಿದೆ, ಜಗದ ಅಂಬಾ ರಮಣನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ, ಅದಕ್ಕೆ 9 ಛಿದ್ರಗಳಂಬಿಗ, 6 ತೆರೆಯ ನೀ ನೋಡಂಬಿಗ, ಅದು ಏರಿ ಬರುತ್ತಲಿಹುದು ಅಂಬಿಗ. ಇಡೀ ಕೊನೆಗೂ ಕೂಡ ದೇಹೋ ದೇವಾಲಯ ಆಗಿ ನಮ್ಮೊಳಗಿನ ಭಗವಂತನನ್ನು ನಾವು ನೋಡುವ ದಾರಿಯನ್ನು ಭಾಗವತ ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತದೆ. ಸ್ನೇಹಿತರೆ, ಯಾವತ್ತಿನ ಹಾಗೆ 8 ಗಂಟೆ ಆಗಿದೆ. ಇವತ್ತಿನ 4ನೇ ಮೆಟ್ಟಲು ಹತ್ತುವುದಕ್ಕೆ
ನಮ್ಮನ್ನು ಕರ್ಕೊಂಡು ಹೋಗಿರುವಂತಹ, ನಮ್ಮನ್ನು ಎತ್ತಿರುವಂತಹ ಡಾಕ್ಟರ್ ವೀಣಾ ಬನ್ನಂಜೆಯವರನ್ನು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾ, ಬಂಧುಗಳೇ, ನಿನ್ನೆ ಪುಸ್ತಕದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಕೆಲವು ಪುಸ್ತಕಗಳು ಅಲ್ಲಿ ಇವೆ. ಅಗತ್ಯ ಇರುವವರು ಅದನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ಮತ್ತು ವಾಶ್ರೂಮ್ ಇದೆ, ಕೈ ತೊಳಿಲಿಕ್ಕೆ ನೀರಿದೆ, ಕುಡಿಲಿಕ್ಕೆ ನೀರಿದೆ, ಫಲಾಹಾರ ರೆಡಿ ಇದೆ, ಅದನ್ನೆಲ್ಲ ಸ್ವೀಕಾರ ಮಾಡಿ ಮತ್ತೆ ನಾಳೆ ನಾವಿಲ್ಲಿ ಸೇರುವ ಅಂತ ಹೇಳ್ತಾ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ, ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ.